We stop for the red light in the signal. Don't stop for this red button. Subscribe to the channel and hit the bell icon and enjoy watching the videos. व्यासा पद्मासनस्थां विपुलकटितटी पद्मपत्रायताक्षी गम्भीरावर्तनाभि स्तनभरनमितशुभ्रवस्त्रोत्तरीया लक्ष्मीर्दिव्यैर्गजेन्द्रैः मणिगणगदितैः स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನುಡಿ ಶ್ರೀ ಹಂಸ ನಡೆ. ಪರಿಶುದ್ಧವಾಗಿ ಸ್ನಾನಗಳನ್ನು ಮಾಡಿ ಆಚಮನವನ್ನು ಮಾಡಿ ಗುರು ಗಣಪತಿಗಳ ಪ್ರಾರ್ಥನೆಯನ್ನು ಮಾಡಿ ದೇವಿಯ ಬಲಭಾಗದಲ್ಲಿ ತುಪ್ಪದ ದೀಪವನ್ನಿಟ್ಟು ದೇವಿಯ ಎಡಭಾಗದಲ್ಲಿ ಎಳ್ಳೆಣ್ಣೆ ದೀಪವನ್ನಿಟ್ಟು ಅರಿಶಿನ ಕುಂಕುಮಗಳಿಂದ ದೇವಿಯನ್ನು ಅರ್ಚಿಸಿ ಬಹುವಿಧ ಪ್ರಾರ್ಥನೆಯನ್ನು ಮಾಡುತ್ತಾ ಲಕ್ಷ್ಮೀ ಶೋಭನ ಪದ್ಯದ 18ನೇ ಭಾಗಕ್ಕೆ ನಾವು ಬರೋಣ. ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನವ, ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನವ ಕಲಿಸಿಕೊಡುವ ಗುರುಗಳು, ಕಲಿಸಿಕೊಡುವ ಗುರುಗಳು ಬಲ್ಲಿದನಕ್ಕೆ ಮರುಳಾಗಿ ಇಬ್ಬರು, ಬಲ್ಲಿದನಕ್ಕೆ ಮರುಳಾಗಿ ಇಬ್ಬರು ಸಲ್ಲದ ಪುರೋಹಿತ ಕೊಳಗಾದರು, ಸಲ್ಲದ ಪುರೋಹಿತ ಕೊಳಗಾದರು ಶೋಭಾನೆ. ಧರ್ಮಾರ್ಥ ಶಾಸ್ತ್ರಗಳನ್ನು ಚೆನ್ನಾಗಿ ಓದಿ ದುರ್ಲಭವಾಗಿರ್ತಕ್ಕಂಥ ಜ್ಞಾನವನ್ನು ಕಲಿಸಿಕೊಡ್ತಕ್ಕಂಥ ಇಬ್ಬರು ಗುರುಗಳಿದ್ದಾರೆ. ಒಬ್ಬರು ದೇವಗುರು ಬೃಹಸ್ಪತ್ಯಾಚಾರ್ಯ, ಮತ್ತೊಬ್ಬರು ಶುಕ್ರಾಚಾರ್ಯ. ಚೆನ್ನಾಗಿ ಬಲ್ಲಿದ ಅಂತ ಹೇಳಿದ್ರೆ ಅಲ್ಲಿ ಚೆನ್ನಾಗಿ ಬಲ್ಲಿದ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ಬೆಳೆದು ಸಮೃದ್ಧವಾಗಿರ್ತಕ್ಕಂತಹ ಸಂಪತ್ತಿಗೆ ಐಶ್ವರ್ಯಕ್ಕೆ ಮಾರು ಹೋಗಿದ್ದಾರೆ, ಹಾಗೂ ಸಲ್ಲದ ಉಪಯೋಗವಿಲ್ಲದ ಪೌರೋಹಿತ್ಯ ವೃತ್ತಿಯನ್ನು ಮಾಡುವಂಥ ಒಂದು ದುರವಸ್ಥೆಗೆ ಇಬ್ಬರು ಒಳಗಾಗಿದ್ದಾರೆ. ದೇವತೆಗಳಿಗೆ ಬೃಹಸ್ಪತ್ಯಾಚಾರ್ಯರು, ದಾನವರಿಗೆ ಶುಕ್ರಾಚಾರ್ಯರು ಪುರೋಹಿತರಾಗಿದ್ದಾರೆ ಎನ್ನುವುದು ಇದರ ಅರ್ಥ. ಶ್ರೀಮದ್ ಭಾಗವತ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಜ್ಞಾನಂ ಕ್ವಚಿತ್ ತಚ್ಛನ ಸಂಗವರ್ಜಿತಂ. ಅಂದರೆ ಇದರ ಅರ್ಥ ಏನು ಅಂದರೆ ಜ್ಞಾನ ಕೆಲವರಲ್ಲಿದೆ, ಆದರೆ ಆ ಜ್ಞಾನ ಹಣದ ಆಸಕ್ತಿಯಿಂದ ಮುಕ್ತವಾಗಿಲ್ಲ. ಬೇಕಾದಷ್ಟು ಜ್ಞಾನ ಇರಬಹುದು, ಆದರೆ ಹಣದ ಆ ಆಮಿಷಕ್ಕೆ ಅವರು ಮುಕ್ತರಾಗಿಲ್ಲ. ಈ ಮಾತನ್ನು ಲಕ್ಷ್ಮೀದೇವಿ ಇದರಲ್ಲಿ ಹೇಳ್ತಾಳೆ. ಸಲ್ಲದ ಪೌರೋಹಿತ್ಯ ಅಂದರೆ ಏನು? ಭಾಗವತದಲ್ಲಿ ವಿಶ್ವರೂಪಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ವಿಗರ್ಹಿತಂ ಧರ್ಮಶೀಲೈಃ ಬ್ರಹ್ಮವರ್ಚ ಉಪವ್ಯಯಂ. ವಿಶ್ವರೂಪಾಚಾರ್ಯರ ಮಾತಿದು. ಬ್ರಹ್ಮವರ್ಚಸ್ಸನ್ನು ಹಾಳು ಮಾಡತಕ್ಕಂತಹ ಪೌರೋಹಿತ್ಯವನ್ನು ಧರ್ಮನಿಷ್ಠರಾಗಿರ್ತಕ್ಕಂಥವರು ತೆಗಳುತ್ತಾರೆ. ಇನ್ನು ವಕ್ತಾ ಬೃಹಸ್ಪತಿ ಸಮೋನ ಕೆನ್ಯೋ ವಿದ್ಯತೆ ಕ್ವಚಿತ್.
ಶರಮಂಚದಲ್ಲಿ ಮಲಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ಹೇಳಿದ ಮಾತು ಧರ್ಮರಾಜನಿಗೆ ಏನು ಹೇಳ್ತಾರೆ ಅಂದರೆ, ವಕ್ತಾ ಬೃಹಸ್ಪತಿ ಸಮೋ ನಹೆನ್ಯೋ ವಿದ್ಯತೆ ಕ್ವಚಿತ್. ಕೊನೆಯ ದಿನಗಳಲ್ಲಿ ಶರಮಂಚದ ಮೇಲೆ ಮಲಗಿರ್ತಕ್ಕಂತಹ ಭೀಷ್ಮ ಅವನು ಧರ್ಮರಾಜನಿಗೆ ಒಂದು ಮಾತು ಹೇಳ್ತಾನೆ. ಧರ್ಮರಾಜ, ಪೃಥು ಚಕ್ರವರ್ತಿಗೋಸ್ಕರ ಭೂದೇವಿ ಗೋರೂಪದಿಂದ ನಿಂತ್ಕೊಂಡಿರ್ತಾಳೆ. ಸಪ್ತ ಋಷಿಗಳು ಒಂದು ಪಾತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಆ ಪಾತ್ರೆ ವೇದ ಅನ್ನುವ ಪಾತ್ರೆ. ಯಾವುದು ಗೋವಾಯಿತು? ಭೂಮಿ ಗೋವಾಗಿ ನಿಂತಿದೆ. ಸಪ್ತ ಋಷಿಗಳು ವೇದ ಅನ್ನುವ ಪಾತ್ರೆಯಲ್ಲಿ ಜ್ಞಾನದ ಹಾಲನ್ನು ಕರ್ಕೊಂಡಿರ್ತಾರಪ್ಪ. ಆ ಹಾಲನ್ನು ಕುಡಿಯುವಂಥವನು ಯಾರು? ಚಂದ್ರ. ನಾನು ಮೊದಲೇ ಹೇಳಿದ್ದೆ, ಹಾಲು ಅಂದರೆ, ಮನಸ್ಸು ಅಂದರೆ ಅದೆಲ್ಲದಕ್ಕೂ ಅಧಿಪತಿ ಚಂದ್ರನೇ. ಹಾಲು ಕರೆದುಕೊಟ್ಟವರು ಯಾರು? ಬೃಹಸ್ಪತಿನೇ ಹಾಲನ್ನು ಕರೆದುಕೊಟ್ಟವರು. ಇಂತಹ ಬೃಹಸ್ಪತಿ ಧನಮೋಹ ಎಷ್ಟಿತ್ತು ಅಂತಂದ್ರೆ, ಶುಕ್ರಾಚಾರ್ಯರ ಹತ್ರ ಒಂದು ವಿದ್ಯೆ ಇತ್ತು, ಮೃತ ಸಂಜೀವಿನಿ ವಿದ್ಯೆ ಅಂತ. ಯಾರಾದರೂ ಮೃತರಾದರೆ, ಸತ್ತು ಹೋದರೆ ಕ್ಷಣ ಮಾತ್ರದಲ್ಲಿ ಅವರವರನ್ನು ಬದುಕಿಸ್ತಾ ಇದ್ರು. ಅದನ್ನು ಸಂಪಾದನೆ ಮಾಡಬೇಕು ಅನ್ನುವ ಅತಿಯಾದ ಅಪೇಕ್ಷೆಯಿಂದ ಬೃಹಸ್ಪತ್ಯಾಚಾರ್ಯರು ತಮ್ಮ ಮಗನಾಗಿರ್ತಕ್ಕಂತಹ ಕಚನನ್ನ, ಅವನ ಹೆಸರು ಕಚ ಅಂತ ಹೇಳಿ, ಆ ಕಚನನ್ನ ದೇವಗುರು ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರ ಬಳಿ ಕಳಿಸ್ತಾರೆ. ಅಂದರೆ ನನ್ನ ಮಗ ಅಂತ ಹೇಳ್ಕೊಂಡು ಹೋಗಬೇಡ, ವಿದ್ಯೆಯನ್ನು ಕಲ್ತ್ಕೊಂಡು ಬಾ. ಹೀಗೆ ಈ ಇಬ್ರು ಬ್ರಾಹ್ಮಣರು, ಇಬ್ರು ವಿದ್ವಾಂಸರು ಎಂತಹ ಪ್ರಚಂಡರು ಅಂತ ಹೇಳಿದ್ರೆ, ಪಂಚರಾತ್ರ ಪ್ರವಚನವನ್ನು ಚೆನ್ನಾಗಿ ಮಾಡ್ತಾರೆ. ಪಾಂಚರಾತ್ರವನ್ನು ಚೆನ್ನಾಗಿ ಪ್ರವಚನ ಮಾಡ್ತಾರೆ. ಆಗಮದಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಒಂದು ಮಹಾ ಆಗಮ ಇದೆ, ಅದರ ಹೆಸರು ಪಂಚರಾತ್ರ ಆಗಮ ಅಂತ. ಆ ಆಗಮವನ್ನು ಇವರು ಚೆನ್ನಾಗಿ ಪ್ರವಚನ ಮಾಡುವಲ್ಲಿ ಸಮರ್ಥರಾಗಿದ್ದಾರೆ ಅನ್ನೋ ಮಾತನ್ನ ಯಾರು ಹೇಳಿದ್ರು ಗೊತ್ತೇ? ಶ್ರೀಮನ್ನಾರಾಯಣ. ಅವನಲ್ಲಿ ಕೇಳಿದಾಗ ನಾರಾಯಣ ಸಪ್ತಋಷಿಗಳು ಕೇಳ್ತಾರೆ, ಈ ಪಾಂಚರಾತ್ರ ಆಗಮವನ್ನು ಯಾರು ಚೆನ್ನಾಗಿ ಪ್ರವಚನ ಮಾಡ್ತಾರೆ? ಹೇಳ್ತಾನೆ, ಉಶನಾ ಬೃಹಸ್ಪತಿಶ್ಚೈವ ಯದೋತ್ಪನ್ನೋ ಭವಿಷ್ಯತಃ ತದಾ ಪ್ರವಕ್ಷತಃ ಶಾಸ್ತ್ರಂ. ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಹುಟ್ಟಿ ಬರ್ತಾರಪ್ಪ, ಅವರು ಈ ಪ್ರವಚನ ಮಾಡಲು ಸಮರ್ಥರಾಗಿರ್ತಾರೆ ಅಂತ ಶ್ರೀಮನ್ನಾರಾಯಣ ಹೇಳ್ತಾರೆ. ಇಂತಹ ಗುರುಗಳು ಕೂಡ ಧನದ ಮೋಹದಿಂದ ಪುರೋಹಿತರು ಅನ್ಸ್ಕೊಂಡ್ಬಿಟ್ರಲ್ಲ. ಆ ಧನದ ರಾಶಿಯನ್ನ, ಅಪಾರವಾದ ಧನರಾಶಿಯನ್ನು ಹೇಗೆ ಸಂಪಾದನೆ ಮಾಡಿದವರು? ಪರಸ್ಪರ ಸ್ಪರ್ಧೆಗೆ ಇಳಿತಾರೆ ನೋಡಿ. ಬ್ರಾಹ್ಮಣೌ ತಾ ಉಭೌ ನಿತ್ಯಂ ಅನ್ಯೋನ್ಯ ಸ್ಪರ್ಧಿನೌ ಭೃಶಂ. ಈ ಬ್ರಾಹ್ಮಣರಿಬ್ಬರು ಸಂಪತ್ತಿನ ಅಪೇಕ್ಷೆಯಿಂದ ಒಬ್ಬರು ಸ್ಪರ್ಧೆಗೆ ಇಳಿದು ಬಿಡ್ತಾರೆ. ಎಂಥ ಜ್ಞಾನಿಗಳಿವರು, ಎಂಥ ಯೋಗಿಗಳಿವರು. ಇಂಥವರು ಕೂಡ ಸಂಪತ್ತಿನ ಅಪೇಕ್ಷೆಯಿಂದ ಅವರು ಇಂತಹ ಸ್ಪರ್ಧೆಗೆ ಇಳಿದು ಬಿಡ್ತಾರಲ್ಲ. ಶುಕ್ರಾಚಾರ್ಯರ ಆಸ್ತಿಯ ವಿವರಣೆಯನ್ನು ಕೊಡ್ತಾರೆ ನೋಡಿ. ಅವರ ಪೌರೋಹಿತ್ಯದಲ್ಲಿ ಸಂಪಾದನೆ ಮಾಡಿದ ಆಸ್ತಿ ಎಷ್ಟು ಅಂತ. ಮೇರು ಪರ್ವತ ಅಂತೊಂದಿದೆ, ಅದು ಕಣ್ಣಿಗೆ ಕಾಣುವಂಥ ಪರ್ವತ ಅಲ್ಲ. ಅಲ್ಲಿ ದೇವತೆಗಳು ವಾಸಸ್ಥಾನ ಮಾಡುತ್ತಾರೆ. ಕಣ್ಣಿಗೆ ಕಾಣದಿದ್ದೆಲ್ಲ ಇಲ್ಲ ಅಂತ ಹೇಳಕ್ ಹೋಗಬೇಡಿ, ಸದ್ಯಕ್ಕೆ ಕಂಡಿಲ್ಲ ಅಂತ ಹೇಳಿ. ಅದರ ತುದಿಯಲ್ಲಿ ದಿವ್ಯ ರತ್ನಗಳಿದೆ, ಅದಕ್ಕೆ ರತ್ನಶಿಖರ ಅಂತಲೇ ಹೆಸರು. ಆ ರತ್ನಶಿಖರ ಎಲ್ಲ ಅಸುರ ಗುರುವಾಗಿರ್ತಕ್ಕಂತಹ ಶುಕ್ರಾಚಾರ್ಯರ ಆಸ್ತಿ ಅದು. ಅದರ ಆ ಸಂಪತ್ತಿದೆಯಲ್ಲ, ಆ ಸಂಪತ್ತಿನ ಕಾಲ್ ಅಂಶ ಮಾತ್ರ ಕುಬೇರನಲ್ಲಿದೆ. ಏನಪ್ಪ ಅವನೇನಪ್ಪ ದೊಡ್ಡ ಕುಬೇರ ಕಣಯ್ಯ ಅಂತ ಹೇಳ್ತಾರೆ. ಕುಬೇರನ ಹತ್ರ ಇರೋ ಸಂಪತ್ತೆಷ್ಟು? ದೈತ್ಯಾಚಾರ್ಯರಾಗಿರ್ತಕ್ಕಂತಹ ಶುಕ್ರಾಚಾರ್ಯರು ಸಂಪಾದನೆ ಮಾಡಿದ ಆಸ್ತಿಯಲ್ಲಿ ಕಾಲಂಶ ಮಾತ್ರ. ಅದರ 16ನೇ ಒಂದು ಅಂಶ
ಕುಬೇರನ ಹತ್ರ ಇರ್ತಕ್ಕಂಥ ಸಂಪತ್ತಿನ ಕಾಲಂಶದಲ್ಲಿ ಅದರ 16ನೇ ಒಂದು ಅಂಶ ಮಾತ್ರ ಮನುಷ್ಯನ ಪಾಲಿಗೆ ದೊರಕಿದೆ ಅಂತ ಶ್ರೀಮನ್ ಮಹಾಭಾರತ ಹೇಳುತ್ತೆ. ಇಲ್ಲಿ ಬೃಹಸ್ಪತ್ಯಾಚಾರ್ಯರ ಆಸ್ತಿ ಶುಕ್ರಾಚಾರ್ಯರ ಆಸ್ತಿಯ ಹಾಗೆ ರಟ್ಟಾಗಿಲ್ಲ, ಗುಟ್ಟು ರಟ್ಟಾಗಿಲ್ಲ. ಅದು ಅಷ್ಟಾಗಿ ವಿವರವನ್ನು ಮಹಾಭಾರತ ಹೇಳಲ್ಲ. ಆದರೆ ಶುಕ್ರಾಚಾರ್ಯರ ಆಸ್ತಿಗಿಂತ ದೇವಗುರುಗಳಾದ ಬೃಹಸ್ಪತಿ ಆಚಾರ್ಯರ ಆಸ್ತಿ ಏನು ಕಮ್ಮಿ ಇಲ್ಲ, ಧಾರಾಳವಾಗಿದೆ ಅಂತ ಹೇಳ್ಬೋದು. ಕೆಲವೆಲ್ಲ ತೋರಿಸ್ಕೊಳ್ಳಲ್ಲ, ಬೇಕಾದಷ್ಟು ಇರುತ್ತೆ, ದರಿದ್ರ ಥರ ಇರ್ತಾರೆ. ಒಬ್ಬರು ಆಚಾರ್ಯರಿದ್ರು, ಹಗಲು ರಾತ್ರಿ ಅವ್ರು ಎಷ್ಟು ಸಂಪಾದನೆ ಮಾಡ್ತಿದ್ರು ಅಂದರೆ ಲೆಕ್ಕವಿಲ್ಲದಷ್ಟು ಚಿನ್ನ. ಅವ್ರ ಮನೆ ತುಂಬ ಕಸದ ಬದಲು ಚಿನ್ನನೇ ಇತ್ತು. ಆದರೆ ಆ ಮನುಷ್ಯ ಹರಿದ ಪಂಚೆಯನ್ನು ಮತ್ತು ಹರಿದ ವಸ್ತ್ರವನ್ನು ಹಾಕ್ಕೊಳ್ಳೋದು ತಪ್ಪಲೇ ಇಲ್ಲ. ಯಾಕು ಅಂತ ಕೇಳಿದ್ರೆ ಅಷ್ಟೇ, ನಮ್ಮ ಹತ್ರ ಆಸ್ತಿ ಇರೋದು ಇನ್ನೊಬ್ರಿಗೆ ಗೊತ್ತಾಗಬಾರದು. ಅಯ್ಯೋ ರಾಮ, ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ ಉಡಲಿಲ್ಲ, ಹರಿ ಕೊಟ್ಟ ಕಾಲಕ್ಕೆ ಉಡಲಿಲ್ಲ, ಹರಿ ಕೊಡದ ಕಾಲಕ್ಕೆ ಬಾಯ್ ಬಿಡುವಿಗೆಲ್ಲೋ ಪ್ರಾಣಿ, ಬಾಯ್ ಬಿಡುವಿಗೆಲ್ಲೋ ಪ್ರಾಣಿ. ಮನುಷ್ಯ ಎಷ್ಟು ಸಂಪಾದನೆ ಮಾಡಬೇಕು ಅಂತ ಅನ್ಕೋತಾನೆ ಅಂದರೆ ತನ್ನ ಊಟವನ್ನು, ತನ್ನ ಬಟ್ಟೆಯನ್ನು ಎಲ್ಲವನ್ನು ಮಿತಗೊಳಿಸ್ಬಿಡ್ತಾನೆ. ತನ್ನ ತಲತಲಾಂತರಕ್ಕೆ ತಾನು ಸತ್ತ ಮೇಲೂ ತನ್ನ ವಂಶ ಭೂಮಿಯ ಮೇಲೆ ಕೂತ್ಕೊಂಡು ಮಲ್ಕೊಂಡು ತಿನ್ನಬೇಕು ಅಂತ ಒದ್ದಾಡ್ತಾನೆ. ಕೂತ್ಕೊಳ್ಳೋದು ಯಾರ್ರೀ? ಕೈಕಾಲಿಲ್ದವ್ರು. ಮಲ್ಕೊಳ್ಳೋದು ಯಾರ್ರೀ? ರೋಗಿಗಳು. ಅಂದರೆ ಅವ್ರ ಮನೇಲಿ ಕೈಕಾಲಿಲ್ದವರು ರೋಗಿಗಳಾಗಲಿ ಅಂತ. ಯಾವುದೇ ನಾಯಿ ನರಿಗಳು, ಯಾವುದೇ ಹಂದಿಗಳು, ಪಶು ಪಕ್ಷಿಗಳು ಯಾವುದೇ ಆಹಾರವನ್ನು ನಾಳೆಗೆ ಅಂತ ಬ್ಯಾಂಕಲ್ಲಿ ತಗೊಂಡೋಗಿಡಲ್ವಲ್ಲ. ಈ ಶುಕ್ರಾಚಾರ್ಯರ ಆಸ್ತಿಗಿಂತ ಏನೂ ಕಮ್ಮಿ ಇರಲಿಲ್ಲ. ಆದರೂ ದೇವಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರಿಗೆ ಒಬ್ಬ ತಮ್ಮ ಇದ್ದ. ಅವನ ಹೆಸರು ಸಂವರ್ತ ಮುನಿ ಅಂತ. ಪಾಪ ಅಷ್ಟು ಚೆನ್ನಾಗಿ ಅವನು ಇವರಷ್ಟು ಚೆನ್ನಾಗಿ ಅಧ್ಯಯನ ಮಾಡಿರಲಿಲ್ಲ. ಯಾರೋ ಒಬ್ಬ ಮರುತ್ತರಾಜ ಅಂತ ಒಬ್ಬ ದೊಡ್ಡ ಚಕ್ರವರ್ತಿ ಇದ್ದ. ಅವನು ಒಮ್ಮೆ ದೇವಗುರುಗಳಂಥವರು ನನಗೆ ಪುರೋಹಿತರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಪೇಕ್ಷೆ ಪಟ್ಟ. ಆದರೆ ಇಂದ್ರನ ಪೌರೋಹಿತ್ಯವನ್ನು ಮಾಡುವಂತಹ ದೇವಗುರು ನನ್ನಂಥ ಮಾಮೂಲಿ ಅರಸನಿಗೆ ಸಿಗೋಕ್ಕೆ ಸಾಧ್ಯತೆ ಇದೆಯಾ? ನೋಡಿ, DKC ಮನೆ ಪುರೋಹಿತಿಗೆ ಮಾಡ್ತೀವಿ, ಇನ್ಯಾರೋ ಯಡಿಯೂರಪ್ಪನ ಮನೆ ಪುರೋಹಿತಿಗೆ ಮಾಡ್ತೀವಿ, ಮೋದಿ ಮನೆ ಪುರೋಹಿತಿಗೆ ಮಾಡ್ತೀವಿ. ಸ್ವಾಮಿ, ಎಲ್ಲೇ ಏನೇ ಮಾಡೋದು ಪುರೋಹಿತಿಗೆ ತಾನೇ ಮಾಡೋದು. ನೀವು ಇನ್ನೇನು ಮಾಡೋಕ್ಕೆ ಸಾಧ್ಯತೆ ಇದೆ? ಅವ್ರ ಮನೆ ಇವ್ರ ಮನೆ ಪ್ರಶ್ನೆ ಬರಲ್ಲ. ಅಲ್ಲಿ ನೀವು ಮಾಡೋ ಕೆಲಸ ಅಷ್ಟೇ. ಹಾಗೆ ಇಂದ್ರನ ಮನೆಯ ಪೌರೋಹಿತ್ಯ ಮಾಡ್ತೀವಿ ಅನ್ನೋದು ದೊಡ್ಡ ವಿಶೇಷತೆ. ಇಂತಹ ವಿಶೇಷತೆಯನ್ನು ಪಡ್ಕೊಂಡಂತಹ ದೇವಗುರು ಬೃಹಸ್ಪತ್ಯಾಚಾರ್ಯರು ಸಂವರ್ತ ಮುನಿಯ ಮನೆಯ ಪೌರೋಹಿತ್ಯ ಮಾಡಲಿಕ್ಕೆ ನಿರಾಕರಿಸಿದ್ರಂತೆ. ಅಲ್ಲ, ಅವನು ಹೋಗಿ ಕೇಳಿದ್ದ ಒಂದ್ಸಲ, ದಯಮಾಡಿ ನಮ್ಮ ಮನೆ ಪೌರೋಹಿತ್ಯವನ್ನು ಇಸ್ಕೊಳ್ಳಿದ್ದ. ನಿನ್ನ ಮನೆ ಪೌರೋಹಿತ್ಯ ನಾನು ಮಾಡೋದ? ಸಾಧ್ಯವೇ ಇಲ್ಲದ ಮಾತು, ಕನಸಲ್ಲೂ ಕೂಡ ಆಲೋಚನೆ ಮಾಡ್ಲಿಕ್ಕೆ ಹೋಗಬೇಡ ಅದನ್ನೆಲ್ಲ ಅಂತ ಅವನನ್ನು ಕಳಿಸ್ಬಿಟ್ಟಿದ್ರು. ಯಾರೋ ಒಬ್ರು ಹೇಳಿದ್ರು, ನೋಡಿ, ಅವನು ದೇವಗುರು ಬೃಹಸ್ಪತಿ ಹೋಗಿ ನಿರಾಕರಿಸಲ್ಪಟ್ಟಂತಹ ಮರುತ್ತರಾಜ ವಾಪಸ್ ಬರಬೇಕಾದ್ರೆ ಅವ್ರು ಯಾರೋ ಹೇಳಿದ್ರು, ಏನಂದರೆ ಮರುತ್ತರಾಜ ಒಂದು ಕೆಲಸ ಮಾಡು, ದೇವಗುರು ಬೃಹಸ್ಪತಿಗಳ ಒಡಹುಟ್ಟಿದ ತಮ್ಮ ಒಬ್ಬ ಇದ್ದಾನೆ, ಸಂವರ್ತ ಅಂತ, ಮಹಾ ತಪಸ್ವಿಯವ. ಅವನು ಕೆಲಸವಿಲ್ಲದೆ ಹಾಗೆ ಕೂತಿದ್ದಾನೆ, ಅವನನ್ನು ನೀನು ಪ್ರಯತ್ನ ಮಾಡಬಹುದು. ಯಾಕೆ ಅಂದರೆ ಅದೇ ವಂಶಿಕ ಬೃಹಸ್ಪತ್ಯಾಚಾರ್ಯರು ಮತ್ತು ಸಂವರ್ತ ಮುನಿ ಇಬ್ಬರೂ ಒಂದೇ ತಂದೆ ಮಕ್ಕಳಾದ್ದರಿಂದ ಆ ಆನುವಂಶಿಕ ವಾಹಿನಿ ಇಬ್ಬರಲ್ಲೂ ಹರಿದಿರುತ್ತಾದ್ದರಿಂದ ನೀನು ಪ್ರಯತ್ನ ಪಡಬಹುದಲ್ಲ. ಆಯಿತು ಅಂತ ಹೇಳಿ ಮರುತ್ತರಾದ ಸಂವರ್ತ ಮುನಿಗಳ ಹತ್ರ ಬಂದು ಕೇಳ್ಕೊತಾನೆ, ನಮ್ಮ ಮನೆ ಪೌರೋಹಿತ್ಯ ಮಾಡಬೇಕು ಅಂತ. ಅಪ್ಪ ಹೊಸದಾಗಿ ಇನ್ನೂ ಆಗ್ತಾನೆ ಕಾಲಿರಿಸಿದ ಹುಡುಗ ತಕ್ಷಣ ಆಯಿತು ಅಂತ ಅಂದ. ಆತನ ಪೌರೋಹಿತ್ಯದ ಪ್ರಭಾವದಿಂದ ಅದೆಷ್ಟು ರಾಜ ಉತ್ತಮ ಸ್ಥಿತಿಗೆ ಬಂದುಬಿಟ್ಟ. ನೋಡಿ, ಮನೆಯಲ್ಲಿ ಇಂತಹ ಪುರೋಹಿತರು ಮನೆಯಲ್ಲಿ ಪಾದ ಇಡಬೇಕು.
ಕೆಲವರು ಪುರೋಹಿತರು ಪಾದ ಇಡ್ತಾರೆ ನೋಡಿ, ಇಟ್ಟು ಮರುಗಳಿಗೇನೆ ಬ್ಯಾಂಕ್ ಲೋನ್ ಅಲ್ಲಿ ಮನೆ ಮುಂದೆ ನಿಂತ್ಕೊಂಡ್ರು, ಆ ಮನೆನೇ ಬಾಡಿಗೆಗೆ ಹೋಗ್ಬಿಡುತ್ತೆ. ಆ ಥರ ಪುರೋಹಿತರ ಪಾದ ಆಗಬಾರ್ದು. ಈ ಪುರೋಹಿತ ಮನೆಗೆ ಕಾಲಿಟ್ಟ ತಕ್ಷಣವೇ ಆ ಮನೆ ಊರ್ಜಿತವಾಗ್ತಾ ಹೋಯ್ತು. ಎಷ್ಟರ ಮಟ್ಟಿಗೆ ಅವನಿಗೆ ಇದು ಸಂಪತ್ತು ಬಂತು ಗೊತ್ತಾ? ದೇವೇಂದ್ರನನ್ನ ನಾಚಿಸುವಷ್ಟು, ಮೀರಿಸುವಷ್ಟು ಐಶ್ವರ್ಯ ಬಂದ್ಬಿಡ್ತು ಮರುತ್ತರಾಜನಿಗೆ. ಲಕ್ಷಾವತರಣದಲ್ಲಿ ಒಂದು ಮಹಾ ದೊಡ್ಡ ಯಾಗವನ್ನ ಮಾಡಿಸ್ಬಿಡ್ತಾನೆ ಸಮರ್ಥ ಮುನಿ. ಈಗ ಶುರುವಾಯಿತು ದೇವಗುರು ಬೃಹಸ್ಪತ್ಯಾಚಾರ್ಯರಿಗೆ ಆಶೆ ಪ್ರಾರಂಭ ಆಯಿತು. ಅವ್ರೇನು ಮಾಡ್ತಾರೆ, ಇಂದ್ರಂಗೆ ಹೇಳ್ತಾರೆ, ನೋಡು ಇಂದ್ರ, ನಾನೊಂದು ಮಾತು ನಿನಗೆ ಹೇಳಬೇಕಾಗಿದೆ, ನೀನು ಆಗಲ್ಲ ಅಂತ ಹೇಳಬೇಡ. ಯಾಕೆ ಅಂದರೆ ಇದರಲ್ಲಿ ಒಂದು ಅರ್ಥ ಇದೆ. ಏನು ಅರ್ಥ ಅಂತಂದರೆ ಅರ್ಥವೇ ಇದೆ. ಅರ್ಥ ಅಂದರೆ ಒಂದು ತಿಳುವಳಿಕೆ ಅಂತ ಆಗತ್ತೆ, ಅರ್ಥ ಅಂದರೆ ಎಕನಾಮಿಕ್ಸ್ ಅಂತಲೂ ಆಗತ್ತೆ, ದುಡ್ಡು ಅಂತಲೂ ಆಗತ್ತೆ. ನನ್ನ ತುಂಬ ಸಂವರ್ತ ಮುನಿ ಮರುತ್ತರಾಜನ ಪೌರೋಹಿತ್ಯವನ್ನು ಮಾಡಿ ನಿನ್ನನ್ನು ಮೀರಿಸುವಷ್ಟು ಸಂಪತ್ತು ಅವನ ಮನೆಯಲ್ಲಿ ಬಂದುಬಿಟ್ಟಿದೆ. ನಾನು ಅವನ ಮನೆ ಪೌರೋಹಿತ್ಯವನ್ನು ಮಾಡಿ ಆ ಸಂಪತ್ತನ್ನು ತಂದು ಒಂದಿಷ್ಟು ಅಂಶವನ್ನು ನಾನು ನಿನ್ನ ಬೊಕ್ಕಸಕ್ಕೆ ಸುರಿತೀನಿ, ನೀನು ಹೂ ಅಂದ್ಬಿಡುವಂತ. ಇಂದ್ರನಿಗೆ ಒಂದು ವಿಶೇಷತೆ ಏನು ಅಂದರೆ ತನಗಿಂತ ಒಂದು ಗುಂಜಿ ಮೇಲಾದರೂ ಸಹಿಸೋದಿಲ್ಲ ಅವನು. ಆಯಿತು ಅಂತ ಅಂದ. ಒಂದು ದಿನ ಮರುತ್ತರಾಜ ಕುತ್ಕೊಂಡಿದ್ದಾನೆ ಸಭೆಯಲ್ಲಿ. ದೇವಗುರು ಬೃಹಸ್ಪತ್ಯಾಚಾರ್ಯರು ಬರ್ತಾ ಇದ್ದಾರೆ ಅಂತ ನಗಾರಿ ಹೊಡೆಸೋದು. ಅಯ್ಯೋಯ್ಯೋ, ದೇವಗುರು ಬೃಹಸ್ಪತ್ಯಾಚಾರ್ಯರು ಅಲ್ರಿ, ಮಾಮೂಲಿ ಒಬ್ಬ ಮನುಷ್ಯ ಸುಮ್ಮನೆ ಕಾವಿ ಬಟ್ಟೆ ಹಾಕ್ಕೊಂಡು ಬಂದರೆ ಸಾಕು, ಜೋಡು ಕಲಶ ಇಟ್ಟು, ಜೋಡು ಮೇಳ ಇಟ್ಟು, ನಡೆ ಮುಡಿ ಹಾಸಿ ಅದೆಷ್ಟು ವಾದ್ಯ ವೈಭವಗಳಿಂದ ಅವರ ಸ್ವಾಗತ ಮಾಡಿಕೊಡ್ತೀವಿ. ಎಲ್ಲ ಗುರುಗಳಲ್ಲಿ ಮಹಾನ್ ಗುರುವಾಗಿರ್ತಕ್ಕಂಥ ಜುಪಿಟರ್ ದೇವಗುರು ಬೃಹಸ್ಪತ್ಯಾಚಾರ್ಯರು ಬರ್ತಾರೆ ಅಂದರೆ ಅದೆಂಥ ಸೌಭಾಗ್ಯ. ಮರುತ್ತರಾಜ ಆನಂದದಿಂದ ಎದ್ದು ಚಿನ್ನದ ಕಲಶದಲ್ಲಿ, ಚಿನ್ನದ ಹರಿವಾಣದಲ್ಲಿ ಅವರ ದಿವ್ಯ ಪಾದಗಳನ್ನು ಇಟ್ಟು ಅದನ್ನು ಗೋಕ್ಷೀರದಿಂದ ತೊಳೆದು ಆಪಪ್ಪಾದಾವನೇ ಜನೇ ದ್ವಿಷಂತಂ ನಿರ್ದಹಂತುಮೆ ಯದಿಚ್ಛಸಿ ಮಹಾರಾಜ ಸರ್ವದೀಪ್ತ ಅವಗಾಹನಂ ಗುರುಪಾದ ವಿನಿರ್ಮುಕ್ತಂ ತೋಯಂ ಶಿರಸಿ ಧಾರಯ. ಯಾವ ಗುರುಪಾದಗಳಿಂದ ವಿನಿರ್ಮುಕ್ತವಾಗಿರ್ತಕ್ಕಂತಹ ಭವಸಾಗರವನ್ನು ದಾಟಿಸುವಂತಹ ಅತ್ಯದ್ಭುತವಾಗಿರ್ತಕ್ಕಂಥ ಗಂಗಾಜಲವನ್ನು ಮೀರಿದಂತಹ ಸತ್ವಗುಣಯುಳ್ಳಂತಹ ಈ ತೀರ್ಥವನ್ನು ನನ್ನ ಶಿರದ ಮೇಲೆ ಧಾರಣೆ ಮಾಡ್ತೀನಿ ಅಂತ ಅಂದುಕೊಂಡು ಅವನು ಬೃಹಸ್ಪತ್ಯಾಚಾರ್ಯರ ಪಾದವನ್ನು ಪ್ರಕ್ಷಾಲನ ಮಾಡ್ತಾನೆ. ಪ್ರಕ್ಷಾಲನ ಅಂದರೆ ತೊಳಿತಾನೆ. ದೇವಗುರು ಬೃಹಸ್ಪತಿಗಳು ಬಂದು ಮರುತ್ತರಾಜನಿಗೆ ಹೇಳ್ತಾರೆ, ರಾಜಾರಿನಲ್ಲಿ ನಾನು ಏಕಾಂತದಲ್ಲಿ ಮಾತಾಡಬೇಕಾಗಿದೆ. ತುಂಬ ಅದ್ಭುತವಾದ ವಿಷಯ. ದೇವಗುರು ಬೃಹಸ್ಪತ್ಯಾಚಾರ್ಯರು ಮರುತ್ತರಾಜನಲ್ಲಿ ಏಕಾಂತದಲ್ಲಿ ಮಾತಾಡ್ತಾರೆ ಅಂದರೆ ಆಗಿನ ಕಾಲದಲ್ಲಿ ಅದೆಷ್ಟು ಸುದ್ದಿ ಆಗಿರ್ಬೋದು. ಖಂಡಿತ ಮಾತಾಡೋಣ, ಮಾತಾಡಿಸುವ ಮಹಾನ್ ಗುರುವೇ ಅಂತ ಹೇಳಿ ಏಕಾಂತದಲ್ಲಿ ಕೂತ್ಕೊಂಡಿದ್ದ. ಆಗ ವಿಷಯ ತೆಗೆದ್ರು ದೇವಗುರು ಬೃಹಸ್ಪತ್ಯಾಚಾರ್ಯರು. ಏನು ತೆಗೆದ್ರು ಅಂದರೆ, ನೋಡು, ನಿನ್ನ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆಪ್ಪ. ನಾನು ಅವತ್ತು ನಿನ್ನ ಮನೆಯ ಪೌರೋಹಿತ್ಯವನ್ನು ಯಾಕೆ ನಿರಾಕರಿಸಿದೆ ಗೊತ್ತಾ? ಬೇರೆ ಏನಿಲ್ಲ, ಇಂದ್ರ ಅಷ್ಟದಿಕ್ಪಾಲಕರಿಗೆ ಒಡೆಯ. ತಕ್ಷಣ ನಾನು ನಿನ್ನ ಮನೆ ಪೌರೋಹಿತ್ಯಕ್ಕೆ ಬರೋದು, ಅವನ ಅವಕೃಪೆ ನಿನ್ನ ಮೇಲಾಗೋದು. ಅವನ ಅವಕೃಪೆ ಆದ ತಕ್ಷಣವೇ ಮಳೆ, ಬೆಳೆ, ಗಾಳಿ ಎಲ್ಲ ಕೂಡ ಸ್ತಬ್ಧ ಆಗಿಬಿಡುತ್ತಪ್ಪ. ಇಂದ್ರ, ಅಗ್ನಿ, ವಾಯು, ನಿವೃತ್ತಿ, ವರುಣ, ವಾಯು, ಕುಬೇರ, ಈಶಾನಿ ಎಲ್ಲರಿಗೂ ಒಡೆಯ. ಅವನ ಅವಕೃಪೆ ನಿನ್ನ ಮೇಲೆ ಆಗಬಾರದು ಎನ್ನುವುದರಿಂದ ನಾನು ಆ ಕ್ಷಣದಲ್ಲಿ ಆ ಮಾತುಗಳನ್ನು ಆಗ ಆಡಿದೆ. ಆದರೆ ಈಗ ಆತನ ಮನವೊಲಿಸಿ ನಿನ್ನ ಮೇಲೆ ಅನುಗ್ರಹ ಮಾಡುವಂತೆ ಆತನಲ್ಲಿ ನಾನು ಬೇಡಿ. ಕಾರಣ ಏನೆಂದರೆ ಎಲ್ಲ ಬ್ರಾಹ್ಮಣರಾಗಲಿ ಎಲ್ಲ ಋಷಿಗಳಾಗಲಿ ಯಾಗ ಮಾಡಬೇಕಾದ್ರೆ ಇಂದ್ರಾಯ ಸ್ವಹ, ಇಂದ್ರನಿಗೆ ಮೊದಲು ನಾವು ಸ್ವಹಾಕಾರವನ್ನು ಹವಿಸ್ಸನ್ನು ಕೊಡಬೇಕಾಗಿರೋದ್ರಿಂದ ಅಂತ ಇಂದ್ರನ ಅವಕೃಪೆ ನಿನ್ನ ಮೇಲೆ ಆಗಬಾರದು ಎನ್ನುವ ಉದ್ದೇಶ ಅಷ್ಟೇ. ಈಗ ನಿನ್ನ ಮನೆಯ ಪೌರೋಹಿತ್ಯವನ್ನು ಮಾಡಲಿಕ್ಕೆ ಇಂದ್ರ ಅಸ್ತು ಅಂತ ಹೇಳಿದ್ದಾನೆ, ಸಮ್ಮತಿಯನ್ನು ಕೊಟ್ಟಿದ್ದಾನೆ. ನೋಡು, ನಿನ್ನ ಹಿತಕ್ಕೋಸ್ಕರ ನಾನೆಲ್ಲ ಏನು ಮಾಡಿದ್ದೀನಿ. ತಕ್ಷಣ ಬರುತ್ತರಾಜ ಕರಮುಗಿದು ಎದ್ದು ನಿಂತ್ಕೊಂಡು ಕರಮುಗಿದು ಬಹಳ ಶ್ರದ್ಧೆಯಿಂದ ವಿನೀತನಾಗಿ, ಮಹಾಸ್ವಾಮಿ, ಭೋಸ್ವಾಮಿನ್, ಅಪ್ಪ, ತಂದೆಯೇ, ಗುರುವೇ, ನನ್ನ ಕ್ಷಮಿಸಿ. ಅಯ್ಯಯ್ಯೋ, ಅದೆಂಥ ಕ್ಷಮೆಯ? ಏನು ಕ್ಷಮೆ ಪ್ರಶ್ನೆ ಇಲ್ಲ ಇಲ್ಲಿ. ಯಾಕೆ ಅಂದರೆ
ಒಂದು ಪಕ್ಷದಲ್ಲಿ ಏನಾದ್ರು ತಪ್ಪಾಗಿದ್ರೆ ನಮ್ಮಿಂದ ಆಗಿದೆ ಅಂತ ತಿಳ್ಕೊಳ್ಳೋಣ, ಬಿಡೋ ನೀನೇನು ತಪ್ಪು ಮಾಡಿದ್ಯಾ ಅಂದ್ಬಿಟ್ಟ. ನೋಡಿದ್ರಾ, ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಂದವರ ತುಳಿಯುತ್ತಲಿತ್ತು. ಕುರುಡು ಕಾಂಚನ, ಕುರುಡು ಕಾಂಚನ. ದತ್ತಾತ್ರೇಯ ರಾಮಚಂದ್ರವೇಂದ್ರಿಯವರು ಈ ಮಾತನ್ನು ಬರೀತಾರೆ. ಕುರುಡು ಕಾಂಚನ ಅಂದ್ರೆ, ಕಾಂಚನ ಅಂದ್ರೆ ಬಂಗಾರ, ದುಡ್ಡು. ಅದು ಕುರುಡು, ಕಣ್ಣಿಲ್ಲ. ಅದು ಯಾರ್ಯಾರು ಇಲ್ದವ್ರಿಗೆ ಪಾಪ ಇಲ್ದವ್ರನ್ನೆಲ್ಲ ತುಳಿದು ಬಿಸಾಡುತ್ತಲ್ಲ. ಇವತ್ತು ಈ ಮರುತ್ತರಾಜನಲ್ಲಿ ಬೇಕಾದಷ್ಟು ಸಂಪತ್ತು ಕ್ರೋಢೀಕರಿಸಿಕೊಂಡಿರೋದ್ರಿಂದ ದೇವಗುರು ಬೃಹಸ್ಪತಿಯರು ವಿನೀತರಾಗಿ ಬಂದುಬಿಟ್ಟಿದ್ದಾರಲ್ಲ. ಅದನ್ನೇ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಹಣವಿಲ್ಲದವನೊಬ್ಬ ಕೆಣಕ್ಕಿಂತ ಕಡೆಯೆಂದು, ಹಣವೇ ನಿನ್ನಯ ಗುಣವೋ, ಹಣವೇ ನಿನ್ನಯ ಗುಣವೋ. ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆಗೆಂದು, ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆಗೆಂದು, ಹಣವೇ ನಿನ್ನಯ ಗುಣವೋ, ಹಣವೇ ನಿನ್ನಯ ಗುಣವೋ, ಹಣವೇ ನಿನ್ನಯ ಗುಣವೋ. ಇಂಥ ಹಣವನ್ನು ಅಪೇಕ್ಷೆ ಪಡುವಂತಹ ಈ ಪುರೋಹಿತರು ಅದೇನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಾಗಿರ್ತಾರಲ್ಲ. ಅವನು ಹೇಳಿದ ಕ್ಷಮೆ ಅನ್ನೋ ಶಬ್ದ ಅದಕ್ಕಲ್ಲ ಸ್ವಾಮಿ. ನನ್ನ ಮನೆಯಲ್ಲಿ ಮಹಾಯೋಗಿಗಳಾದ ಮಹಾ ತಪಸ್ವಿಗಳಾಗಿರ್ತಕ್ಕಂತಹ ಸಂವರ್ತ ಮುನಿಗಳು ಪೌರೋಹಿತ್ಯವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ. ಅವರ ತಪಪ್ರಭಾವದಿಂದ, ಅವರ ಪಾದದ ಧೂಳಿನ ಪುಣ್ಯ ಪ್ರಭಾವದಿಂದ ನಾನು ನಿಮ್ಮನ್ನು ಕರೆಸಿಕೊಳ್ಳುವಷ್ಟು ಯೋಗ್ಯತೆಯನ್ನು ಪಡ್ಕೊಂಡಿದ್ದೀನಿ. ನೀವು ಅವತ್ತು ಬರಲಾದಿದ್ದು ನಿಜವಾಗಿಯೂ ನೀವು ನನಗೆ ಮಾಡಿದ ಅನುಗ್ರಹ. ಯಾಕೆ ಅಂದರೆ, ನಿಮ್ಮ ಮನೆಯಲ್ಲಿರುವ ರತ್ನ ನಿಮ್ಮ ತಮ್ಮ ಸಹೋದರರು ಅಂತ ರತ್ನವನ್ನು ಇವತ್ತು ಇಡೀ ವಿಶ್ವಕ್ಕೆ ನೀವು ದಯಪಾಲಿಸಿದಂಥ ಯೋಗ ಭಾಗ ನಿಮ್ಮಲ್ಲಿದೆ ಅಂದ್ಬಿಟ್ಟು ಆ ಬೃಹಸ್ಪತಿ ಆಚಾರ್ಯ ಹೇಳ್ತಾರೆ, ಓಹೋ ಸಂವರ್ತ ಮುನಿ ನಿನ್ನ ಮನೆ ಪುರೋಹಿತನ? ನಂಗೆ ಮೊದಲೇ ಗೊತ್ತಿದ್ರೆ ಇಲ್ಲಿ ಬರ್ತಾನೆ ಇರ್ಲಿಲ್ವಲ್ಲೋ. ಅಲ್ಲ, ಏನೋ ವಿದ್ಯೆ ಗೊತ್ತಿಲ್ಲಪ್ಪ. ರಾಮ ಶಬ್ದ ಬರಲ್ಲ ಅವನಿಗೆ, ಕೃಷ್ಣ ಶಬ್ದ ಬರಲ್ಲ, ಯಾವುದೂ ವ್ಯಾಕರಣ ಗೊತ್ತಿಲ್ಲ, ಬರೀ ತಪ್ಪು ಮಂತ್ರ ಹೇಳ್ತಾನಂತೆ ಗೊತ್ತಾಗಿಯೇ ನಾವು ಅವನ ಸವಾಸವನ್ನು ಬಿಟ್ಟಿದ್ದೀವಿ. ಬಹಳ ಮಟ್ಟಿಗೆ ಆ ಮನುಷ್ಯ ಸರಿ ಇಲ್ಲ. ಅವನು ಯಾವುದೋ ಎಲ್ಲೆಲ್ಲೋ ಸ್ವಾಮಿಗಳ ಹತ್ರ ಎಲ್ಲ ಹೋಗಿ ಅದು ಏನೇನೋ ಮಾಡಿಸ್ಕೊಂಡು ಬರ್ತಾನೆ, ಹಾಗೆ ಬರ್ತಾನೆ, ಹೀಗೆ ಬರ್ತಾನೆ ಅಂತ ಜನ ಹೇಳ್ತಾರೆ. ಬಹಳ ಅವನ ಹತ್ರ ಹುಷಾರಾಗಿರ್ಬೇಕಪ್ಪ ನೀನು. ಬೃಹಸ್ಪತಿ ಆಚಾರ್ಯ ಹೇಳಿದ್ರೋ ಎಲ್ಲೋ ಗೊತ್ತಿಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ಕೆಲವು ಪುರೋಹಿತರು ಎಲ್ಲೋ ಹೋಗ್ತಿರ್ತಾರೆ ಪಾಪ. ಆ ಪುರೋಹಿತರು ಹೆಸರು ಕೆಡಿಸೋಕ್ಕೆ ಮತ್ತೊಬ್ಬ ಪುರೋಹಿತ ನಿಂತ್ಕೊಂಡು ಹೇಳ್ತಾನೆ, ನೋಡಿ ಅವ್ನು ನಿಮ್ಮನೆ ಪುರೋಹಿತಕ್ಕೆ ಬರ್ತಾರಲ್ಲ, ಬರಲಿ, ಏನು ಬೇಜಾರಿಲ್ಲ. ಆದರೆ ಆ ವ್ಯಕ್ತಿ ಪುರೋಹಿತ ಯಾರೋ ಮನೆ ಎಲ್ಲೋ ಒಂದು ಕಡೆ ಒಂದು ಮಠಕ್ಕೆ ಹೋಗ್ತಾನೆ, ಆ ಸ್ವಾಮಿಗಳ ರೀತಿ ನೀತಿಗಳು ಸರಿ ಇಲ್ಲ. ಅವರು ಯಂತ್ರ ಮಂತ್ರ ತಂತ್ರ ಮಾಟ ಮದ್ದು ಮಾರಣ ಎಲ್ಲದಲ್ಲೂ ಬಹಳ ಸಾಧನೆ ಮಾಡಿದ್ದಾರೆ. ಹೋಗ್ಲಿ ಬಿಡಿ, ಏನೋ ಒಂದು ಸಾಧನೆ ಮಾಡಿದಾರಲ್ಲ. ಏನು ಸಾಧನೆ ನೀನು ಮಾಡಿಲ್ವಲ್ಲ, ಅಲ್ಲಿ ಏನಾದರೂ ಮಾಡಿಸ್ಕೊಂಡು ಬಂದು ಮನೆ ಹಾಳು ಮಾಡಿದ್ರೆ ಏನು ಮಾಡ್ತೀರಾ ಅಂತ ಅವ್ರ ತಲೆ ಒಳಗೆ ಕಿವಿಯೊಳಗೆ ಒಂದೇನೋ ಸುರಿದೋಗ್ಬಿಡ್ತಾರೆ. ಪಾಪ ಆ ಪುರೋಹಿತ ಅವನ ಹಣೆ ಬರ ಕೆಟ್ಟದಾಗಿತ್ತು ಒಳ್ಳೆಯದಾಗಿತ್ತು ಆ ಮನೆಯವ್ರು ನಂಬಲ್ಲ, ಕೆಟ್ಟದಾಗಿತ್ತು ಆ ಮನೆಯವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಆ ಮನೆಯವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಅದಕ್ಕೆ ನಾ ಮಾಡಿದ ಕರ್ಮ ಬಲವಂತವಾದೊಡೆ ನೀ ಮಾಡುವುದೇನು ಹರಿಗೆ, ಸಾಮಾನ್ಯವಲ್ಲವಿದು ಬ್ರಹ್ಮ ಬರೆದ ಬರಹ ನೇಮದಿಲ್ಲರಿಗೆಲ್ಲ ಪರಗೊಡು ಬರೆದ. ಇಂತಹ ಮತ್ಸರ ಹೊಟ್ಟೆ ಕಿಚ್ಚು ದೇವಗುರುಗಳಾಗಿರ್ತಕ್ಕಂಥ ಬೃಹಸ್ಪತಿ ಆಚಾರ್ಯರನ್ನೇ ಬಿಟ್ಟಿಲ್ಲ. ಇನ್ನು ಮಾಮೂಲಿ ಪುರೋಹಿತರ ಕತೆ ನಾವೇನು ಹೇಳೋದು? ಅವ್ರು ಹೇಳಿದ್ರು ಆ ಮಾತು ಏನಂದರೆ, ಆ ಸಂವರ್ತ ಮುನಿಗೇನೋ ಗೊತ್ತಿಲ್ಲ, ವಿದ್ಯೆ ಗೊತ್ತಿಲ್ಲ, ಬುದ್ಧಿ ಗೊತ್ತಿಲ್ಲ, ಪೌರೋಹಿತ್ಯ ಕಲ್ತಿಲ್ಲ, ಉಂಡಾಡೆ ಗುಂಡ ಅಂತ ಏನೇನು ಬೇಕೋ ಎಲ್ಲ ಹೇಳ್ಬಿಟ್ರು. ಕಡೆಗೇನಾಯ್ತು ಗೊತ್ತೇನು? ಸಂವರ್ತ ಮುನಿ ತನ್ನ ಎರಡೂ ಕಣ್ಣುಗಳನ್ನು ತುಂಬಿಸ್ಕೊಂಡು ಹೇಳ್ತಾನೆ, ಗುರುವನ್ನ ಎರಡೂ ಕಿವಿಯಿಂದ ನೀವೇನು ಹೇಳ್ತಿದ್ರು ನನಗೆ ಕೇಳಿಸೇ ಇಲ್ಲ ಅಂತ. ಯಾಕೆ ಅಂದರೆ, ಎಂದಿಗೆ ಯಾವತ್ತು ಗುರುವಿನ ನಿಂದನೆ ನಡೆಯುತ್ತೋ ಅದು ಕೇಳಿದವರಿಗಿಂತ ಕೇಳಿಸಿಕೊಂಡವರಿಗೆ ರೌರವ ನರಕ ಅಂತ ಬರೆದಿದ್ದಾರೆ. ಆದ್ದರಿಂದ ಸಂವರ್ತ ಮುನಿಯ ಮೇಲೆ ಆಪಾದನೆ ಮಾಡುವಂಥ ಮಾತುಗಳನ್ನು ಯಾವ ಕಿವಿಯಿಂದಲೂ ನಾನು ಕೇಳೇ ಇಲ್ಲ, ಕೇಳಿಸ್ಲಿಲ್ಲ ನನಗೆ ಏನು ಬಿಟ್ಟ. ಮತ್ತು ಏನು ಕೇಳಿಸ್ತು ನಿನಗೆ ಅಂತ ಅಂದರು ಬೃಹಸ್ಪತಿ ಆಚಾರ್ಯ. ನನಗಿಷ್ಟು ಕೇಳಿಸಿದೆ, ಭಗವದ್ವಾಣಿ ಹೇಳ್ತಾ ಇದೆ, ನನ್ನ ಭವ್ಯ ಪರಂಪರೆಗೆ
ಸಚ್ಚಾರಿತ್ರರಾಗಿರ್ತಕ್ಕಂಥ ಸಂವರ್ತ ಮುನಿಗಳು ನಮ್ಮ ಕುಲಕ್ಕೂ ಪುರೋಹಿತರಾಗಿ ಇರಬೇಕು ಅಂತ ನನ್ನ ಮಾತು ಹೇಳ್ತಾ ಇದೆ ಅಂತ ಅವನು ಹೇಳಿಬಿಟ್ಟ. ತಕ್ಷಣ ಅವ್ರೇನು ಮಾಡಿದ್ರು, ಬೃಹಸ್ಪತಿ ಆಚಾರ್ಯರು ಬಹಳ ಕೋಪದಿಂದ ಎದ್ದು ಹೊರಟೋದು. ಈ ವಿಷಯ ಸಂವರ್ತ ಮುನಿಗೆ ಯಾರೋ ಹೇಳಿದ್ರು, ಅಪ್ಪ ನಿಮ್ಮ ಅಣ್ಣ ಬಂದಿದ್ರು, ಈ ರೀತಿ ಸಂವರ್ತ ಮುನಿಗೂ ಈ ರೀತಿ ಮರುತ್ತರಾಜನಿಗೂ ಮತ್ತು ನಿಮ್ಮ ಅಣ್ಣನಿಗೂ ವಾಗ್ವಾದ ನಡೀತಿತ್ತು. ತಕ್ಷಣ ಕಮಂಡರು ಎಲ್ಲ ಹಿಡ್ಕೊಂಡು ಹೊರಟೋದು. ಬಂದ ಸಂವರ್ತ ಮುನಿ ಬಂದು ಮರುತ್ತರಾಜನಿಗೆ ಹೇಳ್ತಾನೆ, ಮರುತ್ತರಾಜ, ಪುರೋಹಿತ ಅಂದರೆ ಯಾರು ಅವರನ್ನು ನಂಬಿರ್ತಾರೆ, ತನು ಮನ ಧನ ಎಲ್ಲದರಿಂದಲೂ ಸಂಪೂರ್ಣವಾಗಿ ಸಹಕರಿಸಿ ಆ ಮನೆಗೆ ಸಂರಕ್ಷಿಸಬೇಕಾದ ಕರ್ತವ್ಯ ಸಂವರ್ತ ಮನೆದಿರುತ್ತೆ, ಪುರೋಹಿತಂದಿರುತ್ತೆ. ಆದ್ದರಿಂದ ಇವತ್ತಿನಿಂದ ನಿನ್ನ ಮನೆಯ ಪೌರೋಹಿತ್ಯವನ್ನು ನಾನು ಮಾಡೋದಿಲ್ಲ. ಆದರೆ ಬೇಜಾರು ಮಾಡ್ಕೋಬೇಡ, ಯಾರೇ ಪುರೋಹಿತಿಗೆ ಮಾಡಿದ್ರು ಕೂಡ ಅವರಲ್ಲಿ ಒಂದು ಅಂಶವನ್ನು ನಾನು ಇಟ್ಟುಕೊಂಡು ಇರ್ತೀನಿ. ತಕ್ಷಣ ಸಂವರ್ತ ಮರುತ್ತರಾಜನಿಗೆ ಶಾಕ್ ಹೊಡೆದಾಗೋಯ್ತು. ಸ್ವಾಮಿ, ನಂದೇನು ತಪ್ಪಿದೆ? ನಿಂದೇನು ತಪ್ಪಿಲ್ಲ. ನವಗ್ರಹಗಳಲ್ಲಿ ಅಧಿನಾಯಕನಾಗಿರ್ತಕ್ಕಂತಹ ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ, ಶನಿ, ಮಧ್ಯದಲ್ಲಿ ಬೃಹಸ್ಪತಿ ಇದ್ದಾರೆ. ಅವರ ನನ್ನಣ್ಣ, ಅವರ ಹೆಸರೇ ಜೀವ ಅಂತ ಹೇಳಿ. ಯಾರಿಗೆ ಜೀವ ಇರೋದಿಲ್ಲವೋ ಅವ್ರ ಬದುಕಿ ಏನು ಉಪಯೋಗಪ್ಪ? ನಿನ್ನ ಕುಂಡಲಿಯಲ್ಲಿ ಅವರು ಎದ್ದು ಹೊರಟೋಗ್ಬಿಡ್ತಾರೆ ಅಂದರೆ ನಿನಗೆ ಗುರುಬಲವಿಲ್ಲದಂತಾಗತ್ತಪ್ಪ. ಇಂತಹ ದುರಿತ ನಿನಗೆ ಉಂಟಾಗಬಾರದು ಎನ್ನುವ ಉದ್ದೇಶದಿಂದ ನಾನು ಸ್ವಲ್ಪ ದಿನ ದೂರ ಇರ್ತೀನಿ ಅಷ್ಟೇ, ಆದರೆ ನಿನ್ನ ಬಿಟ್ಟು ಹೋಗಲ್ಲ. ಕಾರಣ ಇಷ್ಟೇ, ಅವನು ಬರೀ ನಮ್ಮ ಅಣ್ಣ ಅಂತ ಅಲ್ಲ, ನವಗ್ರಹದಲ್ಲಿ ಅವರು ಒಂದು ಸ್ಥಾನವನ್ನು ಪಡ್ಕೊಂಡಿರೋದ್ರಿಂದ ಶುಕ್ರ ಬಲ ಇರ್ಬೋದು, ಸೂರ್ಯ ಬಲ ಇರ್ಬೋದು, ಚಂದ್ರನ ಬಲವೂ ಇರಬಹುದು, ಮಂಗಳನ ಅತಿ ಪ್ರಾಬಲ್ಯವಿರಬಹುದು. ಆದರೆ ಗುರುವಿನ ಅನುಗ್ರಹ ಕುಂಡಲಿಯಲ್ಲಿ ಬರದೇ ಇದ್ರೆ ಆ ಕುಂಡಲಿಯನ್ನು ತಗೊಂಡೋಗಿ ತಿಪ್ಪೆಯಲ್ಲಿ ಎಸೆಯಬೇಕಾಗತ್ತೆ. ನಿನ್ನ ಭಾಗಕ್ಕೆ ಗುರು ಇರಲೇಬೇಕಾದ್ರಿಂದ ನಾನು ಈ ರೀತಿ ನಿರ್ಧಾರ ತಗೊಂಡಿದ್ದೀನಿ. ಮರುತ್ತರಾದ ಹೇಳ್ತಾನೆ, ದಯಮಾಡಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ. ಏನು ಬೇಕಾದರೂ ಬರಲಿ ಬಿಡಿ ಸ್ವಾಮಿ, ಭಗವಂತನ ದಯ ಒಂದಿದ್ರೆ ಸಾಕು. ಇದಕ್ಕೊಂದು ಸಣ್ಣ ಕಥೆ ನೆನಪಾಗತ್ತೆ ನನಗೆ. ರೈಲ್ವೆ ಸ್ಟೇಷನ್ ಹತ್ರ ಒಂದು ನಪುಂಸಕ ವ್ಯಕ್ತಿ ಸೀರೆ ಅಲಂಕಾರ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಚಪ್ಪಾಳೆ ಹೊಡ್ಕೊಂಡು ಏನೋ ದುಡ್ಡು ಸಂಪಾದನೆ ಮಾಡ್ಕೊಂಡು ಓಡಾಡ್ತಿದ್ದ. ಯಾರೋ ಒಬ್ಬ ವ್ಯಕ್ತಿ, ಅವನು ಪಾಪ ಮೂಢ, ಜ್ಞಾನಿ, ಇವರ ಥರ ಜ್ಞಾನಿ ಅಲ್ಲ, ಅಜ್ಞಾನಿಯೂ ಅಲ್ಲ, ಅವನಿಗೆ ಗುರುವಿನ ಶೋಧನೆಯಲ್ಲಿದ್ದ. ಗುರುಗಳನ್ನು ಹುಡ್ಕೊಂಡು ಹೊರಟಿದ್ದ. ಇನ್ಯಾವನೋ ಒಬ್ಬರ ಹತ್ರ ಹೋಗಿ, ಎಲ್ಲರ ಹತ್ರ ಹೋದ್ರು ಯಾರೋ ಗುರುಗಳಾಗ್ಲಿಕ್ಕೆ ಇಷ್ಟ, ಯಾಕಂದ್ರೆ ದುಡ್ಡಿಲ್ಲ, ಕಾಸಿಲ್ಲ, ಅವನಿಗೆ ಯಾಕೆ ಗುರುಗಳಾಗಬೇಕು? ದುಡ್ಡು, ಕಾಸು, ಬೆಳ್ಳಿ, ಬಂಗಾರ, ಮನೆತನ ಎಲ್ಲ ಚೆನ್ನಾಗಿದ್ರೆ ಎಲ್ಲ ಗುರುಗಳು ಬಂದು ಪಾದ ಪೂಜೆ ಮಾಡಿಸ್ಕೋತಾರಪ್ಪ. ಯಾವನಿಗೋ ಗತಿ ಇಲ್ದಲ್ಲಿ ಆ ಪಾದಗಳು ಬರೋದೇ ಇಲ್ಲ. ಯಾಕೆ ಅಂದರೆ ಆ ಪಾದಗಳಿಗೆ ಬಹಳ ಬೆಲೆ ಕಟ್ಟಲಿಕ್ಕಾಗದಂಥ ಪಾದಗಳನ್ನು ಪೂಜೆ ಮಾಡ್ರಿ. ಬೆಲೆ ಕಟ್ಟುವಂಥ ಪಾದಗಳನ್ನು ತೊಗೊಂಡು ಏನು ಮಾಡ್ತೀರ? ಪಾದ ಪೂಜೆಗೆ 1 ಲಕ್ಷ ರೂಪಾಯಿ ಅಷ್ಟೇನಾ? ಪಾದ ಪೂಜೆಗೆ 5 ಲಕ್ಷ ರೂಪಾಯಿ ಅಷ್ಟೇನಾ? ಬೆಲೆ ಕಟ್ಟಲಾಗದ ಪಾದಗಳಿದ್ದರೆ ಆ ಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಮನೋರಥಾಃ. ಅಂತಹ ಪಾದಗಳು ಬೇಕು. ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಸಂಸಾರ ಸಾಗರದಿಂದ ಮೇಲಕ್ಕೆ ಎತ್ತಿ ಭವ ಸಮುದ್ರದಲ್ಲಿ ಮುಳುಗಿ ಹೋಗಿರುವ ನಮ್ಮನ್ನು ಉದ್ಧಾರ ಮಾಡಿ ಜೀವನ ಕೊಡುವಂತಹ ಗುರುವಿನ ಪಾದ ಬೇಕು. ಅವನೇನು ಮಾಡ್ದ? ಇವರೆಲ್ಲ ನಿರಾಕರಿಸಿದ್ರು. ಇನ್ನೊಬ್ಬ ಯಾರೋ ಅವನ್ನ ತಮಾಷೆ ಮಾಡಬೇಕು ಅಂತ ಅನ್ನಿಸ್ತು. ಆಗ ಅವನೇನು ಮಾಡ್ದ? ನೋಡು, ಆ ಟ್ರೈನ್ ಹತ್ರ ಒಬ್ಬ ವ್ಯಕ್ತಿಗಳು ಇದಾರಲ್ಲ, ಅಮ್ಮ ಅವರು ಸೀರೆ ಉಟ್ಕೊಂಡಿದಾರಲ್ಲ, ಅವರು ಮಹಾಯೋಗಿಗಳು. ಅವ್ರ ಪಾದ ನೀನು ಬಿಡಬೇಡ, ಅವರು ತಪ್ಪಿಸ್ಕೊಂಡು ಹೋದ್ರು ಬಿಡಬೇಡ, ಅವರನ್ನು ಗಟ್ಟಿಯಾಗಿ ಹಿಡ್ಕೊಂಬಿಡು. ಅವರು ನಿನಗೆ ಮಂತ್ರವನ್ನು ಕಿವಿಯಲ್ಲಿ ಉಸಿರೋ ತನಕಲು ಹೇಳೋ ತನಕಲು ನೀವು ಅವ್ರ ಪಾದ ಬಿಡಬೇಡ. ಪಾಪ ಅವನೇನು ಮಾಡ್ದ? ಓಡ್ ಬಂದು ಅವ್ರ ಪಾದ ಹಿಡ್ಕೊಂಡ್ಬಿಟ್ಟ. ಆ ನಪುಂಸಕರ ಪಾದ, ಚಕ್ಕ ಅಂತ ಹೇಳ್ತಾರೆ, ಅಥವಾ ಏನೋ ಚನ್ನಪಟ್ಟಣ ಅಂತ ಹೇಳ್ತಾರೆ. ಆಯಾ ಊರಲ್ಲಿ ಏನೇನೋ ಹೆಸರುಗಳಿದೆ ಪಾಪ ಅವರಿಗೆಲ್ಲ. ಹೆಸರಿಡೋಕ್ಕೆ ಬಾಯಿಗಳು ಬಹಳ ಇದ್ದಾಗ ಬೇಕಾದಷ್ಟು ಹೆಸರು ಇಡಬಹುದು.
ಅದಕ್ಕೆ ಸಹಸ್ರನಾಮ ಇಟ್ಟ ಹಾಗೆ, ಪರಮಾತ್ಮನ ಸಹಸ್ರನಾಮ ಇದ್ದ ಹಾಗೆ ಏನೇನೋ ಹೆಸರುಗಳು. ಅವನು ಬಂದು ಆ ಚಕ್ಕ ಅದು ಯಾವುದು ಆ ನಪುಂಸಕನ ಪಾದವನ್ನು ಹಿಡ್ಕೊಂಡಾಗ ಅದು ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟರು ಜೋರಾಗಿ ಬಿಡ್ತಾನೆ ಇಲ್ಲ. ಯಾಕಂದ್ರೆ ಅವನಿಗೆ ಹೇಳಿ ಕಳಿಸಿದ್ನಲ್ಲ ಇನ್ನೊಬ್ಬ ಅವನ ಪಾದ ಬಿಡಬೇಡ ಅದ. ಬಿಡೆನು ನಿನ್ನ ಪಾದ ಗುರುವೇ ಬಿಡೆನು ನಿನ್ನ ಪಾದ, ಭೂಮಿಗೆ ಉರುಳಲಿ ಗಗನವೆನಡುಗಲಿ ಸಾಗರ ತೆರಳ, ಏನೋ ಇದೆ ಅದ ಆ ಥರ ಆ ರೀತಿಯಾಗಿ ಪಾದವನ್ನು ಹಿಡ್ಕೊಂಡಾಗ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂತಹ ವ್ಯಕ್ತಿ ಗಟ್ಟಿಯಾಗಿ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಮಂತ್ರ ಹೇಳು ಅವನೇನು ಮಂತ್ರ ಹೇಳಬೇಕು ಪಾಪ 1 ದಿನ ಆಯಿತು, 2 ದಿನ ಆಯಿತು, ಹೊಟ್ಟೆ ಹಸುವು, ನೀರು ಅಡಿಕೆ, ಅಯ್ಯಯ್ಯೋ ಈ ಶಿಷ್ಯ ಬಿಡ್ತಾ ಇಲ್ಲ. ಜಗತ್ತಲ್ಲಿ 2 ಶಾಪಗಳಿದೆ. ದೇವ್ರಿಗೊಂದು ಶಾಪ ಇದೆ, ಗುರುಗಳಿಗೊಂದು ಶಾಪ ಇದೆ. ಜಗತ್ತಲ್ಲಿ ಎಷ್ಟು ಶಾಪಗಳಿದೆ? ದೇವರಿಗೆ ಒಂದು ಶಾಪ ಇದೆ, ಗುರುಗಳಿಗೊಂದು ಶಾಪ ಇದೆ. ದೇವರಿಗೂ ಶಾಪ ಕೊಡೋರು ಇದ್ದಾರೆ, ಬೇಕಾದಷ್ಟು ಜನ ಕೊಟ್ಟಿದ್ದಾರಲ್ರಿ. ಪುರಾಣದಲ್ಲಿ ತೆಗೆದು ನೋಡಿ, ದೇವ್ರಿಗೆ ಶಾಪ ಕೊಟ್ಟವ್ರು ಅದೆಷ್ಟೋ ಜನ ಸ್ತ್ರೀಯರೇ ಕೊಟ್ಟುಬಿಟ್ಟಿದ್ದಾರೆ. ದೇವರಿಗೆ ಶಾಪ ಸದ್ಯಕ್ಕಿರೋದು ಭಕ್ತರ ಶಾಪ. ಭಕ್ತರೇ ದೇವರಿಗೆ ಶಾಪ ಕೊಡೋದು. ಏನಾದ್ರು ಕೆಲಸ ಇಲ್ಲದೆ ಆಗಬಾರ್ದು ನೋಡಿ, ಕೊಟ್ಟೇ ಬಿಡ್ತಾರೆ ಶಾಪ, ಹಾಳಾಗಿ ಹೋಗುವಂಥ ದೇವರಿಗೆ. ಇನ್ನು ಗುರುಗಳಿಗೆ ಯಾರ ಶಾಪ? ಗುರುಗಳಿಗೆ ಅವರ ಶಿಷ್ಯರದ್ದೇ ಶಾಪ. ಈ ಗುರುಗಳಿಗೆ ಬೇರೆ ಯಾರು ಶಾಪ ಕೊಡೋದೇ ಇಲ್ಲ, ಅವ್ರ ಶಿಷ್ಯರೇ ಶಾಪ ಕೊಡೋದು. ಗುರುಗಳು ಹಾಳಾದದ್ದು ಯಾರಿಂದ? ಶಿಷ್ಯರಿಂದಲೇ ಹಾಳಾದದ್ದು. ಏನು ಮಾಡ್ತಾರೆ ಅಂದರೆ, ಗುರುಗಳಲ್ಲಿರ್ತಕ್ಕಂತಹ ಯೋಗ ಸಾಮರ್ಥ್ಯವನ್ನ ಮತ್ತು ಆಧ್ಯಾತ್ಮ ಸಾಮರ್ಥ್ಯ ಎರಡಿದೆ ಅವರಲ್ಲಿ. ಆಧ್ಯಾತ್ಮ ಶಕ್ತಿಯನ್ನು ಬಿಟ್ಬಿಡ್ತಾರೆ. ಯೋಗ ಸಾಮರ್ಥ್ಯಕ್ಕೆ ಅದಕ್ಕೆ ಕಾಗೆ ಹಾರಿಸಿದ ಹಾಗೆ ರೆಕ್ಕೆ ಪುಕ್ಕ ಕಟ್ಟಿ ಬಣ್ಣ ಗಿಣ್ಣ ಹಚ್ಚಿ ಬೇಕಾದ್ದು ಬೇಡವಾದ್ದು ಪವಾಡಗಳನ್ನೆಲ್ಲ ಅವ್ರ ಮೇಲೆ ಸೃಷ್ಟಿ ಮಾಡ್ತಾರೆ. ಅದು ಏನೇನು ಸೃಷ್ಟಿ ಮಾಡ್ತಾರೋ ಹೇಳಕ್ ಬಲ್ಲ. ರಾತ್ರಿ ನಮ್ಮ ಮನೆಗೆ ಬಂದರು, ಇದ್ದಕ್ಕಿದ್ದಾಗೆ ಬಾಟ್ಲಲ್ಲಿರೋ ನೀರು ಕುಡಿದ್ರು, ನನಗೆ ಮಾತ್ರ ಕಾಣಿಸಿದ್ರು, ನನ್ನ ಗಂಡಂಗೆ ಕಾಣಿಸ್ಲಿಲ್ಲ. ಹೌದಾ? ಹೇಳೋ ಒಂದು 10 ಜನಕ್ಕೆ, ನೋಡಪ್ಪ ನೋಡಿ ಹಿಂಗಿದೆ ಆ ಹಾವಾಡಿ ಇರ್ತಾರೆ. ಅದ ತಕ್ಷಣ ಇನ್ನೊಬ್ಬ ಶಿಷ್ಯ ಹೇಳ್ತಾನೆ, ಅಬ್ಬಾ ನಿಮ್ಮ ಮನೇಲಿ ನೀರು ಕುಡಿದ್ರ? ನಮ್ಮ ಮನೇಲಿ ನಿನ್ನೆ ರಾತ್ರಿ 1 ಗಂಟೆಗೆ ಬಂದಿದ್ರು. ಅದೇನು ರಾತ್ರಿ ಹೊತ್ತು ಬರೋದು? ಅದು ಭಾಳ ಫ್ರೀ ಆಗಿರುತ್ತೆ ಅಂತ ಕಾಣುತ್ತೆ ಟೈಮ್ ಅಲ್ವಾ? ರಾತ್ರಿ 1 ಗಂಟೆ ಬಂದು ಇದ್ದಕ್ಕಿದ್ದ ಹಾಗೆ ನಾನು ಅಡುಗೆ ಮನೆಗೆ ಹೋದೆ, ಕುಕ್ಕರ್ ತಾನೇ ಓಪನ್ ಆಯಿತು, ಅದರೊಳಗಡೆ ಒಪ್ಪಿಟ್ಟೆಲ್ಲ ಖಾಲಿ ಆಯಿತು. ನೋಡ್ತೀನಿ, ಅಲ್ಲೇ ಕಾಣಿಸಿದ್ರು ಗುರುಗಳು. ಇನ್ನೊಬ್ರು ಹೇಳ್ತಾರೆ, ನಮ್ಮ ಮನೆಗೆ ಗುರುಗಳು ಬಂದಿದ್ರು, ನೀವು ಯಾವತ್ತು ಹೇಳಿದ್ರು ಅವತ್ತೇ ಬಂದಿದ್ರು. ಒಂದೇ ದಿವಸ ನೋಡಿ 2 ಕಡೆ ಕಾಣಿಸ್ತಾರ. ಬಂದರು, ಇದ್ದಕ್ಕಿದ್ದಾಗೆ ಸರ್ಪ ಆಗಿ ನಂಗೆ ಕಾಣಿಸಿ ಹುಸ್ ಅಂತ ಕಚ್ಚದೆ ಹೊರಟೋಗ್ಬಿಟ್ರು. ಪಾಪ ಕಚ್ಚದೆ ಹಾವು ಅಂತ ಕಾಣುತ್ತೆ ಆ ಗುರುಗಳು. ಇನ್ನೊಬ್ರು ಯಾರೋ ಹೇಳಿದ್ರು, ಅಬ್ಬಬ್ಬಬ್ಬ ನಮ್ಮ ಕಡೆಯವರೆಲ್ಲ ಆ ಮಠದಲ್ಲಿ ಕುತ್ಕೊಂಡಿದ್ರು, ಅವರು ಫೋನ್ ಮಾಡಿದ್ರು, ನಾನು ಕೇಳಿಸ್ಕೊಂಡೆ. ನಮ್ಮ ಮನೆ ಬಾಗಿಲಿಗೆ ಬಂದು ಬಡ ಬಾಗಿಲು ತಟ್ಟಿದ್ರು, ನಾಲ್ಗೆನ 4 ಇಂಚು 5 ಇಂಚು ಉದ್ದ ಮಾಡಿದ್ರು. ಯಾರು ನೀವು ಅಂತ ಕೇಳಿದ್ವಿ, ನಾನು ಕೊಲ್ಹಾಪುರ ಮಹಾಲಕ್ಷ್ಮಿ ಅಂತ ಹೇಳಿದ್ರು. ಹೋಗು ಅಂತ ಸಂಗ್ರಹ ಮಾಡಿದ್ರು. ನಾನು ಹಿತ್ಲಲ್ಲಿ ಓಡೋದೆ, ಹರಕ ಪಂಚೆ ಉಟ್ಕೊಂಡು ವಾಪಸ್ ಬರೋದಕ್ಕೆ ಅವ್ರು ಇಲ್ಲೇ ಇಲ್ಲ. ಬಂದು ನೋಡ್ತೀನಿ, ಅಲ್ಲಿ CC ಕ್ಯಾಮ್ರಾ ಇದೆ ನಮ್ಮ ಮನೆ ಹತ್ರ. ಆ ಕ್ಯಾಮ್ರಾ ಎಲ್ಲಿ ಎಷ್ಟು ಕ್ಷಣದಲ್ಲಿ ಮಾಯ ಆಗಕ್ಕೆ ಸಾಧ್ಯ? ತಕ್ಷಣದಲ್ಲಿ ಒಂದು ಫೋನ್ ಬಂತು. ಆ ಫೋನಲ್ಲಿ ಹೇಳಿದ್ರು, ಇಲ್ಲ ಗುರುಗಳು ಇಲ್ಲೇ ಇದ್ದಾರೆ, ಅಲ್ಲಿಂದ ಒಂದು ಹೆಚ್ಚು ಕಮ್ಮಿ 4-5 ತಾಸು ದೂರದಲ್ಲಿದ್ದಾರೆ. ಎಂಥ ಪವಾಡ! ಅಷ್ಟಕ್ಕೆ ಸಾಲಾಗಲಿಲ್ಲ ಅವ್ರಿಗೆ. ಅವ್ರೇನು ಮಾಡಿದ್ರು ಗೊತ್ತಾ? 10 ಜನಕ್ಕೆ ಹೇಳಿದ್ರು, ಎಂಥ ಪವಾಡ ಪುರುಷರು. ನನ್ನ ಹೆಂಡತಿಗೆ ದೊಡ್ಡದೊಂದು ರೋಗ ಬಂದಿತ್ತು, ಡಾಕ್ಟ್ರೆಲ್ಲ ಕೈ ಬಿಟ್ಬಿಟ್ಟಿದ್ರು. ಎಲ್ಲರೂ ಕೈ ಬಿಟ್ಬಿಟ್ರು, ಕಡೆ ನಾನು ಕೈ ಬಿಟ್ಬಿಟ್ಟಿದ್ದೆ. ಹೋಗಿ ಹೇಳಿದೆ, ಗುರುಗಳು ನನ್ನ ಹೆಂಡತಿ ನೆಗದು ಬಿದ್ದು ಹೋಗಲಿ ಅಂತ ಕೇಳಿದೆ. ಗುರುಗಳು ಪಾಪ ಉಳಿಸ್ಕೊಟ್ರು. ಇಂಥ ಪವಾಡ ಈ ಭೂಮಿ ಮೇಲೆ ಯಾರೇ ಮಾಡ್ತಾರೆ? ಯಾರ್ಯಾರು ಮಾಡಲ್ಲ, ಅವರೊಬ್ಬರೇ ಮಾಡ್ತಾರೆ. ಅದೆಷ್ಟು ಒಳ್ಳೆ ಮಡಿಯಾಗಿ ಪಾಯಸ ಮಾಡ್ಕೊಂಡ್ಬಂದಿದ್ದೆ. ಆ ಪಾಯಸನ ಆ ಡಬ್ಬಿಲಿ ಇದ್ದಕ್ಕಿದ್ದ ಹಾಗೆ ಮಾಯ ಮಾಡಿ ಒಂದು ಹಸಿರಾಗಿರ್ತಕ್ಕಂಥ ತುಳಸಿಯನ್ನು ಸೃಷ್ಟಿ ಮಾಡಿದ್ರು. ಆ ತುಳಸಿ 1.5 ತಿಂಗಳ ಕಾಲ ಚೆನ್ನಾಗಿ ಬಾಡದೇ ಉಳಿದಿತ್ತು. ಇನ್ನೊಬ್ಬ ಹೇಳುತ್ತಾನೆ, ಹೌದಾ, ನಮ್ಮ ಮನೇಲಿ ಗುರುಗಳು ಮಾಡಿರೋ ಪವಾಡ ಹೇಳ್ತೀನಿ ಬಾಯ್. ಬಂದರು, ಒಂದು ಕಿರು ಬೆರಳಲ್ಲಿ ಗ್ಯಾಸಿನ ಹಂಡೆನ ತೆಗೆದು ಹಿಂಗೆ ಎಸೆದ್ರು, 3 ಕಿಲೋಮೀಟ್ರು ಅದು ಬಿತ್ತು. ಅಲ್ಲರಿ 3 ಕಿಲೋಮೀಟ್ರ್ ಇವ್ನು ಓಡೋಗಿ ನೋಡಿದ್ನ. ಇವ್ ನಿಂತಲ್ಲೇ 3 ಕಿಲೋಮೀಟ್ರ್ ದೂರ ಬಿತ್ತು ಅಂತ ಇವನಿಗೆ ಹ್ಯಾಂಗೆ ಕಾಣಿಸ್ತು? ಇನ್ನೊಂದು ಹೇಳ್ದ ಅವನ ಕಥೆನ, 7 ಶಿಖರಗಳುಳ್ಳಂತಹ ಸಪ್ತಗಿರಿ ಶಿಖರ ಶ್ರೀನಿವಾಸನ ತಿರುಪತಿ ಕ್ಷೇತ್ರಕ್ಕೆ ಒಂದೇ ಬೆರಳಲ್ಲಿ ನನ್ನ ಎತ್ಕೊಂಡು ಹಾರಿಸ್ಕೊಂಡು ಬೆಟ್ಟದಿಂದ ಬೆಟ್ಟಕ್ಕೆ ಹಾರಿಸ್ಕೊಂಡು
ಯಾವುದೇ ಟಿಕೆಟ್ ಇಲ್ಲದೆ ದೇವ್ರ ದರ್ಶನ ಮಾಡಿಸ್ಕೊಟ್ರು. ಎಲ್ಲೂ ಬೀಳಲಿಲ್ವಾ, ನೀನು ಬೀಳಿಲ್ವಾ, ನಿನ್ನ ಶೆಡ್ಡಿನೂ ಬೀಳಿಲ್ವಾ, ಎಲ್ಲ ಇಂತಿಂಥ ಪವಾಡಗಳನ್ನು ಮಾಡಿದ್ದಾರೆ 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 ಅಂತ ಹೇಳ್ತಾ 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 ಅಷ್ಟೂ ಜನ ಒಂದು ಕಡೆ ಸೇರ್ಕೊಂಡ್ಬಿಟ್ರು. ಅವನೊಂದು ದಿವಸ ಯಾತಕ್ಕೆ ಸೇರ್ಕೊಂಡ್ರೋ ಗೊತ್ತಿಲ್ಲ, ಒಬ್ರಿಗೊಬ್ರಿಗೆ ಹೇಳ್ತಾ ಹೋದ್ರು, ಎಲ್ಲ ಬರೀ ಸುಳ್ಳು, ಎಲ್ಲ ಭೋಗಸ್ಸು, ಇದರಲ್ಲಿ ಏನು ಅರ್ಥವಿಲ್ಲ. ಇನ್ನೊಬ್ರು ಹೇಳೋದು, ಇಲ್ಲ ಮಾಡ್ತಾರೆ, ಆದರೆ ಅವರಿಗೆ ದೇವತಾ ಶಕ್ತಿ ಇಲ್ಲ, ಅವರು ಯಂತ್ರ ಮಂತ್ರ ತಂತ್ರ ಮಾಟ ಮದ್ದು ಅದು ಇದು ಸುಡುಗಾಡು ಶುಂಠಿ ಕಂಬ ಎಲ್ಲ ವಿದ್ಯೆಗಳನ್ನು ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ಮನೆಯಲ್ಲಿರ್ತಕ್ಕಂತಹ ಮೊದಲು ಮಕ್ಕಳನ್ನು ಅಪಹಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಮಠಕ್ಕೆ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬಿಟ್ರೆ ವಾಪಸ್ಸು ಅವರಂತೂ ಮನೆ ಸೇರ್ಕೊಳ್ಳೋದೇ ಇಲ್ಲ. ಹುಷಾರೆಂಬುದಾಗಿ ಪಾಪ ಎಷ್ಟು ಹುಷಾರು ಕೊಡ್ತಾರೋ, ಪ್ರಪಂಚದ ಸರ್ಕಾರವು ಇಷ್ಟೊಂದು ಎಚ್ಚರಿಕೆಯನ್ನು ಕೊಡಲ್ಲ ಅಂತ ಕಾಣುತ್ತೆ. ಪಾಪ ಅಷ್ಟೊಂದು ಆಸಕ್ತಿ ಇವರಿಗೆ. ಆ ಜನ ಬುದ್ಧಿಗೇಡಿ ಜನಗಳು ಇವರ ಪ್ರವಚನವನ್ನು ಮೊದಲು ಕೇಳಿರ್ತಾರಲ್ವಾ, ಆಮೇಲೆ 2 ಸಲ ಪ್ರವಚನ ಕೇಳಿದಾಗ ಹೌದಾ ಅಂದ್ಬಿಡ್ತಾರೆ. ಇದೇನು ವಿಚಿತ್ರ ರೀ, ನೀವೇ ಆ ಪ್ರವಚನವನ್ನು ಮಾಡಿ ಅವರನ್ನು ಗುರುಗಳು ಅಂತ ಹೇಳಿ ಇಲ್ಲ ಸಲ್ಲದ ಪವಾಡಗಳನ್ನು ಅವರ ತಲೆಗೆ ಕಟ್ಟಿ ಅವರ ಭಕ್ತರನ್ನಾಗಿ ನಮ್ಮನ್ನು ಅಲ್ಲದೆ ನಮ್ಮ ಮನೆಯವರನ್ನು, ನಮ್ಮ ನಾಯಿಯನ್ನು, ನಮ್ಮ ನಾಯಿ ಮರಿಯನ್ನು, ಮುಂದೆ ಹುಟ್ಟುವ ನಾಯಿ ಕುನ್ನಿಯನ್ನು ಭಕ್ತರನ್ನಾಗಿ ಮಾಡಿ ಇಟ್ಟುಬಿಟ್ಟಿದ್ದೀರಲ್ಲ, ಈಗ ಬೇಡ ಅಂದರೆ ನಾವು ಎಲ್ಲಿ ಬಿಟ್ಟು ಹೋಗೋದು ಅಂತ ಅವ್ರಿಗೂ ಕೇಳಕ್ಕೆ ಬರಲ್ಲ, ಇವ್ರಿಗೂ ಹೇಳಕ್ಕೆ ಬರಲ್ಲ. ಇಂತಹ ಹುಚ್ಚುಚ್ಚು ಪವಾಡಗಳನ್ನು ಸೃಷ್ಟಿ ಮಾಡಿದಂತಹ ಜನರೇ ಆ ಗುರುಗಳಿಗೆ ಮುಖ್ಯ ಶತ್ರುಗಳಾಗಿ ಬಿಟ್ಟಿರ್ತಾರೆ. ಅಂದ್ರೆ ಅರ್ಥ, ದೇವತೆಗಳಿಗೆ ಭಕ್ತರ ಶಾಪ, ಗುರುಗಳಿಗೆ ಶಿಷ್ಯರ ಶಾಪ. ಇಂತಹ ಶಿಷ್ಯರು ಆ ಗುರುಗಳಿಂದ ಎಚ್ಚರಿಕೆಯಿಂದ ಇರಬೇಕು ಅಂತಲ್ಲ, ಇಂತಹ ಹುಚ್ಚು ಶಿಷ್ಯರಿಂದ ಗುರುಗಳೆಲ್ಲರೇ ಎಚ್ಚರಿಕೆಯಿಂದ ನೀವು ಇರಿ ಅಂತ ಅರ್ಥ. ಇಂತಹ ವಿಷಯದಲ್ಲಿ ಸಂವರ್ತ ಮುನಿಯ ಮೇಲೆ ಅಲ್ಲ ಸಲ್ಲದ ಎಲ್ಲ ವಿಷಯಗಳನ್ನು ದೇವಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರು ಹೇಳಿದರು ಅಂದರೆ ಅದೆಷ್ಟು ವಿಪರ್ಯಾಸವಾಗತ್ತೆ. ಈ ಯಾವ ವಿಷಯಕ್ಕೂ ಸಂವರ್ತನ ಪೌರೋಹಿತ್ಯವನ್ನು ಬಿಡಲಿಕ್ಕೆ ಮರುತ್ತರಾಜ ಏನು ಮಾಡಿದ್ರು ಒಪ್ಪಿಗೆ ಕೊಡಲೇ ಇಲ್ಲ. ಈ ವಿಷಯ ಬಂದು ಬೇರೆ ಥರ ಹೇಳ್ಬಿಡ್ತಾರೆ ಬೃಹಸ್ಪತ್ಯಾಚಾರ್ಯ ಇಂದ್ರಂಗೆ. ನೋಡು, ನಾನು ಹೋಗಿದ್ದೆ, ನಿನ್ನನ್ನು ಮೀರಿಸುವಂಥ ಸಂಪತ್ತು ನಾನು ನೋಡಿದೆ ದೇವೇಂದ್ರ, ಸುಮ್ಮನೆ ದೇವೇಂದ್ರನ ಪದವಿಗೆ ನೀನು ಕೂತ್ಕೊಂಡಿದ್ಯೋ ಏನೋ, ಆದ ಸಂಪತ್ತೆಲ್ಲ ಅವನ ಹತ್ರ. ನಾನು ನಾಚಿಕೆ ಬಿಟ್ಟು ಕೇಳಿದ್ನಪ್ಪ, ಒಂದು ಮಾತು ಅವನು ಹೇಳ್ದ ಗೊತ್ತಾ, ಏನಂತ ಹೇಳ್ದ ಗೊತ್ತಾ, ಬೃಹಸ್ಪತ್ಯಾಚಾರ್ಯರಂತಹ ಪೌರೋಹಿತ್ಯವನ್ನು ಮಾಡಿಸ್ಕೊಳ್ಳಿಕ್ಕೆ ನಾನೇನು ಬಿಟ್ಟಿ ಬಿದ್ದಿರೋ ದೇವೇಂದ್ರನೇ ಅಂದು ಬಿಡಬೇಕೇನಪ್ಪ. ನೋಡಿ, ಬ್ರಾಹ್ಮಣರ ಹುಚ್ಚು ಮೂರ್ಖತನ. ತಮಗಾಗ ಬರಲ್ಲ ಅಂದರೆ ಯಾರನ್ನಾದ್ರೂ ಎತ್ತು ಕಟ್ಟಿ ಏನು ಬೇಕಾದರೂ ಮಾಡಿಬಿಡ್ತಾರೆ. ದೇವೇಂದ್ರ ತಕ್ಷಣ ಕೋಪಗೊಂಡು ಏನು ಮಾಡ್ದ ಅಂತಂದರೆ ವಜ್ರಾಯುಧ ಪ್ರಯೋಗ ಮಾಡ್ತೀನಿ ಅಂತ ಹೇಳ್ತಾನೆ. ಯಾಕಂದರೆ ಆಯುಧದಲ್ಲಿ ಅತಿ ದೊಡ್ಡ ಆಯುಧ ವಜ್ರಾಯುಧ. ಅಂದರೆ ಸಿಡಿಲೇ ಅದು. ವಜ್ರಾಯುಧ ಅಂದರೆ ಏನು, ವಜ್ರದಿಂದ ಮಾಡಿದ್ದು ಅಂತಲ್ಲ, ಸಿಡಿಲು ದದೀಚಿ ಮನೆಯ ಮೂಳೆಗಳಿಂದ ಮಾಡಿರ್ತಕ್ಕಂಥ ಆಯುಧ. ರಾಜ ಸಂವರ್ತ ಮನೆ ಅದಕ್ಕೆ ಮಣಿಲೇ ಇಲ್ಲ. ಯಾಕೆ ಮಣಿಲಿಲ್ಲ? ಬೇಕಾದ್ದಾಗಲಿ, ಬಂದದ್ದೆಲ್ಲ ಬರಲಿ, ಗುರುವಿನ ದಯ ಹೊಂದಿರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ, ಬಂದದ್ದೆಲ್ಲ ಬರಲಿ, ಶ್ರೀ ಗುರು ಗೋವಿಂದನ ದಯ ಹೊಂದಿರಲಿ. ಅವನಿಗೆ ಸಂಪೂರ್ಣ ನಂಬಿಕೆ. ಯಾಕೆ ಅಂದರೆ ವಜ್ರ ಕವಚ ಧರಿಸಿದ್ದಾನು. ಅಂತ ಇಂಥ ವಜ್ರ ಕವಚ ಅಲ್ಲ, ಸದ್ಗುರುಗಳ ಪ್ರೇಮ ಕವಚ, ಸದ್ಗುರುಗಳ ಪೂರ್ಣ ಕವಚ, ಸದ್ಗುರುಗಳ ಆನಂದ ಕವಚ, ಮನೋಮಯ ಕವಚ, ಪ್ರಾಣಮಯ ಕವಚ, ಅನ್ನಮಯ ಕವಚ, ವಿಜ್ಞಾನಮಯ ಕವಚವನ್ನು ತೊಟ್ಟಂತ 5 ಕವಚಗಳನ್ನು ತೊಟ್ಟಂತಹ ಇಂತಹ ಶಿಷ್ಯರಿಗೆ ಖಾಲಿ ಪುಕ್ಕಟ್ಟೆ ಬೇಡಬಾರ್ದವರ್ದು ಏನು ಹೆದರಿಕೆ ಇರುತ್ತೆ? ಯಾವುದಕ್ಕೂ ಮಣಿಲಿಲ್ಲ. ವಜ್ರಾಯುಧ ಪ್ರಯೋಗ ಮಾಡಾಯಿತು. ಆದರೆ ಸಂವರ್ತ ಮುನಿಯ ತಪ ಪ್ರಭಾವದ ರಕ್ಷೆ ಆ ಮರುತ್ತರಾಜನಿಗೆ ಇದ್ದದ್ರಿಂದ ಆ ಮುನಿ ಏನು ಮಾಡೋದು ಗೊತ್ತಾ, ತನ್ನ ತಪಶ್ಚರ್ಯ ಪ್ರಭಾವದಿಂದ ನಂಬಿದಂತಹ ಮರುತ್ತರಾಜನಿಗೆ ರಕ್ಷೆ ಕೊಡಲಿಕ್ಕೋಸ್ಕರ ಅವನು ಆ ವಜ್ರಾಯುಧವನ್ನು ಕೂಡ ಸ್ತಂಭನೆ ಮಾಡಿಬಿಡ್ತಾನೆ. ಕಡೆಗೆ ಎಲ್ಲ ದುರಂತ ನೋಡಿ ಸಾಕಾಯಿತು, ಇದೇನು ಪಡೆದಾಟ ಅಂತ ಹೇಳಿ ಆ ಪೌರೋಹಿತ್ಯಕ್ಕೆ ರಾಜೀನಾಮೆ ಕೊಟ್ಟು ಮುಂದೆ ಅವಧೂತನಾಗಿ ಹೋಗ್ತಾನೆ ಅಂತ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಕಡೆಗೂ ಮರುತ್ತರಾದ ಬೃಹಸ್ಪತ್ಯಾಚಾರ್ಯರ ಪೌರೋಹಿತ್ಯಕ್ಕೆ ಅವಕಾಶವೇ ಕೊಡಲೇ ಇಲ್ಲ. ಇವ್ರ ಕತೆ ಹಿಂಗಾಯ್ತಾ. ಇನ್ನು ಶುಕ್ರಾಚಾರ್ಯರ ಕತೆಗೆ ಬರೋಣ.
ಯಾಕೆಂದ್ರೆ ಸಲ್ಲದ ಪುರೋಹಿತ ಗೊಳಾಗ ಬಲ್ಲಿದ ಧನಕ್ಕೆ ಮರುಳಾಗಿ ಇಬ್ಬರು ಅಂತ ಹೇಳ್ತಾ ಇದ್ದಾಳೆ. ಇಬ್ಬರು ಅಂತ ಅಲ್ಲಿ ನೂರಾರು ಜನನಿಗೆ ಹೇಳಿಲ್ಲ, ಲಕ್ಷ್ಮೀದೇವಿ ಇಬ್ಬರನ್ನೇ ಹೇಳ್ತಾ ಇದ್ದಾಳೆ. ಮೊದಲನೇ ಗುರುಗಳದಾಯಿತು, ದೇವಗುರುಗಳದಾಯಿತು. ಇನ್ನು ದೈತ್ಯಾಚಾರ್ಯರು ಆಗಿರ್ತಕ್ಕಂಥ ಶುಕ್ರಾಚಾರ್ಯರ ಧನಮೋಹ ಎಷ್ಟಿತ್ತಂದ್ರೆ, ಒಮ್ಮೆ ಅವ್ರು ಏನು ಮಾಡಿಬಿಟ್ಟಿದ್ರು ಗೊತ್ತಾ, ತಮ್ಮ ಯೋಗ ಬಲದಿಂದ ಕುಬೇರನ ಸಂಪತ್ತನ್ನೆಲ್ಲ ಅಪಹಾರ ಮಾಡಿದ್ರಂತೆ. ನಾನು ಹಿಂದೆ ಹೇಳಿದೆ, ಶುಕ್ರಾಚಾರ್ಯರ ಆಸ್ತಿಯಲ್ಲಿ ಕಾಲಾಂಶ ಮಾತ್ರ ಕುಬೇರನ ಹತ್ರ ಇದೆ. ಅಂಥ ಕುಬೇರನ ಆಸ್ತಿ ಅವನ ಹತ್ರ ಯಾಕಿರಬೇಕು, ನನ್ನ ಹತ್ರವೇ ಇರಲಿ ಅಂತ ತಾವೆಲ್ಲಿ ಕೂತ್ಕೊಂಡಿದ್ರು ಅಲ್ಲೇ ಕೂತ್ಕೊಂಡು ಯೋಗ ಸಾಮರ್ಥ್ಯದಿಂದ ಕಣ್ಣಿಂದ ನೋಡಿದ್ರಂತೆ ಎಲ್ಲ ದುಡ್ಡು ಕಾಸು ಬೆಳ್ಳಿ ಬಂಗಾರ ಎಲ್ಲ ಅಲ್ಲಿ ಬಂದು ಕೂತ್ಕೊಂಡ್ಬಿಡಿ. ಬೆಳಗ್ಗೆ ಎದ್ದು ನೋಡ್ತಾನೆ ಎಲ್ಲ ಟ್ರೆಜರಿ ಖಾಲಿ, ಖಾಲಿ. ಅವನೇನು ಮಾಡ್ದ, ಸೀದಾ ಕಣ್ಮುಚ್ಚಿ ನೋಡ್ದ, ಇದೆಲ್ಲ ಶುಕ್ರಾಚಾರ್ಯರು ಮಾಡಿದ್ರೆ ಅಂತ ಗೊತ್ತಾಯಿತು. ಧೈರ್ಯ ಸಾಲಿಲ್ಲ ಶುಕ್ರಾಚಾರ್ಯರ ಹತ್ರ ಹೋಗ್ಲಿಕ್ಕೆ. ಯಾಕೆ? ಬ್ರಾಹ್ಮಣ ಬೇರೆ, ಅಂತ ಇಂಥ ಬ್ರಾಹ್ಮಣ ಅಲ್ಲ, ಮತ್ತು ಮಣ ಅಲ್ಲ, ಬ್ರಹ್ಮಜ್ಞಾನಿ. ಸಾಲದ್ದಕ್ಕೆ ದೇವಿಯ ಸ್ವರೂಪ ಶುಕ್ರ ಆಚಾರ್ಯ, ಅಸುರ ಗುರು, ರುದ್ರದೇವರ ವರಬಲ, ಅದು ಏನೇನೇನೇನೇನಿದೆಯೋ ಎಲ್ಲ ಸರ್ಟಿಫಿಕೇಟು ಇದೆ. ಎಲ್ಲ ದುಡ್ಡು ಕೊಟ್ಟು ತೊಗೊಂಡಿರೋ ಸರ್ಟಿಫಿಕೇಟ್ಗಳಲ್ಲ. ಒಂದು 5 ಲಕ್ಷ ಕೊಡೋದು, ಅದೊಂದು ಸರ್ಟಿಫಿಕೇಟ್ ತಗೋದು, 3 ಲಕ್ಷ ಕೊಡೋದು, ಇದೊಂದು ಸರ್ಟಿಫಿಕೇಟ್ ತೊಗೊಂಡು 2 ಲಕ್ಷ ಕೊಡೋದು, ಎರಡು ಸರ್ಟಿಫಿಕೇಟ್ ತಗೊಳ್ಳೋದು, ಇಂಥದ್ದು ಏನೇನೇನೇ ಎಲ್ಲ ಕೂಡ ತಮ್ಮ ಸ್ವಯಂ ಯೋಗ ಬಲದಿಂದ ಪಡ್ಕೊಂಡಿರ್ತಕ್ಕಂಥ ಸರ್ಟಿಫಿಕೇಟೇ. ಇಂಥವ್ರ ಹತ್ರ ಹೋಗಿ ಮಾತಾಡೋದು ಯಾರಿಗಾಗತ್ತೆ? ಅದಕ್ಕೇನು ಮಾಡ್ದ, ಸೀದಾ ನೇರವಾಗಿ ಕೈಲಾಸಪತಿ ಹತ್ರ ಹೋದ. ಕಾರಣ ಇಷ್ಟೇ, ಕೈಲಾಸಪತಿ ಸಂಪತ್ತಿಗೆ ಅಭಿಮಾನಿ ದೇವತೆ. ಆ ಎಲ್ಲ ಅವನು ಸುರಾಚಾರ್ಯ, ಇವರು ದೈತ್ಯಾಚಾರ್ಯ, ಅವರು ದೇವಾಚಾರ್ಯ, ಇವನು ಸುರೇಶ್ವರ. ಸುರ ಈಶ್ವರ ಅಂತಂದರೆ ಎಲ್ಲ ದೇವತೆಗಳಿಗೂ ಈಶ್ವರನಾಗಿರ್ತಕ್ಕಂತಹ ಶಿವನು ಅದರ ಮೇಲಿನ ಆಫೀಸರ್ ಇರೋದ್ರಿಂದ ಅವನ ಹತ್ರ ಹೋಗಿ ಚಾವಿ ತಗೊಂಡ. ಒಂದು ಅದೆಷ್ಟು ಚಾವಿ ಇತ್ತೋ ಏನೋ ಗೊತ್ತಿಲ್ಲ, ಆ ಚಾವಿಯ ಕುಚ್ಚನ್ನು ತಗೊಂಡು ಹೋಗಿ ಸೀದಾ ಹೋಗಿ ಶಿವನ ಮುಂದೆ ಇಟ್ಬಿಟ್ಟು ನಮಃ ಶಿವಾಯ ಶಿವಾರ್ಪಣಮಸ್ತು ಅಂತ ಒತ್ತು ನಮಸ್ಕಾರ ಮಾಡೋದು. ಶಿವ ಹೇಳ್ದ, ಅಲ್ಲಪ್ಪ, ಈ ಯುಗ ಮುಗಿದ ಹೊರತು ಇನ್ನೊಬ್ಬ ಕುಬೇರನ್ನ ನಾವು ಅಪಾಯಿಂಟ್ ಮಾಡ್ಲಿಕ್ಕೆ ಆಗೋಲ್ಲ. ಆ ಥರ ಮಾಡಲಿಕ್ಕೆ ಇದೇನು BJP ಗೌರ್ನಮೆಂಟಾ, ಇದೇನು ಕಾಂಗ್ರೆಸ್ ಗೌರ್ನಮೆಂಟಾ, ಇದೇನು ಕರ್ನಾಟಕದ ರಾಜಕೀಯ ಅಂತ ತಿಳ್ಕೊಂಡಿದ್ದ. ಭಾರತದಲ್ಲೂ ಕರ್ನಾಟಕದ ರಾಜಕೀಯ ಬಹಳ ವಿಶೇಷ ರಾಜಕೀಯ ಅಂತ ಅಂದ್ಕೊಂಡಿದ್ದೀರ. ಆದ್ದರಿಂದ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ನೀನು ಇದನ್ನು ಮಾಡಲೇಬೇಕಾಗತ್ತೆ ಅಂತ ಹೇಳಿದ. ಅವನು ಹೇಳ್ದ, ಸ್ವಾಮಿ, ನಾನು ಕುಬೇರ ಹೆಸರಿಗೆ, ದುಡ್ಡು ಕಾಸು ಬೆಳ್ಳಿ ಬಂಗಾರ ಏನೇನಿದೆಯೋ ಅದೆಲ್ಲ ಎಲ್ಲಿದೆ, ನಮ್ಮ ಹತ್ರ ಅಲ್ಲಿ ಇಲ್ವಲ್ಲ. ಮತ್ತೆ ಏನಾಯಿತು ಅಂತ ಕೇಳ್ದ. ಏನಾಯಿತು? ಎಲ್ಲ ಇದ್ದಲ್ಲೇ ಇತ್ತು, ಹೋಗಿ ನೋಡಿದ್ರೆ ಅಲ್ಲಿ ಏನೂ ಇಲ್ಲ. ಅದು ಎಲ್ಲಿ ಹೋಯ್ತು? ಹಂಗಾದ್ರೆ ಅದು ಎಲ್ಲಿ ಹೋಯ್ತು ಅಂತ ನನಗೆ ಗೊತ್ತಿದ್ರೆ ನಿಮ್ಮ ಹತ್ರ ಯಾಕೆ ಬರ್ತಿದ್ದೆ? ಸರಿ, ನಿನಗೊಂದು ಯೋಗ ದೃಷ್ಟಿ ಕೊಟ್ಟಿದ್ದೀನಲ್ಲ, ಆ ಯೋಗ ದೃಷ್ಟಿಯಿಂದ ನೋಡೋದೆಲ್ಲ ಹೋಗಿದೆ. ಅದನ್ನು ನಾನು ನೋಡೋಲ್ಲ. ಯಾಕೆ ನೋಡಲ್ಲ ಅಂದರೆ ಅದು ಎಲ್ಲಿದೆ ಅಂತ ಗೊತ್ತಿದೆ ನನಗೆ. ಅದೇನಾದರೂ ನಾನು ಹೇಳಿದ್ರೆ ಆ ಮುಂದಿನ ಸಮಸ್ಯೆಗೆ ನಾನು ಸಿಕ್ಕೊಳ್ಳಿಕ್ಕಾಗಲ್ಲ. ನೀನು ತ್ರಿನೇತ್ರ, ವಾಮದೇವ ವಿರಂಜಿತನಯ ಉಮಾ ಮನೋಗರ ಉಗ್ರದೂಚಟಿ ಸಾಮಜಾತಿ ವಸನ ಭೂಷಣ ಸುಮನತೋತ್ತಂ ಸಕಾಮಕರ ಕೈಲಾಸ ಮಂದಿರ ಸೋಮ ಸೂರ್ಯ ಅನಲ ವಿಲೋಚನ ಕಾಮಿತ ಪ್ರದ ಕರುಣಿಸೂ ಗೆಮಗೆ ಸದಾ ಸುಮಂಗಳವ. 3 ಕಣ್ಣಿದೆಯಲ್ಲಪ್ಪ, ಒಂದು ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ, ಮತ್ತೊಂದು ಕಣ್ಣು ಅಗ್ನಿ, ನೀನೇ ನೋಡ್ಕೊ ಅಂದ್ಬಿಟ್ಟು ಶಿವ ತನ್ನ ಅಂತರದೃಷ್ಟಿಯಿಂದ ನೋಡ್ದ. ಶುಕ್ರಾಚಾರ್ಯರ ಮನೆಯಲ್ಲಿ ಕುಬೇರನ ಸಂಪತ್ತೆಲ್ಲ ಅಲಡಗಿಕೊಂಡಿತು. ಏನು ಮಾಡಲಿಲ್ಲ. ಪ್ರಭುಂ ಪ್ರಾಪಣಾದಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾದ್ಯಂ ಭವಚ್ಚಂಕರಂ ಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನವೀರೇ. ಶೂಲ ತಗೊಂಡ, ಸೀದಾ ಉದ್ದ ಮಾಡ್ದ. ಮಿಂಚಿನ ವೇಗದಲ್ಲಿ ಸೀದಾ ಶುಕ್ರಗ್ರಹದ ಹತ್ರ ಬಂದದೆ ಒತ್ತುದ, ಅಂಟ್ಕೋತು ಶುಕ್ರಗ್ರಹ, ಬುಳಕ್ಕಂತ ನುಂಗ್ಬಿಟ್ಟು. ಆ ಶುಕ್ರಾಚಾರ್ಯರನ್ನು ನುಂಗಿದ ಮೇಲೆ ಪ್ರಕೃತಿಯಲ್ಲಿ ಎನ್ವಿರಾನ್ಮೆಂಟಲ್ಲಿ ಒಂದು ಅಸ್ತವ್ಯಸ್ತ ಆಯಿತು. ಯಾಕಂದರೆ ಎಲ್ಲ ಗ್ರಹಗಳು ಇರಬೇಕು. ಒಂದು ಗ್ರಹ ಏನಾದ್ರು ವ್ಯತ್ಯಾಸ ಆಗಿಬಿಟ್ರೆ ಮ್ಯಾಗ್ನೆಟಿಕ್ ಪವರ್ ಅಂದರೆ ಗುರುತ್ವಾಕರ್ಷಣ ಶಕ್ತಿ ಹಾಳಾಗತ್ತಾದ್ರಿಂದ ಪುನಃ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಾಗ
ಶಿವ ಏನು ಹೇಳ್ತಾನೆ ಗೊತ್ತಾ, ನಮಗೆ ನುಂಗಿ ಗೊತ್ತು, ನುಂಗಿ ನೀರು ಕುಡಿದ್ಮೇಲೆ ವಾಂತಿ ಮಾಡಿ ಗೊತ್ತಿಲ್ಲ. ವಾಂತಿ ಮಾಡೋರು ಯಾರು? ಯಾರಿಗೆ ಪಚನ ಆಗಿಲ್ವೋ, ಯಾರಿಗೆ ಊಟ ಮಾಡಿದ ಆಹಾರ ಅರಿಗೆಯೇ ಇಲ್ವೋ ಅವರು ವಾಂತಿ ಮಾಡೋದು. ನಾನು ಯಾಕೆ ವಾಂತಿ ಮಾಡಬೇಕು? ಜಗತ್ ಪ್ರಳಯವನ್ನು ಮಾಡುವಂಥ ನನಗೆ ಹೊಟ್ಟೆಯಲ್ಲಿ ಜಾಠರಾಗ್ನಿ ಅದು ತತ್ವವನ್ನು ಮೀರಿ ನಿಂತಿದೆ. ವಾಯುದೇವರಿಗಿಂತ ಕಮ್ಮಿ ಜಠರಾಗ್ನಿ ಇಲ್ಲಿ. ಆದರೆ ಇಂಥ ಜಠರಾಗ್ನಿ ಉಳ್ಳ ನಾನು ಒಮ್ಮೆ ನುಂಗಿದ್ದನ್ನು ಉಗುಳಕ್ಕಾಗತ್ತಾ, ವಾಂತಿ ಮಾಡೋಕ್ಕಾಗತ್ತಾ? ಹಂಗಾರೆ ಅವ್ರ ಕತೆ ಏನಾಗಿದೆ? ಅವ್ರ ಕತೆ ಡಿಸಾಲ್ವ್ ಆಗಿದೆ, ಆದರೆ ಆತ್ಮತತ್ವ ಅಲ್ಲಿ ಅಡಗಿದೆ. ಹಿಂಗಾದರೂ ಮಾಡಿ ಅವ್ರು ಹೊರಗೆ ಬಿಟ್ಬಿಡು ಮಾರಾಯ. ಶಿವ ಶಂಕರ ನಮಃ ಶಿವಾಯ ಹರಹರ ನಂಜುಂಡೇಶ್ವರ ಕೈಲಾಸಪತಿ ಅಂತ ಪ್ರಾರ್ಥನೆ ಮಾಡಿದಾಗ ಅವರನ್ನು ಲಿಂಗದ್ವಾರದಿಂದ ಹೊರಗೆ ಬಿಟ್ಟ. ಏನದು ಲಿಂಗದ್ವಾರ ಅಂದರೆ? ಲಿಂಗದ್ವಾರ ಅಂದರೆ ಏನು ಅಸಹ್ಯ ಮಾಡ್ಕೋಬಾರ್ದು, ಪೆನ್ನೀಸ್, ಅದರಿಂದ ಹೊರಗೆ ಅವರನ್ನು ಬಿಟ್ಟ. ಬರುವಾಗ ಅವರು ಸ್ಪರ್ಮ್ ಆಗಿ ಬರ್ತಾರೆ, ವೀರ್ಯವಾಗಿ ಬಂದರು. ನೋಡಿಬೇಕಾದ್ರೆ ಯಾರಿಗಾದರೂ ಮಕ್ಕಳಾಗಿಲ್ಲ ಅಂತ ಇಟ್ಕೊಳ್ಳಿ. ಸ್ತ್ರೀಯರಿಗೆ ಮಕ್ಕಳಾಗದಿರೋದಕ್ಕೆ ಮಂಗಳ ಗ್ರಹ ಕಾರಣ. ಮಂಗಳ ಗ್ರಹ ಅಂದರೆ ರಕ್ತ, ಅಂದರೆ 3 ದಿವಸ 4 ದಿನಗಳಲ್ಲಿ ಅವರಾಗತಕ್ಕಂಥ ಋತುಸ್ರಾವಗಳಲ್ಲಿ ವ್ಯತ್ಯಾಸ ಆಗೋದು ಮಂಗಳ ಗ್ರಹದಿಂದ. ಇನ್ನು ಪುರುಷರಲ್ಲಿ ಸಂತಾನದ ಕಮಿ ಅಂದರೆ ತೊಂದರೆ ಕಾರಣ ಏನಂದರೆ ನಿರ್ವೀರ್ಯತೆ. ನಿರ್ವೀರ್ಯತೆ ಅಂದರೆ ಧಾತು ಇಲ್ಲದಿರುವಿಕೆ, ಸ್ಪರ್ಮ್ಲೆಸ್ ಕೌಂಟಿಂಗ್ಸ್, ಅಂದರೆ ಸ್ಪರ್ಮಲ್ಲಿ ಕೌಂಟಿಂಗ್ಸ್ ಇಲ್ಲ, ಅಂದರೆ ದಟ್ ಈಸ್ ಶುಕ್ರ. ಶುಕ್ರಾಚಾರ್ಯರು ಸ್ಪರ್ಮ್ ಆಗಿ ಕನ್ವರ್ಟ್ ಆಗಿಬಿಟ್ರು, ಅವರ ಲಿಂಗದ್ವಾರದಿಂದ ಹೊರಗೆ ಬಿಟ್ಟಿದ್ದಾನೆ. ಈ ವೀರ್ಯ ಶಕ್ತಿಯನ್ನು ಕೊಡ್ತಕ್ಕಂಥ ಅವರೇ ಶುಕ್ರಾಚಾರ್ಯ. ಅವರು ಆಕಾಶದಲ್ಲಿ ಆ ಶುಕ್ರ ಗ್ರಹವಾಗಿ ನಿಂತ್ಕೊಂಡ್ರು. ಇದು ಎಷ್ಟು ಹಾಸ್ಯಾಸ್ಪದ! ಇಂಥ ಪುರೋಹಿತರು ನನಗೆ ಬೇಡಪ್ಪ ಅಂತ ಹೇಳ್ತಾಳೆ ಸ್ವಯಂವರದ ಕನ್ಯೆ ಶ್ರೀ ಮಹಾಲಕ್ಷ್ಮಿ. ಹೀಗೆ ಧನಮಧಾಂಧರಾಗಿರ್ತಕ್ಕಂತಹ ಪುರೋಹಿತರನ್ನು, ಹಾಸ್ಯಾಸ್ಪದರಾಗಿರ್ತಕ್ಕಂತಹ ಪುರೋಹಿತರನ್ನು ಸ್ವಯಂವರದ ಕನ್ಯೆ ಮಹಾಲಕ್ಷ್ಮಿ ನಿರಾಕರಣೆ ಮಾಡ್ತಾಳೆ. ಪೌರೋಹಿತ್ಯ ಅನ್ನೋದು ಹಣದ ಸಂಪಾದನೆಗಿರೋ ಒಂದು ಸಾಮಾನ್ಯ ಪ್ರವೃತ್ತಿಯಾಗಿದೆ ಇವತ್ತಿನ ದಿವಸ. ಅರ್ಥಜ್ಞಾನ ಇಲ್ಲದೆ ತಪ್ಪಾಗಿ ಎಲ್ಲ ಮಂತ್ರಗಳನ್ನ ಹೇಳಿಬಿಟ್ರೆ ಸಾಕು, ಪೌರೋಹಿತ್ಯ ಆಗೋಗುತ್ತೆ ಅನ್ನೋ ಪರಿಸ್ಥಿತಿ ಬಂದು ಹೋಗಿದೆ. ಇದಕ್ಕೆ ಯಾರು ಹೊಣೆ? ಸಮಾಜವೇ ಹೊಣೆ. ಇಂಥ ಪೌರೋಹಿತ್ಯ ಅನರ್ಥಕಾರಿಯಾಗಿರ್ತಕ್ಕಂತಹ ಪೌರೋಹಿತ್ಯ. ಪೌರೋಹಿತ್ಯಂ ಚ ಅರ್ಚಕತ್ವಂ ಮಾಠಾಪತ್ಯಂ ತಥೈವ ಚ ಯಕ್ಕರೋತಿ ಸ ದೇವೋಪಿ ಶ್ವಾನಯೋನಿಂ ಸಮಶ್ನುತೆ. ಪೌರೋಹಿತ್ಯ ಚ ಮತ್ತು ಅರ್ಚಕತ್ವ, ಪೂಜಾರಿಕೆ, ಮಠಾಧಿಪತ್ಯ. ಮಠಾಧಿಪತ್ಯ ಅಂದರೆ ಮಠದ ಆಧಿಪತ್ಯವನ್ನು ಮಾಡ್ತಕ್ಕಂಥದ್ದು. ತಥೈವ ಚ, ಈ ಮೂರನ್ನೂ ಯಹ ಕರೋತಿ, ಯಾರು ಮಾಡ್ತಾರೆ, ಸ ದೇವೋಪಿ, ಅವರ ದೇವತೆಯಾಗಿದ್ದರೂ ಶ್ವಾನಯೋನಿಂ ಸಮಶ್ನುತೆ. ಇಷ್ಟೇ ಅರ್ಥ. ಮಠಾಧಿಪತಿ ಆಗೋದು, ಪುರೋಹಿತ ಆಗೋದು, ಅರ್ಚಕ ಆಗೋದು, ಈ 3 ಕೆಲಸನ ಈ ಭೂಮಿ ಮೇಲೆ ದೇವತೆಗಳೇ ಹುಟ್ಟಿ ಮಾಡಿದರೂ ಅವರಿಗೆ ನಾಯಿ ಜನ್ಮ ಶತಸಿದ್ಧ ಅಂತ ನಾನು ಹೇಳ್ತಾ ಇಲ್ಲ, ಶಾಸ್ತ್ರ ಹೇಳ್ತಾ ಇದೆ. ಶ್ರೀರಾಮನ ರಾಜ್ಯಭಾರದಲ್ಲಿ ಒಂದು ನೀತಿ ಇತ್ತು. ಏನಂದರೆ ಪ್ರಾಣಿಗಳಿಗೂ ಪಶು ಪಕ್ಷಿಗಳಿಗೂ ಸಕಲ ಜೀವಾತ್ಮರಿಗೂ ನ್ಯಾಯ ಮತ್ತು ಅನ್ಯಾಯದಲ್ಲಿ ಒಂದೇ ಶಿಕ್ಷೆ ಮತ್ತು ರಕ್ಷೆ. ಒಂದು ದಿನ ರಾಮಚಂದ್ರ ಸಭೆಯಲ್ಲಿ ಮಂಡಿಸಿದ್ದಾನೆ, ಸೀತಾಸಹಿತನಾಗಿ ಕೂತಿದ್ದಾನೆ. ಹನುಮಂತ ದೇವರ ಅವರ ಪಾದವನ್ನು ಪೂಜೆ ಮಾಡ್ತಾ ಇದ್ದಾನೆ. ಇದ್ದಕ್ಕಿದ್ದಾಗೆ ಢಾಣ್ 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 ಎಂಬುದಾಗಿ ಘಂಟಾನಾದ ಕೇಳಿ ಬಂತು. ಅದು ಧರ್ಮದ ಗಂಟೆ. ಆ ಗಂಟೆಯನ್ನು ಯಾರಾದರೂ ನುಡಿಸಿದ್ರೆ, ಬಾರಿಸಿದರೆ ಅದಕ್ಕೆ ಅರ್ಥ ಏನು ಅಂದರೆ, ಯಾರೋ ಆರ್ತರು ಅನ್ಯಾಯವಾಗಿರೋದ್ರಿಂದ ಅನ್ಯಾಯದ ಪರಿಹಾರಕ್ಕಾಗಿ ನ್ಯಾಯಕ್ಕೋಸ್ಕರ ಭಗವಂತನ ಬೇಡ್ತಾ ಇದ್ದಾರೆ ಅಂತ ಆ ಗಂಟೆಯನ್ನು ಕಟ್ಸಿಟ್ಟಿದ್ದ.
ಇಲ್ಲಿ ವಕೀಲರಾಗಲಿ, ಜಡ್ಜ್ ಆಗಲಿ, ನುಂಗು ನೀರು ಕುಡಿಯೋ ದ್ಯಾಮಣ್ಣ ಸೋಮಣ್ಣವರಾಗಲಿ ಯಾರೂ ಇಲ್ಲ ಇಲ್ಲಿ ಕೇವಲ ಭಗವಂತನ ಬಿಟ್ಟರೆ ಮತ್ತಾರೂ ನ್ಯಾಯ ಕೊಡೋ ವಿಚಾರವಿಲ್ಲ. ಕಾರಣ ಇಷ್ಟೇ, ನ್ಯಾಯಾನ್ಯಾಯವು ನಿಂದೆ, ಬಾಯಿಯ ಮಾತು ನಿಂದೆ, ಬರುವ ಭಾಗ್ಯವು ನಿಂದೆ, ನಂದೇನದೋ ಸ್ವಾಮಿ ಎನ್ನುವ ತತ್ವವನ್ನು ಅಯೋಧ್ಯೆಯ ರಾಜರೆಲ್ಲ ನಡೆಸ್ಕೊಂಡು ಬಂದಿದ್ರು. ಆ ಧರ್ಮದ ಗಂಟೆಯ ಆಧಾರದ ಮೇಲೆ ತಕ್ಷಣ ರಾಮಚಂದ್ರ ನಿಮಿಷ ಮಾತ್ರದಲ್ಲಿ ಸಭಾಸದರೊಂದಿಗೆ ಅಲ್ಲಿಗೆ ಬಂದುಬಿಟ್ಟ. ಧರ್ಮದ ಗಂಟೆಯನ್ನು ಒಂದು ನಾಯಿ ತನ್ನ ಬಾಯಿಯಲ್ಲಿ ಪಾಪ ಹಗ್ಗ ಹಿಡ್ಕೊಂಡು ಎಳಿತಾ ಇತ್ತು. ಕಣ್ತುಂಬ ನೀರು. ಒಂದು ಕಾಲನ್ನು, 4 ಕಾಲಲ್ಲಿ ಒಂದು ಕಾಲನ್ನು ಪಾಪ ಮೇಲೆತ್ಕೊಂಡು ಆ ನೋವಿಂದ ಪಾಪ ಅಳ್ತಾ ಇತ್ತು. ರಾಮಚಂದ್ರ ಹೇಳ್ದ, ಹೇ ಶ್ವಾನವೇ, ಹೇ ಆತ್ಮನೇ, ಏನು ದುಃಖ ಆಗಿದೆ ನಿನಗೆ, ಏನು ನಿನಗೆ ನ್ಯಾಯ ಬೇಕು ಅಂತ ಕೇಳ್ತಾನೆ. ಅದು ಹೇಳುತ್ತೆ, ಸರ್ವಾರ್ಥ ಸಿದ್ಧಿ ಎನ್ನುವ ಸನ್ಯಾಸಿ ದಂಡಕಾಷ್ಠದಿಂದ ನನ್ನ ಕಾಲಿಗೆ ಹೊಡೆದು ಬಿಟ್ಟಿದ್ದಾನೆ ಸ್ವಾಮಿ. ನನಗೆ ಓಡಾಡೋಕ್ಕೂ ಬರ್ತಾ ಇಲ್ಲ ಪ್ರಭುವೇ. ಎಲ್ಲೋ ಯಾರೋ ಹಾಕಿರೋ ಎಂಜಲನ್ನು ತಿನ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಯಾರ್ಯಾರೋ ಮನೆ ಒಳಗೆ ಹೋಗಿ ಬೆಕ್ಕು ಥರ ಹೋಗಿ ಕದ್ದು ಹಾಲು ಕುಡಿದು ನಾನೇನು ಕುಡ್ದಿಲ್ಲ. ಬೀದಿಲ್ ತಂದು ಹಾಕಿರೋದನ್ನು ತಿನ್ನೋ ಒಂದು ಜನಾಂಗ ನಾವು. ಹಾಗಂತ ಹೇಳಿ ಅಡುಗೆ ಮನೆ ನುಗ್ಗಿದವರು ನಾವಲ್ಲ. ಅವ್ರ ಕೈಯಿಂದ ಬೇಡ ಅಂತ ಬಿಸಾಡಿದ್ದನ್ನು ಬಾಯಿ ಹಾಕಿ ನಾವು ತಿನ್ನುವಂಥ ಜನರು. ಇನ್ನು ಅವ್ರು ಎಷ್ಟೇ ನಮಗೆ ಕಷ್ಟ ಕೊಟ್ಟರು ಕೂಡ ನಮ್ಮ ಜೀವಮಾನ ಇರೋ ತನಕಲೂ ಅವ್ರ ಮನೆ ಮುಂದೆ ಬಾಲ ನಡೆಸ್ಕೊಂಡು ಯಜಮಾನನಿಗೆ ಯಾರದ್ದು ತೊಂದರೆ ಆಗಬಾರ್ದು ಅಂತ ಕಾಯ್ಕೊಂಡಿರುವಂಥ ಒಂದು ಜನಾಂಗ ನಾವು. ನಮ್ಮ ನಿಯತ್ತನ್ನು ನೋಡಿ ಒಂದು ಹಣಕಾಸಿನ ಸಂಸ್ಥೆಯವರು ನಮ್ಮ ಕುತ್ತಿಗೆನ ಕತ್ತರಿಸ್ಕೊಂಡು ಹೋಗಿ ಅದು ಅವರ ಎಂಬ್ಲಮ್ ಮಾಡ್ಕೊಂಡಿದ್ದಾರೆ ಸ್ವಾಮಿ. ಅದಕ್ಕೆ ಸಿಂಡಿಕೇಟ್ ಬ್ಯಾಂಕ್ ಅಂತ ಹೇಳ್ತಾರೆ. ಅದು ನಾಯಿ ಬ್ಯಾಂಕು ಅಂತಲೂ ಹೆಸರಿದೆ ಪಾಪ. ಒಂದು ದಿವಸ ಏನಾಯ್ತು ಅಂದರೆ, ನಾಯಿಗಳೆಲ್ಲ ಮೀಟಿಂಗ್ ಮಾಡೋದು. ಒಂದು ನಾಯಿ ಹತ್ಕೋತಾ ಬಂತಂತೆ. ಬಂದು ಆ ನಾಯಿಗೊಬ್ಬ ಮಂತ್ರಿ ಇದ್ದ. ನಾಯಿ ಮಂತ್ರಿ, ನಾಯಿ ರಾಜ ಅಂತಲ್ಲ ಪಾಪ. ನಾಯಿಯಲ್ಲಿ ರಾಜ, ನಾಯಿಯಲ್ಲಿ ಮಂತ್ರಿ. ನಮ್ಮ ನಾಯಿ ಮಂತ್ರಿಗಳು ನಮ್ಮ ನಾಯಿಗೆ ರಾಜರಲ್ಲ, ಮಿನಿಸ್ಟರ್ ಅಲ್ಲ. ನಾಯಿದೇ ರಾಜ, ನಾಯಿದೇ ಮಂತ್ರಿ. ಮನುಷ್ಯ ನಾಯಿ ಥರ ಆಡಬಾರ್ದು, ನಾಯಿ ಮನುಷ್ಯನ ಥರ ಆದರೆ ಏನು ತೊಂದರೆ ಇಲ್ಲ. ಇಂತಹ ನಾಯಿ ಹೇಳ್ತಂತೆ, ನಾನು ಎಲ್ಲೋ ಅಲ್ಕೊಂಡು ಓಡಾಡ್ತಿದ್ದೆ ಊಟ ತಿಂಡಿಗೋಸ್ಕರ. ಒಬ್ಬ ಹೆಂಡತಿ ತನ್ನ ಗಂಡಂಗೆ ಮೋಸ ಮಾಡಿ ಓಡಿ ಹೋಗಿದ್ದಾಳೆ. ಅವಳು ಸಿಕ್ಕಾಗ ಥೂ ನಾಯಿ ಮುಂಡೆ ಅಂತ ಗಂಡ ಅವಳನ್ನು ಬೈತಾ ಇದ್ದ. ಇನ್ನೊಂದು ಕಡೆ ಹೋಗಿದ್ದೆ, ಮಗನ ಚೆನ್ನಾಗಿ ಯಾರೋ ಅವರಪ್ಪ ಹೊಡಿತಿದ್ದ. ಅಯ್ಯೋ ಥೂ ನಾಯಿ, ಇದು ಎಂಥ ಕೆಲಸ ಮಾಡಿದ್ಯೋ, ನನಗೆ ಅವಮಾನ ಬರೋಂಥ ಕೆಲಸ ಮಾಡಿದೆಯಲ್ಲೋ, ಯಾರ್ದೋ ಮನ ಕಳ್ತನ ಮಾಡಿ ಬಂದಿರೋ ನಾಯಿ ಅಂತ ಅವನನ್ನು ಬೈತಾ ಇದ್ದ. ಇನ್ನೊಂದು ಕಡೆ ಹೋದಾಗ ಒಬ್ಬ ಮನುಷ್ಯನನ್ನು 10 ಜನ ಸೇರಿಕೊಂಡು, ಥೂ ನಾಯಿ, ನಿನಗೇನು ಬುದ್ಧಿ ಇದೆಯೇನೋ, ಎಂಥ ದ್ರೋಹ ಮಾಡಿಬಿಟ್ಟೆ, ನನ್ನ ವಿಷಯವನ್ನೆಲ್ಲ ತೊಗೊಂಡೋಗಿ ಪ್ರತಿಪಕ್ಷದವನಿಗೆ ಹೇಳಿ ನನಗೆ ಎಷ್ಟು ತೊಂದರೆ ತಂದಿಟ್ಬಿಟ್ಟಿರೋ ನಾಯಿ ಅಂತ ಬೈತಾ ಇದ್ರು. ಅಲ್ಲಪ್ಪ, ನಾವು ಯಾರ ಮನೇನೋ ಕದಿಯಲ್ಲ. ಆಮೇಲೆ ನಾವು ಯಾವುದೋ ಪಕ್ಷಾಂತರ ಪಕ್ಷಿಯಾಗಿ ಈ ಪಕ್ಷಕ್ಕೆ ತೊಗೊಂಡೋಗಿ ಆ ಪಕ್ಷಕ್ಕೆ ಹೇಳಲ್ಲ. ಇನ್ನು ಯಾರ್ದೋ ಮನೆ ದುಡ್ಡು ಕದಿಯಲ್ಲ. ನಮ್ಮ ಹೆಂಡತಿ ಯಾರೋ ಮನೆ ಬಿಟ್ಟು ಹೋಗೋ ಪ್ರಶ್ನೆನೇ ಬರಲ್ಲ. ಇಲ್ಲೆಲ್ಲ ನಾವೇ ಓಡಾಡೋದ್ರಿಂದ ನಮ್ಮ ಹೆಂಡತಿ ಹೋಗೋ ಪ್ರಶ್ನೆನೇ ಬರಲ್ಲ. ನಾವು ಮಾಡ್ದಿರೋ ಕೆಲಸಕ್ಕೆಲ್ಲ ಅವನು ಕಳ್ತನ ಮಾಡಿದರೆ ನಾಯಿ ಅಂತಾರೆ, ಅವನ ಹೆಂಡತಿ ಓಡ್ ಹೋದರೆ ನಾಯಿ ಅಂತಾರೆ, ಇವನು ಯಾವನೋ ಪಕ್ಷಾಂತರ ಚೇಂಜ್ ಮಾಡೋದಕ್ಕೆ ನಾಯಿ ಅಂತಾರೆ. ಇದೇನು ಕತೆ? ನಮಗೆ ದುಃಖ ಆಗುತ್ತೆ. ಅವ್ರು ಮಾಡೋ ಅನ್ಯಾಯಕ್ಕೆಲ್ಲ ನಮ್ಮ ಹೆಸರನ್ನ ಇಟ್ಕೊಂಡು ಕೂಗ್ತಿದ್ದಾರೆ ನಾಯಿ ಮಹಾರಾಜ್ ಅಂತ ಹೇಳಿದ್ರು. ಆಗ ನಾಯಿ ಸೇವಕ, ಹೇ ನಾಯಿ ಮಿನಿಸ್ಟರ್, ಬನ್ನಿ, ಏನು ವಿಷಯ, ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡೋಣ. ಏನು ಮೀಟಿಂಗ್ ಮಾಡಬೇಕು ಅಂದರೆ, ಮುಂದೆ ನಾವ್ಯಾರು ತಪ್ಪುಗಳನ್ನು ಮಾಡಿದ ಪಕ್ಷದಲ್ಲಿ ಥೂ ಮನುಷ್ಯ ಅಂತ ನಮ್ಮನ್ನು ನಾವು ಬೈಕೊಳ್ಳೋಣ ಅಂತ ಆ ಕತೆ ಮುಗಿಸ್ಬಿಟ್ಟು. ಹೀಗೆ ಆ ನಾಯಿ ಪಾಪ ಹೇಳ್ತು, ಸರ್ವಾರ್ಥ ಸಿದ್ಧಿ ಎನ್ನುವ ಸನ್ಯಾಸಿ ದಂಡಕಾಷ್ಟದಿಂದ, ದಂಡಕಾಷ್ಟ ಅಂದರೆ ಕೋಲಿನಿಂದ, ಕಾಷ್ಟ ಅಂದರೆ ಕಾಷ್ಟ ಅಂದರೆ ಕಟ್ಟಿಗೆ ಕೋಲಿಂದ ನಂಗೆ ಹೊಡೆದಿದ್ದಾನೆ. ಆಗ ರಾಮ ಹೇಳ್ದ, ಓಹೋ, ಕರಿ ಸರ್ವಾರ್ಥ ಸಿದ್ಧಿ ಸನ್ಯಾಸಿ. ಅವನು ಅಲ್ಲೇ ಇದ್ದ. ಅವನೇನು ಮಾಡ್ದ, ರಾಮನ ಒಂದು ಸುಳ್ಳು ಹೇಳೋ ಹಾಗೆ ಇಲ್ವಲ್ಲ, ಹೌದು ಅಂತ ತಲೆ ಬಾಗಿಸ್ಬಿಟ್ಟ, ಒಪ್ಕೊಂಬಿಟ್ಟ. ಯಾಕಂದರೆ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಅವನೇ ಅಲ್ಲ.
ಅಲ್ಲ ಅಂದರೆ ಅಲ್ಲ, ಭಗವಂತ ಅವನಿಯಾಗ ಈಶ್ವರ ತೇರೋ ಸನ್ಮತಿ ಸಬಕೋ ಸನ್ಮತಿ ದೇ ಭಗವಾನ್ ಅಂತ ಹೇಳ್ತೀರಲ್ವ ನೀವು. ಹಾಗೆ ರಾಮಚಂದ್ರ ಸ್ವಯಂ ಭಗವಂತ ಶ್ರೀ ಮಹಾವಿಷ್ಣು ನಿಂತು ನ್ಯಾಯ ಕೊಡ್ತಾ ಇದ್ದಾನೆ. ಅನ್ಯಾಯವಾಗಿ ಮಾತಾಡುವಂಥ ತಲೆಗಳು ನೆಲಕ್ಕೆ ಉರುಳದೆ ಮತ್ತೇನಾಗಬಹುದು ಅಲ್ವ. ಅವನು ಇಲ್ಲ ಅಂತ ಹೇಳಿಲ್ಲ, ತಲೆ ಬಗ್ಸ್ಬಿಟ್ಟ. ಅಂದರೆ ಒಪ್ಕೊಂಡಂಗೆ ಆಯ್ತಲ್ಲ. ಆಗ ರಾಮ ಶಿಕ್ಷೆಯನ್ನು ಕೊಡಬೇಕು ಅಂತ ವಿಚಾರ ಮಾಡೋದ್ರೊಳಗೆ ನಾಯಿ ಹೇಳ್ತು, ರಾಮ ಜಗದ್ರಕ್ಷಕ ಸೀತಾರಾಮ ಜಾನಕಿರಾಮ, ನೋಡು ನೀನೇನೋ ಶಿಕ್ಷೆ ಕೊಟ್ಟರೆ ಅದು ನನ್ನ ದುಃಖಕ್ಕೆ ದುಃಖವನ್ನು ಅಳಿಸುವಂಥ ಶಕ್ತಿ ಆಗೋದಿಲ್ಲಪ್ಪ. ಮತ್ತು ಏನು ಮಾಡಬೇಕು, ನಿನಗೇನು ಬೇಕು ಅನಿಸುತ್ತೋ ಆ ಶಿಕ್ಷೆಯನ್ನು ನೀನು ಕೇಳು, ನಾನು ಕೊಡ್ತೀನಿ ಅಂತ ರಾಮ. ಕಾರಣ ನಾಯಿನ ಹೇಳ್ಬಿಟ್ಟಿತ್ತು, ನೋಡು ಹೊಡೆಸ್ಕೊಂಡಿರೋದು ನಾನು, ಬಡಿಸ್ಕೊಂಡಿರೋದು ನಾನು, ನಿಮ್ಮ ಹಾಗೆ 2 ಕಾಲಿಂದ ಓಡೋಕ್ಕೆ ಬರಲ್ಲ, ನನಗೆ 4 ಕಾಲು, ನನಗೆ ಕೈಯೂ ಅದೇ ಕಾಲು ಅದೇ. ಇಂಥ ಸಮಸ್ಯೆಯಲ್ಲಿ ನನಗೆ ಗೊತ್ತಿರುವಾಗ ನನಗಾಗಿರೋ ನೋವನ್ನು ನೀನೇನೋ ಶಿಕ್ಷೆ ಅವನಿಗೆ ಕೊಟ್ಬಿಟ್ರೆ ಅದು ನನಗೆ ಹೆಂಗೆ ಸಮಾಧಾನವಾಗುತ್ತೆ, ನಾನು ಕೇಳೋ ಶಿಕ್ಷೆಯನ್ನು ಅವನಿಗೆ ಕೊಡುವಂಥ ನಾಯಿ ಕೇಳಿದಾಗ ಆ ಸಭಾಸದರೆಲ್ಲ ಸ್ವಲ್ಪ ಆಲೋಚನೆ ಮಾಡಿದ್ರು. ಮೊದಲೇ ನಾಯಿ ಬುದ್ಧಿ ನೋಡಿ ಮತ್ತೆ ಶುರುವಾಯಿತು. ಇವ್ರಿಗೇನು ಭಾಳ ಮನುಷ್ಯರ ಬುದ್ಧಿ ಇದೆಯಾ? ಮೊದಲೇ ನಾಯಿ ಬುದ್ಧಿ. ಏನು ಕೇಳುತ್ತೋ, ಏನು ಶಿಕ್ಷೆ ಕೇಳುತ್ತೋ ಏನು. ಸರ್ವಾರ್ಥ ಸಿದ್ಧಿ ಸನ್ಯಾಸಿ ನಡಗಿ ಹೋಗ್ಬಿಟ್ಟ. ಅಯ್ಯಯ್ಯೋ ನಾನು ಯಾತಕ್ಕನ ಕೋಲಲ್ಲಿ ಹೊಡೆದ್ನೋ ಏನೋ ಜಪಕ್ಕೆ ಕೂತಿದ್ದ ಪಾಪ, ಅದೇನೋ ಅಡ್ಡ ಬಂತು, ಅವನಿಗೇನೋ ಡಿಸ್ಟರ್ಬ್ ಆಯಿತು, ಕೋಲ್ ತಗೊಂಡು ಇಕ್ಕದ. ಆ ಇಕ್ಕಿದ್ದೆ ತಡ ಈ ನೋಡಿ ಮುಂದಿಂದೆಲ್ಲ ಕೆಲಸ ಈ ಥರ ಸಮಸ್ಯೆ ಆಗೋಯ್ತು. ಆಗ ನಾಯಿ ಹೇಳ್ತು, ರಾಮ ಕಾಲಂಜರ ಶಿವ ಪರ್ವತದ ಶಿವಾಲಯಕ್ಕೆ ಇವನನ್ನು ಪ್ರಧಾನ ಅರ್ಚಕನನ್ನಾಗಿ ನೇಮಿಸ್ಬಿಡಪ್ಪ. ಎದ್ದವರೆಲ್ಲ ಕೈ ಇಸ್ಕೊಂಡ್ಬಿಟ್ರು. ಯಾಕೆ ಗೊತ್ತಾ, ಇವತ್ತಿನ ತಿರುಪತಿಯಲ್ಲಿ ಅದೆಷ್ಟು ಉತ್ಪತ್ತಿ ಇದೆಯಲ್ಲ ಅದು ನಂಗೆ ಗೊತ್ತಿಲ್ಲ. ನೋಡಿಬೇಕಾದ್ರೆ ಮಣಭಂಗಾರ ತಲೆಯಿಂದ ಕಾಲ್ ತನಕ ಇಡೀ ಭಾರತದ ಸಾಲ ತೀರಿಸ್ಬೋದು, ಅಷ್ಟೆಲ್ಲ ಇದೆ. ಇಂತಹ ತಿರುಪತಿಯನ್ನು ಒಂದು ತಕ್ಕಡಿಯಲ್ಲಿ 1 ಕೋಟಿ ತಿರುಪತಿಯನ್ನು ಒಂದು ಕಡೆ ಹಾಕಿದ್ರೆ ಅಂದಿನ ರಾಮಾಯಣ ಕಾಲದ ರಾಮಾಯಣ ಯುಗದಲ್ಲಿ ಕಾಲಂಜರ ಪರ್ವತದ ಶಿವಾಲಯಕ್ಕೆ ಅಷ್ಟು ದುಡ್ಡು ಬರ್ತಿತ್ತು. ಯಾಕೆ ಅಂದರೆ ಅದು ರಾಜಾದಿರಾಜರ ಅನೇಕ ಚಕ್ರವರ್ತಿಗಳ ಮನೆಯ ಮನದ ದೇವರು ರುದ್ರದೇವರು. ಪ್ರತಿಯೋರ್ವರು ಅಲ್ಲಿ ಬಂದು ರುದ್ರನ ಸೇವೆಯನ್ನು ಮಾಡಿ ತಮ್ಮ ಚಿನ್ನ ಬೆಳ್ಳಿ ಬಂಗಾರ ಬೇಕಾದ ಕೊಡ್ತಿದ್ರು. ಅಲ್ಲಿದ್ದವರೆಲ್ಲ ಮನಸ್ಸಲ್ಲಿ ಅಂದ್ಕೊಂಡ್ರು, ಈ ನಾಯಿ ನಮ್ಮ ಹತ್ರ ಬರಬಾರ್ದಿತ್ತೆ, ನಾವು ಕೋಲ್ ತಗೊಂಡಿದ್ದಕ್ಕೆ ಇಕ್ಕಬಾರ್ದಿತ್ತೆ. ಎಂತಹ ಶಿಕ್ಷೆಯನ್ನು ನಾಯಿ ಕೇಳ್ಬಿಡ್ತು. ಅದು ಶಿಕ್ಷೆ ಅಲ್ಲ, ಅದು ಅತೀ ರಕ್ಷೆ. ನೋಡಿ TTD ದೇವಸ್ಥಾನಕ್ಕೆ ಏನಾದರೂ ನಾವು ಎಂಥದ್ದು ಒಂದು ಕೊಡ್ತಾರೆ, ಅದು ಆಗಿಬಿಟ್ರೆ ಅದು ಎಂಥ ದೊಡ್ಡಸ್ಕೆ ಅಂತ ಹೇಳೋ ನಾವು ಇನ್ನು ಅಲ್ಲಿನ ಪ್ರಧಾನ ವ್ಯಕ್ತಿ ಆಗಿಬಿಟ್ರೆ ನಮಗೆ ಕೇಳೋರು ಯಾರು, ಕೇಳೋರು. ಸರ್ವಾರ್ಥ ಸಿದ್ಧಿ ಸನ್ಯಾಸಿಗೆ ಸಂತೋಷ ಆಯಿತು. ಬಿಡು ಹೋಗಲಿ, ಅದಕ್ಕೆ ನಾಯಿ ಬುದ್ಧಿ ಅಂತ ಹೇಳೋದು. ಅದಕ್ಕೇನು ಶಿಕ್ಷೆ ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ನನ್ನ ತಪಸ್ಸು ಚೆನ್ನಾಗಿತ್ತು, ನಾ ಬದುಕಿದೆ ಅಂದ್ಕೊಂಬಿಟ್ಟ. ರಾಮ ಹೇಳ್ತಾನೆ, ನಿನಗೆ ಅನ್ಯಾಯ ಆಗಿದೆ ನಾಯಿ. ನೀನು ಈ ವೇಳೆಯಲ್ಲಿ ಆತನಿಗೆ ಶಿಕ್ಷೆಯನ್ನು ಕೇಳಿದ ರೀತಿಯ ನೋಡಿದ್ರೆ ಅದರಲ್ಲಿ ದೊಡ್ಡ ರಕ್ಷೆ ಇದೆ. ಎಂತಹ ಪದವಿಯನ್ನು ಆತನಿಗೆ ಕೊಡಿಸಿದೆ, ಇದರ ಉದ್ದೇಶವೇನು, ಇದರ ಹಿನ್ನೆಲೆ ಏನು ಅಂತ ಕೇಳ್ದ ರಾಮ. ಆ ನಾಯಿ ಹೇಳ್ತು, ರಾಮ ನೀನು ಸರ್ವಜ್ಞ, ಅವನು ಸರ್ವ ಅರ್ಥಸಿದ್ಧಿ. ನೀನು ಸರ್ವಜ್ಞ, ಎಲ್ಲವನ್ನು ತಿಳಿದವ, ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆನ್ಸ್, ಆಮ್ನಿಸೆನ್ಸ್. ಇಲ್ಲಿ ಏನು ನಡೆದಿದೆ, ಮುಂದೆ ಏನು ನಡೆಯುತ್ತೆ ಎಲ್ಲವೂ ನಿನಗೆ ಗೊತ್ತಿದೆ. ಆದರೆ ನಾಯಿಯಾದ ನನ್ನ ಬಾಯಿಯಲ್ಲಿ ನನ್ನ ಕಥೆಯನ್ನು ನೀನು ಹೇಳಿಸ್ಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ಈ ಉದ್ದೇಶವನ್ನು ನಾನು ಖಂಡಿತ ಅರ್ಥ ಮಾಡಿಕೊಂಡು ಹೇಳ್ತೀನಿ. ನೋಡು, ಈ ಹಿಂದೆ ಹೋದ ಜನ್ಮದಲ್ಲಿ ಅದೇ ಕಾಲಂಜರ ಪರ್ವತದಲ್ಲಿ ಅದೇ ಶಿವಾಲಯದಲ್ಲಿ ನಾನು ಪ್ರಧಾನ ಅರ್ಚಕನಾಗಿದ್ದೆ. ಇತ್ತು ನೋಡಪ್ಪ, ಪ್ರಧಾನ ಅರ್ಚಕನಾಗಿ ಅಲ್ಲಿರ್ತಕ್ಕಂತಹ ಸ್ವತ್ತನ್ನು ಅಪಹಾರ ಮಾಡಿದೆ, ಸುಳ್ಳು ಪೌರೋಹಿತ್ಯವನ್ನು ಮಾಡಿಸಿದೆ. ಆದ್ದರಿಂದ ನನಗೆ ನಾಯಿ ಜನ್ಮ ಬಂದಿದೆ. ಇವತ್ತು ಇವನು ದಂಡಕಾಷ್ಟದಿಂದ ನನಗೆ ತಾಡನ ಮಾಡಿದ್ದಾನೆ, ಹೊಡೆದಿದ್ದಾನೆ. ಮುಂದೆ ನೀನು ಅವನನ್ನು ಅಲ್ಲಿ ಪ್ರಧಾನ ಅರ್ಚಕನಾಗಿ ಮಾಡ್ತೀಯ. ಇವನೆಷ್ಟೇ ಒಳ್ಳೆಯವನಾಗಿದ್ದರೂ ಇವನ ಹೆಸರು ಸರ್ವ ಅರ್ಥಸಿದ್ಧಿ ಅಂತ. ಅರ್ಥ ಅಂದರೆ ದುಡ್ಡು, ಎಲ್ಲ ದುಡ್ಡಿಗೂ ಇವನು ಸಿದ್ಧಿ ಪುರುಷನಾಗಿರೋದ್ರಿಂದ ಇವನು ಖಂಡಿತ ನನಗಿಂತ ಡಬಲ್ ಲೆಕ್ಕದಲ್ಲಿ ಅವ್ಯವಹಾರ ಮಾಡೇ ಮಾಡ್ತಾನೆ.
ಇವನು ಡಬಲ್ ನಾಯಿಯಾಗಿ ಹುಟ್ಟೋದ್ರಿಂದ, ಅವತ್ತು ಡಬಲ್ ಕೋಲಿಂದ ಇವನಿಗೆ ಏಟು ಬೀಳೋದ್ರಿಂದ ಇವನು ಕೊಯ್ಯೋ ಮರ್ರೋ ಅನ್ನೋದು ನೋಡಿ ನಾನು ತೋರಿಸ್ಬಿಡ್ಬೇಕು ಅಂತ ಆ ನಾಯಿ ಕೇಳಿತು. ಇದು ಯಾಕೆ ಬಂತು ಕಥೆ ಅಂದರೆ, ಪೌರೋಹಿತ್ಯಂ ಚ ಅರ್ಚಕತ್ವಂ ಮಾಠಾಪತ್ಯಂ ತಥೈವಚ ಯಕ್ಕರೋತಿ ಸದೇವೋಪಿ ಶ್ವಾನ ಯೋನಿಂ ಸಮಶ್ರುತೆ. ಪೌರೋಹಿತ್ಯವನ್ನು, ಅರ್ಚಕತ್ವವನ್ನು, ಮಾಠಾಧಿಪತ್ಯವನ್ನು, ಈ ಮೂರನ್ನು ಯಾರೇ ಈ ಭೂಮಿಯ ಮೇಲೆ ದೇವತೆಗಳೇ ಹುಟ್ಟಿ ಮಾಡಿದರೂ ಶ್ವಾನ ಯೋನಿಂ, ನಾಯಿಯ ಯೋನಿಯನ್ನು ಹೊಂದುತ್ತಾನೆ, ನಾಯಿ ಆಗುತ್ತಾರೆ ಅನ್ನೋದು ಸಿದ್ಧಾಂತವಾಯ್ತಲ್ಲ. ಪಾಶ್ಚಾತ್ಯ ಅಂದರೆ ಹೊರದೇಶದ ಪಂಡಿತರೆಲ್ಲ ಸಮಾಜ ಶೋಷಕ ವರ್ಗದಲ್ಲಿ ಈ ಪುರೋಹಿತರನ್ನೆಲ್ಲ ಸೇರಿಸಿದ್ದಾರೆ. ಯಜ್ಞಗಳೇ ಆಗಲಿ, ಯಾಗಗಳೇ ಆಗಲಿ, ದಕ್ಷಿಣ ಇಲ್ಲದೆ ಪೂರ್ತಿನೇ ಆಗಲ್ಲ ಅಂತ ಹೇಳ್ತಾರಲ್ಲ ಈ ಬ್ರಾಹ್ಮಣರು. ಅಸಂತುಷ್ಟೋ ದ್ವಿಜೋ ನಷ್ಟಃ ಸಂತುಷ್ಟೋ ಮಹೀಭೃತಃ ಸಲಜ್ಜ ಗಣಕ ಸ್ತ್ರೀ ನಿರ್ಲಜ್ಜಾತು ಕುಲಹಂಗನ. ಅಸಂತುಷ್ಟನಾಗಿರ್ತಕ್ಕಂತಹ ದ್ವಿಜನ ನಷ್ಟನಾಗುತ್ತಾನೆ. ಈ ಶ್ಲೋಕದ, ಈ ಸುಭಾಷಿತದ ಅರ್ಥ. ಅಸಂತುಷ್ಟ ಅಂದ್ರೆ ಏನು? 10 ರೂಪಾಯಿ ಕೊಡಲಿ ಸಂತೋಷ ಪಡಬೇಕು, 3 ರೂಪಾಯಿ ಕೊಡಲಿ ಸಂತೋಷ ಪಡಬೇಕು. 10,000 ರೂಪಾಯಿ ಪೌರೋಹಿತ್ಯ ಇರುತ್ತೆ, 10 ಲಕ್ಷ ಹೇಳ್ಬಿಡ್ತಾರೆ. ಅಯ್ಯೋ ಬಹಳ 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 ಅಂತಂದರೆ ಒಂದು 15,000 ರೂಪಾಯಿ ಖರ್ಚಿದ ಹೋಮ ಇರುತ್ತೆ, 15 ಲಕ್ಷ ಹೇಳ್ಬಿಡ್ತಾರೆ. ಕನಿಷ್ಠ ಪಕ್ಷ 60,000 ರೂಪಾಯಿ 80,000 ರೂಪಾಯಿ ಕಮ್ಮಿ ಇಲ್ಲದೆ ಯಾವ ಪುರೋಹಿತರು ಮಾಡಿಸಲ್ಲ. ಆ ದುಡ್ಡೆಲ್ಲ ಬರುತ್ತೆ, ಅದನ್ನೆಲ್ಲ ಬಾಚ್ಕೊಂಡು ತೊಗೊಂಡು ಹೋಗಿ ಮತ್ತು ಎಲ್ಲೆಲ್ಲೋ ತೊಗೊಂಡು ಯಾರ್ಯಾರ ಬಾಯಿಗೂ ತುರ್ಕೋದಾಗತ್ತೆ. ಇಂತಹ ಯಜ್ಞ ಯಾಗಾದಿಗಳು ದಕ್ಷಿಣ ಇಲ್ಲದೆ ಪೂರ್ತಿ ಆಗೋದಿಲ್ಲ ಅಂತಾರಲ್ಲ. ಅವ್ರು ಇನ್ನೊಂದು ಹೇಳ್ತಾರೆ, ದಕ್ಷಿಣಾಭಿಹಿ ಸಾಕಂ. ಯಜ್ಞ ದೇವನಿಗೆ ದಕ್ಷಿಣಾದೇವಿ ಅವನ ಅರ್ಧಾಂಗಿನಿ, ಅವನ ಅರ್ಧಾಂಗಿನಿಯೇ ದಕ್ಷಿಣಾದೇವಿ ಆಗಿರೋದ್ರಿಂದ ದಕ್ಷಿಣಾಭಿಹಿ ಸಾಕಂ. ದಕ್ಷಿಣಾ ಸಮೇತನಾಗಿರ್ತಕ್ಕಂತಹ ಯಜ್ಞನಾರಾಯಣ ಜಗತ್ತಿನಲ್ಲಿ ಅತ್ಯುತ್ತಮ ತಾನೆ. ಇಂತಹ ದಕ್ಷಿಣಾದೇವಿಯನ್ನು ಉಪಾಸನೆ ಮಾಡುವಂತಹ ವೈದಿಕರು ಇವರೆಲ್ಲ. ಯಾರು? ವೈದು ಇಕ್ಕವರು ಅಂತ. ವೈದಿಕರು ಅಂತ ಏನು ಬೇರೆ ಅಲ್ಲ, ವೈದು ಇಕ್ಕವರು. ಆಗಮಿಕರು ಅಂತ ಒಂದಿಷ್ಟು ಜನ ಇರ್ತಾರೆ. ಆಗಮಿಕರು ಅಂದ್ರೇನು? ಅಕ್ಕಿ ಗಂಟನ್ನ ಮನೆಗೆ ತರೋರು ಆಗಮಿಕ. ಅಕ್ಕಿ ಗಂಟನ್ನ ಮನೆಗೆ ಕಟ್ಟೋರು ಅಂತ ಆಗಮಿಕ ಅಲ್ವಾ? ಇಂತಹವರನ್ನ ಕನ್ಯೆ ಆದ ಲಕ್ಷ್ಮಿ ಯಾಕೆ ಬಯಸ್ತಾಳೆ? ಆದರೆ ವಸ್ತುತಃ ನಿಜವಾದ ವಿಷಯ ಇರೋದು ದಕ್ಷಿಣಾಭಿಮಾನಿನಿ ಎನ್ನುವ ಹೆಸರು ಮಹಾಲಕ್ಷ್ಮಿಗೆ ಇರುವಂತಹದ್ದು. ಆಗ ಆ ಮಾತು ಬೇರೆ ಬಿಡಿ, ಇರಲಿ. ಲೋಕದ ದೃಷ್ಟಿಯಿಂದ ಲಕ್ಷ್ಮಿ ಹೇಳ್ತಾಳೆ, ವಲ್ಲೆನೆ ವೈದಿಕ ಗಂಡನ, ವಲ್ಲೆನೆ ವೈದಿಕ ಗಂಡನ, ಎಲ್ಲಾದರೂ ನಾ ಕೆರೆ ಬಾವಿಯ ನೋಡಿಕೊಂಡೇನ, ವಲ್ಲೆನೆ ವೈದಿಕ ಗಂಡನ. ನಂಗೆ ವೈದಿಕದ ಗಂಡ ಬೇಕಿಲ್ಲ, ಪುರೋಹಿತ ಗಂಡ ಬೇಕಿಲ್ಲ ಅಂತ ಅವತ್ತೇ ಸ್ಟ್ರೈಕ್ ಮಾಡಿಬಿಟ್ಟಿದ್ಲು ಲಕ್ಷ್ಮೀದೇವಿ. ಇವತ್ತು ಪುರೋಹಿತರಿಗೆ ಹೆಣ್ಣು ಕೊಡ್ತಾ ಇಲ್ಲ, ಅಡುಗೆಯವ್ರಿಗೆ ಹೆಣ್ಣು ಕೊಡ್ತಿಲ್ಲ ಅಂತ ಯಾರು ಬೈಕೋಬೇಡಿ, ಆಗಿನ ಕಾಲದಲ್ಲಿ ಕೊಡ್ತಾ ಇರಲಿಲ್ಲ. ನೋಡಿ, ಇಂಥ ಸಲ್ಲದ ಪೌರೋಹಿತ್ಯದ ಬಗ್ಗೆ ಹೇಳಿದ ಮಾತಿದೆ. ಆದರೆ ಸಲ್ಲುವ ಪುರೋಹಿತಿಗೆ ಅಂತ ಒಂದು ಇರಬೇಕಲ್ಲ. ಕವಿ ಕಲ್ಪ ಲತಾಕಾರ ಒಂದು ಮಾತನ್ನು ಹೇಳ್ತಾನೆ. ಆತ ಏನು ಹೇಳ್ತಾನೆ ಗೊತ್ತಾ? ನಿಜವಾದ ಪುರೋಹಿತ ಅಂತ ಇರಬೇಕಂತೆ. ಅವನ ಹೆಸರೇ ಪುರೋಹಿತ, ಪುರಕ್ಕೆ ಹಿತ ಮಾಡುವನು. ಎಂಥ ಪುರೋಹಿತ ಆಗಿರಬೇಕು? ಪುರೋಹಿತೋ ಹಿತೋ ವೇದ ಸಮೃದ್ಧಿಜ್ಞ, ವೇದ ಸ್ಮೃತಿಜ್ಞ, ಸತ್ಯವಾಕ್ ಶುಚಿ, ಬ್ರಾಹ್ಮಣೋ ವಿಮಲಾಚಾರ, ಪ್ರತಿಕರ್ತಾ ಪದಾಮೃಜು. ಲೋಕಹಿತೈಷಿಯಾಗಿರಬೇಕು, ಶ್ರುತಿ ಸ್ಮೃತಿಗಳ ಸಾರವನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು. ಶ್ರುತಿಗಳಂದ್ರೆ ವೇದ, ಸ್ಮೃತಿಗಳನ್ನು ರಾಮಾಯಣ, ಮಹಾಭಾರತ ಇತ್ಯಾದಿ ಗ್ರಂಥಗಳನ್ನು, ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ಇದನ್ನು ಮಾಡಿರಬೇಕು. ಸತ್ಯ ಲೋಕದ ಹಿತೈಷಿಯಾಗಿರ್ಬೇಕು. ಅವನು ವೇದಗಳನ್ನು ಚೆನ್ನಾಗಿ ಬಲ್ಲವನಾಗಿರಬೇಕು, ತಪ್ಪೆಲ್ಲ ಹೇಳಬಾರ್ದು. ಸ್ಮೃತಿಗಳು ಅಂದರೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆನ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಬರೀ ಅಧ್ಯಯನ ಅಲ್ಲ, ಅದರ ಸಾರ ಜಿಷ್ಟು ತಿಳ್ಕೊಂಡಿರಬೇಕು. ಸತ್ಯವನ್ನು ಸತ್ಯವಾಕ್ ಶುಚಿ, ಸತ್ಯವನ್ನೇ ಹೇಳುವನಾಗಿರಬೇಕು. ಬ್ರಾಹ್ಮಣೋ ವಿಮಲಾಚಾರ, ಕಾಯ ವಾಚ ಮನಸ ಶುದ್ಧನಾಗಿರಬೇಕು. ಕಾಯದಿಂದ ಶುದ್ಧನಾಗಿರೋ ಹೇಗೆ? ಕಾಯದಿಂದ ಶುದ್ಧನಾಗಿರಬೇಕಾದ್ರೆ ಗಂಗಾ ಸ್ನಾನ,
ಗಂಗಾ ಕೃಷ್ಣವತಿ ವೇಣುಕಾ ತುಂಗಭದ್ರಾ ಮಲಾಪಹಾರಣಿ ಕಾವೇರಿ ಕಪಿಲಾ ಕೌಂಡಿನಿ ಘೃತಮಾಲಾ ವಿಪಾಶಾ ತಾಪಿನಿ ಪೂರ್ಣಿಮಾ ತಾಮ್ರಪರ್ಣಿ ನೇತ್ರಾವತಿ ವೇದಾವತಿ ಕೌಶಿಕಿ ಗಂಡಕಿ ಗೋಮುಖಿ ಪುಣ್ಯಧಾ ಕುಮಾರಧಾರ ಸುವರ್ಣ ಪಯಸ್ವಿನಿ ಶುಕ್ತಿಮತಿ ಚಕ್ಷುಷ್ಮತಿ ನದಿ ಸ್ನಾನ, ಎಲ್ಲ ನದಿಗಳ ಸ್ನಾನ ಮಾಡಿರ್ಬೇಕು. ಆ ಸ್ನಾನ ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇದ್ದರೆ ಕಡೇ ಪಕ್ಷ ತಮ್ಮ ಬಚ್ಚಲ ಮನೆಯಲ್ಲಿ ತಾವು ನೀರು ಸ್ನಾನ ಮಾಡುವ ಹಂಡೆಯಲ್ಲೇ ಇಷ್ಟೂ ನದಿಗಳನ್ನು ಆವಾಹನೆ ಮಾಡುವನಾಗಿರಬೇಕು. ಕಾಯ ವಾಚ, ವಾಚ ಅಂದ್ರೇನು? ಒಳ್ಳೆ ಮಾತುಗಳನ್ನು ಆಡಬೇಕು. ಅವನ ಬಾಯಿಂದ ಯಾವತ್ತೂ ಹೊಲಸು ಮಾತುಗಳು ಬರಬಾರದು. ಅವಧೂತರು ಹೊಲಸುಗಳ ಮಾತುಗಳನ್ನೇ ಆಡ್ತಿರ್ತಾರೆ ಬಿಡಿ. ಆ ಊರಿಗೆ ಒಬ್ಬ ಅವಧೂತನು ಬಂದಿದ್ದನೋ, ಅವನು ಹೊಲಸು ಮಾತುಗಳನ್ನು ಆಡುತ್ತಿದ್ದನೋ, ಅದರಿಂದ ಜನರ ಕರ್ಮವು ಕಳೆದು ಅವರಿಗೆ ಒಳ್ಳೆಯದಾಗುತ್ತಿತ್ತು ಎಂಬುದು ಶ್ರೀಪಾದ ವಲ್ಲಭ ಚರಿತ್ರೆಯಲ್ಲಿದೆ. ಅವರು ಪುರೋಹಿತರಲ್ಲ. ಪುರೋಹಿತರು ಇದನ್ನು ಮಾಡಬಾರ್ದು. ಮುಂಡೆ ಮಗನೇ ಆ ಮುಂಡೆ ಮಗನೇ ಏನು ಅನ್ನಬಾರ್ದು ಪುರೋಹಿತರು, ಅವರು ಸರಿಯಾಗಿಲ್ಲ ಅಂತ ಅರ್ಥ. ಕಾಯ ವಾಚ ಮನಸ, ಈ ಮನಸ್ಸನ್ನು ಅವನು ಬಹಳ ಶುದ್ಧವಾಗಿಟ್ಕೊಂಡಿರಬೇಕು. ವೇದ ರಕ್ಷಕನಾಗಿರಬೇಕು. ಶುದ್ಧವಾದ ಆಚಾರವನ್ನು ನಡೆಸಬೇಕು. ಯಾವ ಆಚಾರ? ಮಾಡೋದು ಅನಾಚಾರ. ಮನೆ ಮುಂದೆ ತುಳಸಿ ಬೃಂದಾವನ ಅಂತ ಹೇಳ್ತಾರೆ. ಕಟ್ಕೊಂಡಿದ್ದು ಒಬ್ಬ ಹೆಂಡ್ತಿನ, ಇಟ್ಕೊಂಡು 100 ಜನದ ಹೆಂಡತಿಯರನ್ನ, ಈ ಥರದೆಲ್ಲ ಅನಾಚಾರಗಳನ್ನೆಲ್ಲ ಮಾಡಬಾರ್ದು. ಏಕಾದಶಿ ವ್ರತ ಮಾಡ್ತಾರೆ, ಪ್ರತಿ ತಿಂಗಳು 2 ಏಕಾದಶಿ ಮಾಡ್ತಾರೆ. ನಾಲಿಗೆ ಒಣಗೋಗುತ್ತೆ, ಕೆಟ್ಟ ವಾಸನೆ ಬರುತ್ತೆ, ಹಲ್ಲೆಲ್ಲ ಸ್ನಾನ ಮಾಡಬಾರ್ದಂತೆ, ಹಲ್ಲು ಉಜ್ಕೋಬಾರ್ದಂತೆ, ಮುಖ ತೊಳ್ಕೋಬಾರ್ದಂತೆ, ಏನೇನೇನೇನೇನೋ ಎಲ್ಲವನ್ನೂ ಮಾಡ್ತಾರೆ. ಆದರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು. ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ಕಾಮೋದ್ರೇಕದಿಂದ ಪರಸ್ತ್ರೀಯರ ಮೇಲೆ ಮನಸ್ಸನ್ನು ಇಟ್ಟು ಸದಾ ಕಾಮದಲ್ಲೇ ರತರಾಗಿರ್ತಕ್ಕಂಥ ಇಂಥ ಶುಷ್ಕ ಪಂಡಿತರು ಬೇಕಾದ ಮಾಡಿದ್ರೇನೋ ಬೇಡದು ಬಿಟ್ರೆ ಇಂತಹ ಆಚಾರವನ್ನು ಮಾಡಬಾರ್ದು. ದೇಶ ಮತ್ತೆ ಹೇಗಿರ್ಬೇಕವನು? ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಏನಾದರೂ ಆಪತ್ತು ಒದಗುತ್ತೆ ಅಂದಾಗ ಮಂತ್ರ ಬಲದಿಂದಾಗಲಿ ಅಥವಾ ಅಲ್ಲಿನ ರಾಜನಿಗೆ ರಾಜಕೀಯ ನೀತಿ ಸಲಹೆಗಳನ್ನು ಪರಿಹಾರವನ್ನು ಕೊಡುವ ಯೋಗ್ಯತೆ ಇರಬೇಕು ಆ ಪುರೋಹಿತನಿಗೆ. ನೋಡಿ ಎಷ್ಟು ಕಷ್ಟ ಪುರೋಹಿತಿಗೆ ಮಾಡೋದು. ಮನಸ್ಸು ಮತ್ತು ಮಾತು ಅಥವಾ ಕ್ರಿಯೆ ಈ ಯಾವುದ್ರಲ್ಲೂ ಕಪಟ ಇರ್ಕೊಡ್ದು. ಹೀಗೆ ಅಷ್ಟಗುಣೋ ಭವೇತು, 8 ಗುಣಗಳು ಇದ್ದವನನ್ನೇ ಪುರೋಹಿತ ಅಂತ ಅಗ್ನಿಪುರಾಣ ಏನು ಹೇಳ್ತಾ ಇದೆ ಗೊತ್ತಾ? ತ್ರಯಾಂಚ ದಂಡನೀತ್ಯಾಂಚ ಕುಶಲಃ ಸ್ಯಾತ್ ಪುರೋಹಿತಃ. ವೇದ ವಿದ್ಯೆಗಳಲ್ಲಿ ತ್ರಯಿ ಅಂತ ಹೇಳಿ ಆಗಿರ್ಬೇಕು ಅವನು. ತ್ರಯ್ಯಾಂಚ, ಯಾವುದು ತ್ರಯಿ? ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಚತುರ್ವೇದಿ ಅಂತ ಇಟ್ಕೋತಾರಲ್ಲ. ಪಂಚಮ ವೇದ ಪ್ರೇಮದ ನಾದ ಅಂತಿದೆಯಲ್ಲ, 5ನೇ ವೇದ ಅಂತಲೂ ಹೇಳ್ತಾರೆ. ಇನ್ನು ತಿರುಗದ 6ನೇ ವೇದ ಇದೆ ಅಂತಲೂ ಹೇಳ್ತಾರೆ. 7ನೇ ವೇದ ಇದು ಅಂತ ಹೇಳ್ತಾರೆ. ಕೆಲವರು ರಾಮಾಯಣ ಅಂತ ಬರೆದ್ರೆ ಕೆಲವರು ಸೀತಾಯಣ ಅಂತ ಬರೀತಾರೆ. ಸೀತಾರಾಮ ಯಾಕೆ ಕೊಟ್ಟು ರಾವಣಾಯಣ ಅಂತ ಬರೀತಾರೆ. ರಾವಣ ಸೀತೆ ಯಾಕೆ ಬರೆದು ನಾನು ಬರೆದಿರೋದ ನನ್ನಾಯನ ಅಂತಲೂ ಬರ್ಕೋತಾರೆ ಬಿಡಿ. ರಾಮಾಯಣದಲ್ಲೂ ಸೀತಾಯಣ ಅಂತ ಕೆಲವರು ಬರೆದಿದ್ದಾರೆ. ಅದು ಆಕ್ಷೇಪವಲ್ಲ, ಇಲ್ಲೊಂದು ವಿಕ್ಷೇಪ ಕಾಣಿಸುತ್ತೆ. ರಾಮಾಯಣನ ಸೀತಾಯನ ಮಾಡೋದು, ಸೀತಾರಾಮನ ಬಡ ಲಕ್ಷ್ಮಣಾಯಣ ಅಂತ ಮಾಡೋದು, ಭರತಾಯನ, ಶತ್ರುಘ್ನಾಯನ, ಮಂಥರಾಯನ, ಯಾವ ಪಾತ್ರಗಳಿದೆ ಎಲ್ಲ ಆಯನ. ಹೀಗೆ ತ್ರಯಿ ಅನ್ನುವ ಶಬ್ದದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದಗಳು ತ್ರಯಿ ವೇದಗಳು. ಇದಕ್ಕೇನು ಉದಾಹರಣೆ ಅಂದರೆ, ಶ್ರೀರಾಮಚಂದ್ರ ಸೀತಾದೇವಿಯನ್ನು ಅನ್ವೇಷಣೆ ಮಾಡುವಾಗ, ಸೀತಾದೇವಿಯನ್ನು ಹುಡ್ಕೊಂಡು ಬರ್ತಿರುವಾಗ ಬ್ರಾಹ್ಮಣ ರೂಪದಲ್ಲಿ ಹನುಮಂತ ಬಂದು ನಿಲ್ತಾನೆ. ನಿಂತಾಗ ಆತ ಕೇಳುವ ಪ್ರಶ್ನೆಗಳಿಗೆ ರಾಮ ಉತ್ತರ ಕೊಡ್ತಾನೆ. ಆಗ ಲಕ್ಷ್ಮಣನ ಕೈಲಿ ಹೇಳ್ತಾನೆ, ಇವನು ಸಾಮಾನ್ಯ ಮನುಷ್ಯನಂತೆ ಕಾಣಲ್ಲ, ಸಾಮಾನ್ಯ ಬ್ರಾಹ್ಮಣನಂತೆ ಕಾಣಲ್ಲ, ಇವನು ವೇದತ್ರಯಿ ಇದ್ದಾನೆ ಅಂತ ಹೇಳುತ್ತಾನೆ ರಾಮ ಲಕ್ಷ್ಮಣನಿಗೆ. ಅಂದು ರಾಮಾಯಣ ಕಾಲದಲ್ಲಿ ಹನುಮಂತನಿಗೆ ಹೆಸರು ವೇದತ್ರಯಿ. ವೇದತ್ರಯಿ ಅಂದ್ರೇನು? ಋಗ್ವೇದ, ಯಜುರ್ವೇದ, ಸಾಮವೇದ. ಹಂಗಾರೆ ಅಥರ್ವಣ ವೇದ ಯಾವುದು? ಸಂಕಲನ ಶಾಸ್ತ್ರ ಅಷ್ಟೇ. ಅಲ್ಲಿ ಋಗ್ವೇದ ಅಂದರೆ ಪದ್ಯ, ಯಜುರ್ವೇದ ಅಂದರೆ ಗದ್ಯ. ಗದ್ಯಕ್ಕೂ ಪದ್ಯಕ್ಕೂ ಸಂಗೀತ ಸಂಯೋಜನೆ ಮಾಡಿದಾಗ ಅದು ಸಾಮವೇದ ಆಗುತ್ತೆ. ಮತ್ತು ಇನ್ನೊಂದು ಎಕ್ಸ್ಟ್ರಾ ವೇದ ಇಲ್ಲ ಎಂಥದ್ದು.
ತ್ರಯ್ಯಾಂಚ ವೇದ ವಿದ್ಯೆಗಳಲ್ಲಿ, ದಂಡನೀತ್ಯಾಂಚ ರಾಜಕಾರಣಗಳಲ್ಲಿ, ಕುಶಲಃ ಪುರೋಹಿತ ಸ್ಯಾತ್ ಪುರೋಹಿತನು ಕುಶಲನಾಗಿರಬೇಕು. ಹೀಗೆ ಬೃಹಸ್ಪತಿ ಆಚಾರ್ಯರು, ಶುಕ್ರಾಚಾರ್ಯರು ಇಂಥ ಪುರೋಹಿತರು ನೋಡಿ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಅಂತ ಮಹಾಜ್ಞಾನಿಗಳು, ಅಶ್ವತ್ಥಾಮಾಚಾರ್ಯರ ತಂದೆ. ಪಾಂಡವರು ಕೌರವರಿಗೆ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಹೇಳಿಕೊಟ್ಟಂಥ ದೊಡ್ಡ ಗುರುಗಳು. ಇಂತಹ ದ್ರೋಣಾಚಾರ್ಯರಿಗೆ ಗುರುಗಾವ್ ಅಂತ ನಮ್ಮ ಡೆಲ್ಲಿ ಒಳಗೊಂದಿದೆ ನೋಡಿ ಏರಿಯಾ, ಗುಡ್ಗಾವ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಗುರ್ಗಾವ್, ಅದು ದ್ರೋಣಾಚಾರ್ಯರು ಅಲ್ಲಿ ವಾಸ ಮಾಡಿದ ಜಾಗ. ಅವರು ಹೇಗಿದ್ರು ಅಂತ ಮಹಾಭಾರತ ಹೇಳುತ್ತೆ ನೋಡಿ. ಜಿಹ್ವಾಗ್ರೇ ಚತುರೋ ವೇದಾಃ ಕರಾಗ್ರೇ ಸಶರಂ ಧನುಂ ಉಭಯೋ ದ್ರೋಣ ಸಾಮರ್ಥ್ಯಂ ಶಾಪಾತ್ ಅಪಿ ಶರಾತ್ ಅಪಿ. ಜಿಹ್ವಾಗ್ರೇ ನಾಲಿಗೆಯ ತುದಿಯಲ್ಲಿ 4 ವೇದಗಳಿತ್ತಂತೆ. ಮತ್ತೆ ಇವಾಗಲೇ 3 ವೇದ ಅಂದರೆ ಈಗ 4 ಉಂಟು. ಇದೆಲ್ಲ ಅಥರ್ವಣ ಋಷಿಯ ಸಂಕಲವನ್ನು ನಾವು ಯಾಕೆ ಬಿಡಬೇಕು, ಅದನ್ನು ಸೇರಿಸಿ ವೇದ ಅಂತ ಮಾಡೋಣ ಬಿಡಿ. ಆ ಜಿಹ್ವಾಗ್ರೇ ನಾಲಿಗೆಯ ತುದಿಯಲ್ಲಿ 4 ವೇದಗಳು, ಕರ ಅಗ್ರೇ ಕೈಯ ತುದಿಯಲ್ಲಿ ಸಶರಂ ಧನು, ಅನೇಕ ಬಾಣಗಳಿಂದ ಕೂಡಿದಂಥ ಬಿಲ್ಲನ್ನು ಇಟ್ಕೊಂಡು ನಿಂತಿದ್ದು. ಉಭಯೋ ದ್ರೋಣ ಸಾಮರ್ಥ್ಯಂ ನೋಡಿ, 2 ಸಾಮರ್ಥ್ಯ ದ್ರೋಣರಿಗಿತ್ತಂತೆ. ಏನು? ಶಾಪಾದಪಿ ಶರಾದಪಿ. ಯಾರಾದರೂ ಮಾಟ ಮಂತ್ರ ಯಂತ್ರ ಮಂತ್ರ ತಂತ್ರೋ ಅದು ಇದು ಅಂತ ಬರ್ತೀರಾ, ಬನ್ನಿ, ನಾನು ತಯಾರಿದ್ದೀನಿ. ಹೇಗೆ ಅಂದರೆ ನಾನು ಮಂತ್ರಜ್ಞನಿದ್ದೇನೆ, ಮಂತ್ರಶಾಸ್ತ್ರಗಳನ್ನು ಚೆನ್ನಾಗಿ ನಾಲಿಗೆ ದ್ರೋಣಾಚಾರ್ಯ ಮಾತಾಡ್ತಾ ಇದ್ದಾರಲ್ಲೋ ನಾಲಿಗೆ ಹೇಳ್ತಾ ಇತ್ತು. ಇನ್ನು ಮಂತ್ರತಂತ್ರ ಬರಲ್ವಾ, ಬಾಹುಬಲದಿಂದ ಬರ್ತೀರಾ, AK-47 ಗನ್ ಹಿಡ್ಕೊಂಡು ಬರ್ತೀರಾ, ಐ ಆಮ್ ರೆಡಿ, ಅದಕ್ಕೂ ತಯಾರಿದ್ದೀನಿ. ಶರಾದಪಿ ಉಭಯೋ ದ್ರೋಣ ಸಾಮರ್ಥ್ಯಂ, ದ್ರೋಣಾಚಾರ್ಯರಿಗೆ ಮಂತ್ರ ಬಲವೂ ಇತ್ತು, ಯುದ್ಧ ವಿದ್ಯೆಯನ್ನು ಚೆನ್ನಾಗಿ ಕೊಟ್ಟಿತ್ತು. ಶತ್ರುಗಳನ್ನು 2ರಲ್ಲಿಯೂ ಎದುರಿಸುವಂತಹ ಸಮಾನವಾಗಿರ್ತಕ್ಕಂಥ ಸಾಮರ್ಥ್ಯ ದ್ರೋಣರಿಗಿತ್ತು. ದ್ರೋಣಾಚಾರ್ಯರು ಬೇರೆ ಯಾರೂ ಅಲ್ಲ, ಬೃಹಸ್ಪತಿ ಆಚಾರ್ಯರ ದೇವಗುರುಗಳ ಅವತಾರ. ಅಂದರೆ ಜುಪಿಟರ್ ಗ್ರಹವೇ ದ್ರೋಣಾಚಾರ್ಯರಾಗಿ ಅವತಾರ ಮಾಡಿತ್ತು. ಲಕ್ಷ್ಮಿ ಹೇಳ್ತಾಳೆ, ಇಂಥ ಗುರುಗಳು ರಾಜಕಾರಣದಲ್ಲಿ ಬಿದ್ದಿರ್ತಾರೆ. ಇವತ್ತಿನ ದಿವಸ ಒಂದು ರಾಜಕಾರಣ ಅಂದರೆ, ಒಂದು ರಾಜಕೀಯ ಅಂದರೆ ಅದ್ರ ಹಿಂದೆ ಒಬ್ಬ ಕಾವಿ ಬಟ್ಟೆಯವರು ನೇತಾಡ್ತಿರ್ತಾರಲ್ರಿ. ಏನ್ರಿ ನೇತಾಡೋದು? ನೇತಾಡೋಕ್ಕೇನು ಪೆಂಡುಲಮ್ಮ, ಅದೇನು ಇದೆ, ನೇಣು ಕಂಬುವ, ಏನು ನೇತಾಡೋದು ಅಂದರೆ ಆ ರಾಜಕೀಯ ವ್ಯಕ್ತಿಗಳು ಎಲ್ಲೆಲ್ಲ ಹೋಗ್ತಾರೋ ಅಲ್ಲೆಲ್ಲ ನೇತಾಡ್ಕೊಂಡು ಹೋಗೋದು ಅಂತ ಅರ್ಥ. ಅಂದರೆ ನೀ ಏನು ನೇತಾಡ್ತೀಯೋ ಮಾರಾಯ ಅಂದರೆ, ಅಲ್ಲೊಬ್ಬ ಮಿನಿಸ್ಟ್ರಿ ಇದ್ದಾನೆ ಅಂದರೆ ಅವನ ತಲೆ ಮೇಲೆ ಕೈ ಇಟ್ಟಿರೋ ಇನ್ನೊಬ್ಬೊಬ್ಬರು ಪಕ್ಕದಲ್ಲಿ ಕೂತ್ಕೊಂಡಿದ್ರೇನೇ ಅದೊಂದು ಸಭೆ ಅಂತ ಅರ್ಥ. ಇಲ್ಲದ್ರೆ ಸಭೆ ಎಲ್ಲ ಅದು ಅದಕ್ಕೇನೋ ಅರ್ಥ ಇಲ್ಲ. ಬಿಡಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತಂದರೆ ಅಲ್ಲಿ ಸಭಾ ನಡೀತಾ ಇದೆ ಅಂದರೆ ಒಬ್ಬ ಸನ್ಯಾಸಿಗಳು 3 ಪಟ್ಟಿನೋ ಅಥವಾ 3 ನಾಮನೋ ಒಂದು ತಿಲಕೋ ಏನೋ ಉಟ್ಕೊಂಡಿರ್ಬೇಕು. ಬಿಡಿ, ಸೀರೆ ಅಂತೂ ಉಟ್ಕೊಂಡಿರಬಾರ್ದು. ಸೀರೆ ಏನಾದರೂ ಉಟ್ಕೊಂಡಿದ್ರೆ ಅವ್ನು ಸನ್ಯಾಸಿಗಳಲ್ಲ ಅಂತ ಸಾರು ಬಿಡ್ತಾರೆ. ಅದರಿಂದ ಸೀರೆ ಉಟ್ಕೊಳ್ಳೋದಂತರ ಉತ್ತಮವೇ ಬಿಡಿ. ಹೀಗೆ ನೇತಾಡ್ಕೊಂಡಿರ್ತಾರೆ ನೋಡಿ ರಾಜಕಾರಣದಲ್ಲಿ. ಅವ್ರು ಎಂದಾದರೂ ಶುದ್ಧವಾದ ಚಾರಿತ್ರ್ಯವನ್ನು ಉಳಿಸ್ಕೊಳ್ಬಲ್ರೆ? ಜನರಿಗೆ ಒಳ್ಳೇದು ಮಾಡೋ ನೆಪದಲ್ಲಿ ಅವರ ಸರ್ವಸ್ವನೆಲ್ಲ ಅಪಹಾರ ಮಾಡಿಕೊಂಡು ಅವರನ್ನು ಅಜ್ಞಾನದೊಳಗೆ ಇಟ್ಟುಬಿಟ್ಟು ತಾವು ಮಾತ್ರ ಎಲ್ಲರನ್ನ ಸ್ಲೇವ್ ಆಗಿ ಮಾಡಿಕೊಂಡು, ಗುಲಾಮರನ್ನಾಗಿ ಮಾಡಿಕೊಂಡು ಪ್ರತಿಷ್ಠಿತರಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಮೆರೀತಾರಲ್ಲ, ಇವರು ಅತ್ಯಂತ ಕಪಟಿಗಳಲ್ವ? ಒಳಗೆ ನೋಡಿದ್ರೆ ಕ್ಷುದ್ರವಾಗಿರ್ತಕ್ಕಂಥ ರಾಜಕಾರಣ, ಮೇಲ್ ನೋಡಿದ್ರೆ ದೊಡ್ಡ ಧರ್ಮದ ಮುಖವಾಡ. ಈ ಸಮಸ್ಯೆಗೆ ಉತ್ತರ ಯಾರು ಕೊಡಬೇಕು? ಸಮಾಧಾನೇ ಪರಿಹಾರ ನೀಡಬೇಕೇ ಹೊರತು ಮಾಮೂಲಿ ಮನುಷ್ಯನಿಗೆ ಹೇಗೆ ಸಾಧ್ಯತೆ? ದಾರಿ ತಪ್ಪಿರ್ತಕ್ಕಂತಹ ಪುರೋಹಿತರನ್ನ ತಿದ್ದಲೇಬೇಕಾಗತ್ತೆ. ಯಾಕೆ ಹೇಳಿ? ಪುರೋ ಡ್ಯಾಶ್ ಹಿತಾರ್ ಅಂದರೆ ಮುಂದಾಡುವಂಥ ಅರ್ಥ. ಅವನಿಗೆ ವಾಹನ ಚಾಲಕ ಇರ್ತಾನೆ, ಆ ವಾಹನ ಚಾಲಕ ಹೇಗಿದಾನೋ ಸಮಾಜ ಅನ್ನೋ ವಾಹನಕ್ಕೆ ಪುರೋಹಿತನೇ ಚಾಲಕ. ಕುಡಿದು ವಾಹನವನ್ನು ಆಕ್ಸಿಡೆಂಟ್ ಮಾಡಿಬಿಟ್ರೆ ಒಬ್ಬ ಚಾಲಕ ಅವನು ಕುಡಿದಿರ್ತಾನೆ, ಅವನು ಮತ್ತಿನಲ್ಲಿ ವಾಹನವನ್ನು ಕೆಡವು ಹಾಕಿದರೆ, ಆ ಟಿ ಗಾಡಿ ಆದರೆ ಒಂದು 20 ಜನ, ಟೆಂಪೋ ಟ್ರಾವೆಲ್ ಆದರೆ ಒಂದು 10 ಜನ,
ಅಥವಾ ಇಂಡಿಕಾ ಆದರೆ ಒಂದು 6 ಜನ, ಅಥವಾ ಬೆನ್ಸ್ ಆದರೆ ಅವನು ಸೇರಿ ಅವ್ರು ಗಂಡ ಹೆಂಡತಿ ಸೇರಿ ಒಂದು 3 ಜನ, ಬಸ್ ಆದರೆ ಪ್ರಪಂಚ. ಇಷ್ಟೂ ಜನರ ಮುಳುಗಿಸುವಂಥ ಹುಚ್ಚುತನ ಕುಡುಕನಾಗಿರ್ತಕ್ಕಂತಹ ಡ್ರೈವರಿಗೆ ಬಂದುಬಿಟ್ರೆ ಹೇಗೆ ವಾಹನದ ಅಪಘಾತದಲ್ಲಿ 100 ಜನರು ಪ್ರಾಣವನ್ನು ತೆತ್ತಬೇಕಾಗುತ್ತೋ ಹಾಗೆ ಒಬ್ಬ ಪುರೋಹಿತ ತಪ್ಪು ರೀತಿಯಲ್ಲಿ ನಡೆದರೆ ಇಡೀ ಸಮಾಜ ಸಾವಿಗೀಡಾಗತ್ತೆ, ಅಪಘಾತಕ್ಕೀಡಾಗತ್ತೆ. ಹಾಗಂತ ಹೇಳಿ ವಾಹನ ಚಾಲಕನನ್ನೇ ಯಾರು ವಜಾ ಮಾಡಲ್ಲ ನೋಡಿ. ವಾಹನ ಚಾಲಕ ಯಾವನೋ ಒಬ್ಬ ಕುಡ್ದಿರ್ಬೋದು, ಎಲ್ಲ ಡ್ರೈವರು ಕುಡಿತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಇಲ್ಲಿ ಪುರೋಹಿತರನ್ನ ಲಕ್ಷ್ಮಿ ಬೈತಾ ಇದ್ದಾಳೆ ಅಂದರೆ ಅಶುದ್ಧವಾದ ಚಾರಿತ್ರ್ಯವನ್ನು ಇಟ್ಕೊಂಡರೆ ಅವರು ಪುರೋಹಿತರಲ್ಲ ಅಂತ ಹೇಳ್ತಿರೋದು. ವಾಹನ ಚಾಲಕನೇ ಇಲ್ದಿರೋ ವಾಹನ ನಡೆಸೋದು ಹೇಗಪ್ಪ? ನಮಗೆ ನಾವೇ ನಡೆಸ್ಕೊಳಕ್ಕಾಗತ್ತಾ? ಅದು ಆಗೋದಿಲ್ಲ. ವಾಹನದ ಚಾಲಕನನ್ನೇ ವಜಾ ಮಾಡೋದು ಬುದ್ಧಿವಂತಿಕೆ ಅಲ್ಲ, ವಾಹನದ ಚಾಲಕನಿಗೆ ಬುದ್ಧಿ ಹೇಳೋ ಬುದ್ಧಿವಂತಿಕೆ ಆ ಪುರೋಹಿತ ಯಾರ ಮನೆಗೆ ಬರ್ತಿರ್ತಲ್ಲ ಅವ್ರಿಗೆ ಆ ಬುದ್ಧಿ ಬೇಕಾಗತ್ತೆ. ಪುರೋಹಿತ ಬಂದು ಇವ್ರ ಸುದ್ದಿ ತನ್ನ ಮನೇಲಿ ಹೇಳಿದ್ರೆ ಕೈ ಮುಗಿಬೇಕಾಗತ್ತೆ. ನೆಕ್ಸ್ಟ್ ಏನಾದರೂ ನೀವು ಈ ವಿಷಯ ತಂದು ನಮ್ಮ ಮನೇಲಿ ಹೇಳಿದ್ರೆ ಇಲ್ಲಿಂದ ವಜಾ ಮಾಡ್ತೀವಿ, ಅವತ್ತೇ ವಜಾ ಮಾಡಿಬಿಡಬೇಕು. ನಿಜವಾಗಿ ನೋಡಿದ್ರೆ ಪಾಪ ಹೆಂಡತಿ ಮಕ್ಕಳು ಏನೋ ಇಟ್ಕೊಂಡು ನಿಮ್ಮನ್ನು ನಂಬ್ಕೊಂಡು ಬಂದಿರ್ತಾನಲ್ಲ, ಅದಕ್ಕೆ ವಜಾ ಮಾಡಬಾರ್ದು. ಬಂದ ತಕ್ಷಣ ಆ ಗುರುಗಳು ಹೀಗಿದ್ದಾರೆ, ಈ ಗುರುಗಳು ಹೀಗಿದ್ದಾರೆ, ಆ ಮಠದಲ್ಲಿ ಹಾಗಾಗ್ತಿದೆ, ಈ ಮಠದಲ್ಲಿ ಹೀಗಾಗ್ತಿದೆ ಅಂತ ಬಂದು ಹೇಳೋಂಥ ಪುರೋಹಿತನ ಮೊದಲು ಒದ್ದು ಹೊರಗೆ ಹಾಕಬೇಕು. ಕಾರಣ ಏನಂದರೆ ನಿಮ್ಮ ತಲೆಗೆ ಅಶುದ್ಧ ಬುದ್ಧಿಯನ್ನು ತುಂಬಿಸ್ತಾ ಇದ್ದಾರೆ ಅಂತ. ಇದನ್ನು ಯಾವತ್ತೂ ಯಾರು ಮಾಡಬಾರ್ದು. ಬರೀ ರಾಜಕಾರಣಿಗಳ ಕೈಗೆ ಈ ದೇಶನ ಒಪ್ಪಿಸ್ಬಿಟ್ರೆ ದೇಶ ಎಂದಾರು ಉನ್ನತಿ ಆಗಕ್ಕೆ ಸಾಧ್ಯತೆ ಇದೆಯಾ? ಅದಕ್ಕೆ ತೈತ್ತರಿಯ ಸಂಹಿತೆ ಒಂದು ಮಾತನ್ನು ಹೇಳುತ್ತೆ, ದೇವಾವೈ ರಾಜನ್ಯಾತ್ ಜಾಯಮಾನಾದಭಿಭಯು ತಮಂತರೇ ವಸಂತಂ ದಾಮ್ನಾ ಅಪಂಭೌನ್ ಸವಾ ಯೇಷೋಪೋಬ್ಧೋ ಜಾಗ್ಯತೆ ಯದ್ರಾಜನ್ಯಃ ಯದ್ವಾ ಯೇಷೋ ನಪೋಬ್ಧೋ ಜಾಗೇತ ವೃತ್ರಾನ್ ಘಂಚರೇತ್. ಈ ಸೃಷ್ಟಿ ಆಗೋಕ್ಕಿಂತ ಮುಂದೆ ಹುಟ್ಟಬಹುದಾಗಿರ್ತಕ್ಕಂಥ ಕ್ಷತ್ರಿಯನ ಬಗ್ಗೆ ದೇವತೆಗಳಿಗೆ ಭಯ ಆಗ್ಬಿಡ್ತಂತೆ. ಆಗ ಅವ್ರು ಏನು ಮಾಡೋದಂತೆ, ಗರ್ಭದಲ್ಲಿರ್ತಕ್ಕಂಥ ಕ್ಷತ್ರಿಯನನ್ನು ಹಗ್ಗದಿಂದ ಕಟ್ಟಾಕ್ತಾರಂತೆ. ಆ ಹಗ್ಗ ಕಟ್ಟಾಕಿದ ಹಗ್ಗದಿಂದಲೇ ಅವನು ಹುಟ್ಟಿ ಬೆಳೀತಾ ಇದ್ದಾನೆ. ಅಕಸ್ಮಾತ್ ದೇವತೆಗಳು ಅಲ್ಲಿ ಬಂಧನ ಮಾಡದೇ ಇದ್ದಿದ್ರೆ ಈ ಕ್ಷತ್ರಿಯನನ್ನು ತಡಿಲಿಕ್ಕೆ ಸಾಧ್ಯತೆ ಇತ್ತ. ನಿಜವಾಗಿಯೂ ಕ್ಷತ್ರಿಯರು ಈಗ ನಾಶವಾಗಿದ್ದಾರೆ, ಶುದ್ರ ಕ್ಷತ್ರಿಯರು ಇಲ್ಲ, ಕ್ಷುದ್ರ ಕ್ಷತ್ರಿಯರಿದ್ದಾರೆ. ಕ್ಷತ್ರಿಯ ಅನ್ನೋದು ಕ್ಷಾತ್ರ ತೇಜಸ್ಸು ಅಂದರೆ, ಮತ್ತು ಯಾರಾದರೂ ಈ ಪ್ರವಚನ ಕೇಳಿದ್ರು ನಾವು ಭಾವಸಾರ ಕ್ಷತ್ರಿಯರು, ನಾವು ರಾಮ ಕ್ಷತ್ರಿಯರು, ನಾವು ಶಿವಾಜಿ ಕ್ಷತ್ರಿಯ, ಯಾರು ಗಲಾಟೆಗೆ ಬರಬೇಡ್ರಪ್ಪ. ಕ್ಷತ್ರಿಯರು ಅಂದರೆ ಅದಕ್ಕೊಂದು ಗುಣಧರ್ಮಗಳಿದೆ. ಏನು ಅಂದರೆ ಎಲ್ಲಿ ಅನ್ಯಾಯ ಕಾಣುತ್ತೆ ಅಲ್ಲಿ ಕಾಲಲ್ಲಿ ತಿಗಡಿನ ಹೊಸಗದಂಗೆ ಹೊಸುವಂಥ ಶಕ್ತಿ ಯುಕ್ತಿಗಳು ಸಹಜವಾಗಿ ಸ್ಫೋಟವಾದರೆ ಅವರನ್ನು ಕ್ಷತ್ರಿಯರು ಅಂತ ಕರಿಬೇಕು. ಇಂತಹ ಕ್ಷತ್ರಿಯರಿಗೆ ಒಂದು ನಿಯಂತ್ರಣ ಬೇಕಾಗತ್ತೆ. ಆ ನಿಯಂತ್ರಣ ಯಾವುದು? ಆ ನಿಯಂತ್ರಣವೇ ಪುರೋಹಿತ. ಅಂತ ಪುರೋಹಿತನನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಇಂದ್ರೋ ವೈ ರಾಜನ್ಯ ಬ್ರಹ್ಮ ಬೃಹಸ್ಪತಿ ಬ್ರಹ್ಮಣೇ ಬ್ರಹ್ಮಣೈವೈನಂ ದಾಮ್ನೋಪೋಂಭನಾನ್ ಮುಂಚತಿ. ಇಂದ್ರನಲ್ಲಿ ಕ್ಷತ್ರಿಯನ ಅಂಶ ಇದೆ, ಬ್ರಾಹ್ಮಣರಲ್ಲಿ ಪ್ರತಿಯೊಂದು ಕ್ಷತ್ರಿಯರಲ್ಲೂ ಇಂದ್ರನ ಅಂಶವಿರುತ್ತೆ, ಅಂತರ್ಯಾಮಿ ವಿಷ್ಣುವಿನ ಅಂಶ ಇರುತ್ತೆ. ಪ್ರತಿಯೊಬ್ಬ ಪುರೋಹಿತ ಬ್ರಾಹ್ಮಣನಲ್ಲಿ ಅಥವಾ ಬ್ರಾಹ್ಮಣನಲ್ಲಿ ಬೃಹಸ್ಪತಿಯ ಅಂಶವಿರುತ್ತೆ. ಇಂದ್ರನ ದಿಗ್ವಿಜಯ ಅದು ಏನೂ ದುರಿತ ಬರದ ಹಾಗೆ ನೋಡ್ಕೊಳ್ಳೋದು ದೇವಗುರುನಾಗಿರ್ತಕ್ಕಂಥ ಬೃಹಸ್ಪತಿಗಳ ಕರ್ತವ್ಯ. ಆ ಕ್ಷತ್ರಿಯನಿಗೇನಾದರೂ ತೊಂದರೆ ಆಗೋದಿದ್ರೆ ಅಥವಾ ಪ್ರತಿಬಂಧಕ ಯೋಗಗಳಿದ್ದರೆ ಅವುಗಳನ್ನೆಲ್ಲ ಆ ಪುರೋಹಿತ ಹೋಮ ಹವನಾದಿಗಳನ್ನು ಮಾಡಿ ಆ ರಾಜನಿಗೆ ವೀರ ತಿಲಕವನ್ನು ಇರಿಸಿ ಅವನನ್ನು ಕಾಯಬೇಕು, ವಿಜಯ ಕವಚವನ್ನು ಅವನಿಗೆ ಕೊಡಬೇಕು. ಇಂತಹ ವ್ಯಕ್ತಿತ್ವ ಬ್ರಾಹ್ಮಣರದಾಗಿರುತ್ತೆ. ಅಂಥ ಬ್ರಾಹ್ಮಣರಿಗೆ ಏನು ಬೇಕಾಗಿದೆ? ಐಶ್ವರ್ಯ, ಭೋಗ, ಆಸ್ತಿ, ಸಂಪತ್ತು ಏನೂ ಬೇಕಿಲ್ಲ. ಅಂಥವನನ್ನು ಬ್ರಾಹ್ಮಣ ಅಂತ ಕರಿಬೇಕು. ಅವನ ವಿವೇಕ ಎಷ್ಟು ಕೆಲಸ ಮಾಡಬೇಕು ಅಂದರೆ ಅಜ್ಞಾನವನ್ನು ಕಾಲಕ್ಕೆ ನಿಯಂತ್ರಿಸಬೇಕು. ಆ ಅಜ್ಞಾನದ ವಿರುದ್ಧ ಅವನು ಹೋರಾಡಬೇಕು. ಅಂತಹ ಪುರೋಹಿತರು ಯಾರು? ವಸಿಷ್ಠರು. ಕಲ್ಮಾಶಪಾದ ರಾಜ ಅವನನ್ನು ಎದುರು ಹಾಕ್ಕೊಂಡ್ರು, ಸರ್ವನಾಶ ತಂದುಕೊಂಡ್ರು.
ಆದರೂ ಕೊನೆಗೆ ಅವನನ್ನು ಶಾಪ ಮುಕ್ತನನ್ನಾಗಿ ಮಾಡಿ ಮಹಾತ್ಮ ಅನ್ನಿಸ್ಕೊಂಡ್ರು ವಸಿಷ್ಠರು. ಇಂತಹ ದುಷ್ಟ ಕ್ಷತ್ರಿಯರನ್ನು, ರಾಜಕಾರಣಿಗಳನ್ನು ಸುಮ್ಮನೆ ಬಿಟ್ಬಿಟ್ರೆ ಅಪಾಯ ಇದೆ, ಅವರಿಂದ ಪ್ರಜೆಗಳಿಗೆ ಅಪಾಯ ಇದೆ. ಅವರ ಅಜ್ಞಾನವನ್ನು ತಮ್ಮ ಜ್ಞಾನದಿಂದ ಅದನ್ನು ಚಿವುಟಾಕಬೇಕು ಅಂತ ಅಜ್ಞಾನಕ್ಕೆ ಅವಕಾಶವನ್ನೇ ಕೊಡದಂತೆ ಜ್ಞಾನದ ಮಾತನ್ನು ಪುರೋಹಿತರು ಆ ರಾಜನಿಗೂ ಆ ರಾಜಕಾರಣಿಗೂ ಎಲ್ಲರಿಗೂ ಬೋಧನೆ ಮಾಡಬೇಕು. ಇದನ್ನು ಮಾಡೋದು ಬಹಳ ಕಷ್ಟದ ಕೆಲಸ. ಯಾಕೆಂದರೆ ಬಹಳ ಎಚ್ಚರವಾಗಿರಬೇಕು ಪುರೋಹಿತ. ಸ್ವಲ್ಪ ಏನಾದರೂ ಪ್ರಮಾದ ಆಗಿ ಆಸೆ ಆಮಿಷಗಳಿಗೆ ಪುರೋಹಿತ ಬಲಿಯಾಗಿಬಿಟ್ರೆ ಅವನು ಪತಿತನಾಗುತ್ತಾನೆ, ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಡುತ್ತಾನೆ. ರಾಜ ರಾಷ್ಟ್ರಕೃತಂ ಪಾಪಂ ರಾಜ ಪಾಪಂ ಪುರೋಹಿತ. ಇಡೀ ದೇಶ ಮಾಡೋ ಪಾಪ ಎಲ್ಲ ರಾಜಂಗೆ ಬಂದು ಸೇರುತ್ತೆ. ಆ ದೇಶದಲ್ಲಿ ಯಾವ ಪ್ರಜೆಗಳು ಏನು ಬೇಕಾದ್ರೆ ಪಾಪ ಮಾಡಲಿ, ಆ ಪಾಪದ ಮೊತ್ತ ರಾಜನಿಗೆ ಬರೋದು. ಯಾಕೆ ಅವ್ನಿಗೆ ಯಾಕೆ ಬರುತ್ತೆ? ಅಲ್ರಿ, ನೀವು ಹೆಂಗೆ ದುಡ್ದಿರ್ತಿರೋ ಗೊತ್ತಿಲ್ಲ. ಹೆಂಡದ ಅಂಗಡಿ ಇಟ್ಟಿದ್ರೋ ಅಥವಾ ಖಂಡದ ಅಂಗಡಿ ಇಟ್ಟಿರೋ ಅಥವಾ ಕಂಡ ಸೇರಿಸಿ ಮಾರಾಟ ಮಾಡೋ ಅಂಥ ಮಾಂಸದ ಜೀವಂತವಾಗಿ ಓಡಾಡೋ ಮಾಂಸದ ಅಂಗಡಿ ಇಟ್ಟಿದ್ರೋ ಅದ್ರದ್ದೆಲ್ಲ ಪಾಪ ಎಲ್ಲ ಅದ್ರದ್ದೆಲ್ಲ ತೊಗೊಂಡೋಗಿ ದುಡ್ಡು ಟ್ಯಾಕ್ಸ್ ಎಲ್ಲಿ ಕೊಡ್ತೀರಿ? ಸರ್ಕಾರಕ್ಕೆ ತಾನೇ ಕೊಡ್ತೀರಿ. ದುಡ್ಡಿನ ಮೂಲಕ ನಿಮ್ಮ ಪಾಪ ಯಾರನ್ನು ಸೇರ್ಕೊಂತು? ಸರ್ಕಾರವನ್ನು ಸೇರ್ಕೊಂತೋ ಇಲ್ಲ. ಆ ಸರ್ಕಾರವೇ ರಾಜ. ಮುಂದೆ ಅವನೇನು ಮಾಡಬೇಕು? ತಾನು ಗಳಿಸಿದಂಥ ಪಾಪದ ದುಡ್ಡಿನ ಫಲ ತನಗೆ ತಟ್ಟಬಾರದು, ಅದು ಪರಿಶುದ್ಧವಾಗಬೇಕು ಅಂತಿದ್ದಾಗ ಆ ರಾಜ ಒಳ್ಳೆ ಪುರೋಹಿತನನ್ನೇ ನೇಮಿಸ್ಕೋಬೇಕಾಗತ್ತೆ. ಆ ಪುರೋಹಿತ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು, ಯಾಗಗಳನ್ನು, ಯಜ್ಞಗಳನ್ನು ಮಾಡಿಸಿ ಮತ್ತೆ ಅದನ್ನು ಬಡಬಗ್ಗರಿಗೆ ಆ ಹಣವನ್ನು ದಾನ ಮಾಡಿಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ವಿದ್ಯಾ ಕೇಂದ್ರವನ್ನು ತೆರೆದು ಇದಕ್ಕೆಲ್ಲ ಸಹಕಾರ ಕೊಡಬೇಕಾಗತ್ತೆ ಪುರೋಹಿತ. ಬರೀ ತನ್ನ ಮಕ್ಕಳನ್ನು, ತನ್ನಿಬ್ಬರು ಮಕ್ಕಳನ್ನು ಓದಿಸೋದು, ತನ್ನ ಮನೆ ಉದ್ಧಾರ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡಲೇಬಾರದು. ಇಂಥ ಪುರೋಹಿತನು ಅವನಾಗಿರಬೇಕು. ಸಾಲದ್ದಕ್ಕೆ ಆ ರಾಷ್ಟ್ರಕೃತಂ ಪಾಪಂ, ದೇಶ ಮಾಡಿದ ಪಾಪದ ಮೊತ್ತ ಎಲ್ಲ ರಾಜನಿಗೆ ಬಂದು ಸೇರುತ್ತೆ. ರಾಜ ಮಾಡಿದ ಪಾಪದ ಮೊತ್ತ ಎಲ್ಲ ಪುರೋಹಿತಂಗೆ ಬಂದು ಸೇರುತ್ತೆ ಅಲ್ವಾ? ನೋಡಿ, ಭಾಳ ಚೆನ್ನಾಗಿರುತ್ತೆ ಪೌರೋಹಿತ್ಯ ಅಂತ. ಇದ್ದು ಬದ್ದು ಕೆಲಸ ಎಲ್ಲ ಬಿಟ್ಟು ಪೌರೋಹಿತ್ಯಕ್ಕೆ ಹೋಗ್ಬಿಡ್ತಾರೆ. ಅದ್ರ ಹಿಂದೆ ಇರೋ ಹಿಂಸೆ ನೋಡಿ. ಇದು ನಾನು ಹೇಳ್ತಾ ಇಲ್ಲ, ಸಾಕ್ಷಾತ್ ಲಕ್ಷ್ಮೀ ದೇವಿ ಹೇಳ್ತಾ ಇರುವಂಥವ. ಆ ಪುರೋಹಿತ ಎಂಥವನಾಗಿರಬೇಕು? ಅವನಿಗೆ 8 ಗುಣಗಳಿರಬೇಕು ಅಂತ ಹೇಳಿದ್ನಲ್ಲ. ಆ 8 ಗುಣಗಳಿಂದ ಅವನು ಅಗ್ನಿ ಸ್ವರೂಪನಾಗಿದ್ದುಕೊಂಡು ತನ್ನ ತೇಜಸ್ಸನ್ನು ಹಾಳು ಮಾಡಿಕೊಳ್ಳದೆ, ಅನರ್ಥದ ಪೌರೋಹಿತ್ಯವನ್ನು ಮಾಡದೆ ಇರಬೇಕು ಅಂತ ವಿಶ್ವರೂಪಾಚಾರ್ಯರು, ಪುರೋಹಿತ ಸಮಾಜದ ಮೂಲ ಗುರು ವಿಶ್ವರೂಪಾಚಾರ್ಯರು ಆ ಮಾತನ್ನು ಹೇಳ್ತಾರೆ. ಒಂದ್ಸಲ ದೇವಗುರು ಬೃಹಸ್ಪತಿಗೂ ಇಂದ್ರಂಗೂ ಏನೋ ವಾಗ್ವಾದ ಆಗ್ಬಿಡುತ್ತೆ. ಆಗ ಬೃಹಸ್ಪತಿಗೆ ಅವಮಾನ ಆಗ್ಬಿಡುತ್ತೆ. ಅವ್ರು ಹೇಳ್ತಾರೆ, ಅಪ್ಪ, ಇನ್ಮೇಲಿಂದ ಈ ದೇವಲೋಕದ ಪೌರೋಹಿತ್ಯನ ಮಾಡಲ್ಲ, ನಿನ್ನ ಪೌರೋಹಿತ್ಯ ನೀ ಯಾರನ್ನಾರು ಕರ್ಕೊ ಅಂತ ಹೇಳಿ ಆ ಕೆಲಸಕ್ಕೆ ರೆಸಿಗ್ನೇಷನ್ ಕೊಟ್ಟು ರಾಜೀನಾಮೆ ಕೊಟ್ಟು ಹೊಟ್ಟೋಗ್ತಾರೆ. ಬರ್ದೇ ಇದ್ರೆ ಹೋಗು, ಕತ್ತೆ ಬಾಲ ಕುದುರೆ ಜುಟ್ಟು ಅಂದ ದೇವೇಂದ್ರ. ಸೀದಾ ಹೋಗಿ ವಿಶ್ವರೂಪಾಚಾರ್ಯರ ಹತ್ರ ಹೋದ. ವಿಶ್ವರೂಪಾಚಾರ್ಯರ ಹತ್ರ ಹೋಗಿ ದೇವೇಂದ್ರ ಹೇಳ್ದ, ಬೃಹಸ್ಪತಿಗಳು ಹೊರಟೋಗಿದ್ದಾರೆ, ಅದರಿಂದ ಆ ಸ್ಥಾನವನ್ನು ನೀವು ತುಂಬಬೇಕು, ನೀವು ನಮ್ಮ ಪೌರೋಹಿತ್ಯ ಮಾಡಬೇಕು. ಅವ್ರು ಹೇಳ್ತಾರೆ ವಿಶ್ವರೂಪಾಚಾರ್ಯರು, ಪೌರೋಹಿತ್ಯ ಬಲು ಅಪಾಯದ ವೃತ್ತಿ. ಯಾರಾದರೂ ಖೆಡ್ಡ ತೋಡಿ ಆನೆ ಬೀಳಿಸಿದ್ರೆ ಪಾಪ, ಬೀಳೋ ಆನೆಗೆ ಖೆಡ್ಡ ಇದೆ ಅಂತ ಗೊತ್ತಿಲ್ಲ, ಬಿದ್ದು ಬಿಟ್ಟ ಮೇಲೆ ಸಂಕಟ. ಆದರೆ ನಾವೇ ಹೋಗಿ ಖೆಡ್ಡ ತೋಡಿ ಆನೆ ಬೀಳಲಿ ಅಂತ ನಾವೇ ಹೋಗಿ ಬಿದ್ದಂಗಾಗತ್ತಪ್ಪ ಪೌರೋಹಿತ್ಯ. ಅಂತ ಪೌರೋಹಿತ್ಯ ನಂಗೆ ಬೇಡ. ಆದರೂ ದೇವೇಂದ್ರನಾಗಿರ್ತಕ್ಕಂಥ ನೀನು ಬಂದು ಕೇಳಿರೋದ್ರಿಂದ ನಾನು ಇದಕ್ಕೆ ಒಪ್ಕೊಂಡು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ಅವ್ರ ಪೌರೋಹಿತ್ಯಕ್ಕೆ ಶುರು ಮಾಡಿದ್ರು. ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ರು. ಇದಕ್ಕಿದ್ದಂಗೆ ದೇವೇಂದ್ರನ ಕೋಪ ಬಂತು. ಆ ವಿಶ್ವರೂಪಾಚಾರ್ಯರ ತಲೆಯನ್ನೇ ತೆಗೆದುಬಿಟ್ಟ. ಅದೇ ಟೈಮಲ್ಲೇನೆ ಅಂತಹ ವೇಳೆ ಬೃಹಸ್ಪತ್ಯಾಚಾರ್ಯಗೆ ಒದಗಿಬಿಟ್ಟಿದ್ರೆ ದೇವರ ರಕ್ಷಣೆ ನೋಡಿ. ಅವತ್ತು ಅವ್ರ ರಾಜೀನಾಮೆ ಕೊಡದೇ ಇದ್ದರೆ ಆ ಸ್ಥಳಕ್ಕೆ ಬೃಹಸ್ಪತ್ಯಾಚಾರ್ಯ ತಲೆ ರಾಹುಕೇತು ಆಗಬೇಕಾಗಿತ್ತು. ಅದೇನು ರಾಹುಕೇತು ಅಂದರೆ ತಲೆ ಕಟ್ ಮಾಡಿದ್ಮೇಲೆ ತಾನೇ ರಾಹುಕೇತು ಆಗಿತ್ತು. ಹೀಗಾಗಿ ಪುರೋಹಿತ ಬಲು ಜಾಗರೂಕತೆಯಿಂದಿರಬೇಕು. ತನ್ನ ವೈಯಕ್ತಿಕ ಜೀವನ ಹಾಳು ಮಾಡ್ಕೋಬಾರ್ದು. ಲೋಕಕ್ಷೇಮಕ್ಕೋಸ್ಕರ ಅವನು ಬದುಕಬೇಕು. ಅವನು ಮಹಾತ್ಮ ಅನ್ನಿಸ್ಕೋಬೇಕು, ಹುತಾತ್ಮ ಅನ್ನಿಸ್ಕೋಬಾರ್ದು. ಮತ್ತೆ
ಏನ್ರಿ ಹುತಾತ್ಮ ಮಹಾತ್ಮ ಅಂದರೆ ಹುತಾತ್ಮರು ಅಂದರೆ ಅದೇ ಗನ್ನು ಗಿನ್ನು ಹೊಡೆಸ್ಕೊಳ್ಳೋದು ಅವ್ರಿಗೆಲ್ಲ ಹುತಾತ್ಮರು ಅಂತ ಹೇಳ್ತಾರೆ. ನೀವು ಅದೆಲ್ಲ ಮಾಡಬಾರ್ದು. ದರ್ಭ, ಉತ್ತಮವಾದ ದರ್ಬೆ, ಆಸನ, ಶುಚಿತ್ವ, ಸತ್ಯ ಸಂಕಲ್ಪತ್ವ ಎಲ್ಲ ಇಟ್ಕೊಂಡಿರಬೇಕು. ಇಂತಹ ಜೀವನವನ್ನು ಸುಂದರವಾಗಿ ಇಟ್ಕೊಂಡ್ರೆ ಸಂಕುಚಿತ ಭಾವನೆ ಇಲ್ಲದೆ ಇದ್ರೆ ಅಂಥ ತಪಸ್ಸನ್ನು ಲೋಕಕ್ಕೆ ಧಾರೆ ಎರುವುದರ ಮೂಲಕ ಜ್ಞಾನಾಮೃತವನ್ನು ಕೊಟ್ಟು ಪ್ರಜೆಗಳ ಜೀವನವನ್ನು ಅಮೃತ ಫಲವನ್ನಾಗಿಸಬೇಕು ಅನ್ನೋ ಆಸೆ ಇರುತ್ತೆ. ಇಂತಹ ಪುರೋಹಿತರನ್ನೇ ಬೃಹಸ್ಪತಿ ಆಚಾರ್ಯರು ಮತ್ತು ಶುಕ್ರಾಚಾರ್ಯರು. ನಾವು ಏನು ಪ್ರಾರಂಭ ಮಾಡಿದ್ವಲ್ಲ ಈ ಕತೆ, ದೇವಗುರುಗಳು ಅವ್ರಿಗಿಷ್ಟ ಆಸ್ತಿ ಇದೆ, ಶುಕ್ರಾಚಾರ್ಯರಿಗೆ ಇಷ್ಟ ಆಸ್ತಿ ಇದೆ, ಇವ್ರ ಗಲಾಟೆ, ಅವ್ರ ಗಲಾಟೆ, ಅದು ದೇವಲೋಕದ ವಿಡಂಬನೆಗಳು. ನಮ್ಮ ಪುರೋಹಿತರಿಗೂ ನಮ್ಮ ಊರಲ್ಲಿರೋ ಪುರೋಹಿತರಿಗೂ ಅವ್ರಿಗೂ ಸಮ ಕಟ್ಕೋಬಾರ್ದು. ಇವರ ಪೌರೋಹಿತ್ಯ ಎಂಥ ದೊಡ್ಡ ಪೌರೋಹಿತ್ಯ. ಉತ್ತಮವಾಗಿರ್ತಕ್ಕಂಥ ಪುರೋಹಿತನಿಗೆ ಎಷ್ಟು ದಕ್ಷಿಣೆ ಕೊಟ್ಟರು ಅಲ್ಪವೇ. ಇದು ನಾನು ಹೇಳ್ತಿಲ್ಲ, ಮಹಾಭಾರತದಲ್ಲಿ ವಾಯುದೇವ ಪುರೂರವನಿಗೆ ಉಪದೇಶ ಮಾಡ್ತಾನೆ. ಏನಂದರೆ, ವಿಪ್ರಸ್ಯ ಸರ್ವಮೇವೈತತ್ ಯತ್ಕಿಂಚಿತ್ ಜಗತೀಗತಂ. ಈ ಜಗತ್ತಲ್ಲಿ ಏನೇನು ಸಂಪತ್ತಿದೆಯಲ್ಲ ಅದೆಲ್ಲ ಬ್ರಾಹ್ಮಣರಿಗೆ ಸೇರಿದ್ದು. ನಾನು ಹೇಳಿದ್ದಲ್ಲಪ್ಪ, ಇದನ್ನು ವಾಯುದೇವರು ಹೇಳಿರೋ ಮಾತು. ಮತ್ತು ನನ್ನ ಮೇಲೆ ಯಾರು ಜಗಳಕ್ಕೆ ಬರಬೇಡ್ರಿ. ಈ ದೃಷ್ಟಿಯಿಂದ ನಾವು ನೋಡಿದಾಗ ಮೇರು ಪರ್ವತದ ತುದಿಯ ಶಿಖರದಲ್ಲಿರುವ ಎಲ್ಲ ರತ್ನರಾಶಿಗಳು ಶುಕ್ರಾಚಾರ್ಯರಿಗೆ ಸೇರಿದ್ರೆ ಏನು ತಪ್ಪಿದೆ? ಅಂದರೆ ನಾನು ಹಿಂದೆ ಶುಕ್ರಾಚಾರ್ಯ ಆಸ್ತಿ ಎಷ್ಟಿದೆ ಅಂತ ಹೇಳಿದ್ನಲ್ವ, ಮತ್ತು ದೇವಗುರುಗಳ ಬೃಹಸ್ಪತಿ ಅಷ್ಟಿದೆ ಇಷ್ಟಿದೆ ಅಂತ ಆಕ್ಷೇಪ ಪ್ರಾರಂಭ ಆಯ್ತಲ್ವ, ಆಕ್ಷೇಪಕ್ಕೆ ಉತ್ತರ ಅದು ಸರಿಯಾಗಿದೆ ಅಂತ ಇವಾಗ ಹೇಳೋದು. ಶುಕ್ರಾಚಾರ್ಯರಿಗೆ ಸೇರಿದೆ ವಿಪ್ರಸ್ಯ ಸರ್ವಮೇವೈತತ್ ಯತ್ಕಿಂಚ ಜಗತಿ ಗತಂ. ಈ ಜಗತ್ತಲ್ಲಿರ್ತಕ್ಕಂಥ ಏನೆಲ್ಲ ಆಸ್ತಿ ಇದೆಯೋ ಅದೆಲ್ಲ ಬ್ರಾಹ್ಮಣರದು ಅಂತ ವಾಯುದೇವರು ಪುರೂರನಿಗೆ ಹೇಳಿದ್ರೆ ಮಹಾಭಾರತದಲ್ಲಿ, ಆ ಜಗತ್ತಲ್ಲೇ ಇದೆ ಮತ್ತೆ ಈ ಮೇರು ಪರ್ವತ. ಅದು ಶುಕ್ರಾಚಾರ್ಯಕ್ಕೆ ಸೇರಿದ್ರೆ ಅಷ್ಟೊಂದು ಆಸೆ ಇದೆ ಶುಕ್ರಾಚಾರ್ಯಗೆ ಅಂತ, ಅದ್ಯಾಕೆ ನೀವು ಆ ರೀತಿಯಾಗಿ ಹೇಳ್ತೀರಾ? ಇನ್ನು ದೈತ್ಯರ ಪೌರೋಹಿತ್ಯವನ್ನು ಮಾಡಿ ದೇವತೆಗಳಿಗೂ ಅಸುರರಿಗೂ ಸಂಘರ್ಷವನ್ನು ನಿರಂತರ ಮುಂದುವರಿಸ್ತಾರಂತೆ ಶುಕ್ರಾಚಾರ್ಯರು. ಇದು ತಪ್ಪಲ್ವಾ ರೀ? ಇದು ತಪ್ಪಲ್ಲ. ಯಾಕೆ ತಪ್ಪಲ್ಲ ಹೇಳಿ? ಒಳ್ಳೆಯದ್ದು ಕೆಟ್ಟದ್ದು, ಕೆಟ್ಟದ್ದು ಒಳ್ಳೆಯದು ರೀ. ಕೆಟ್ಟದ್ದು ಒಂದು ಸಲ ಒಳ್ಳೇದಾಗುತ್ತೆ. ನಾನು ಹೇಳ್ಬೇಕಾದ್ರೆ ಒಳ್ಳೆಯದ್ದು ಕೆಟ್ಟದ್ದು, ಕೆಟ್ಟದ್ದು ಒಳ್ಳೆಯದು ಬಿಟ್ಟೆ ಅಂದರೆ ಕೆಟ್ಟೋಗಿದ್ದು ಒಂದು ದಿವಸ ಒಳ್ಳೇದಾಗುತ್ತೆ, ಒಂದು ದಿವಸ ಒಳ್ಳೇದಾಗಿರೋದು ಒಂದು ದಿವಸ ಕೆಟ್ಟದಾಗತ್ತೆ ಅಂತ ಅರ್ಥ ಅಲ್ಲ. ಒಳ್ಳೇದಿರಬೇಕು, ಕೆಟ್ಟದಿರಬೇಕು, ಹಸುರರಿರಬೇಕು, ದೇವತೆಗಳಿರಬೇಕು. ಈ ಸಂಘರ್ಷದಲ್ಲಿ ನಿಜವಾದ ಸತ್ವ ಯಾವುದು ಅಂತ ಗೊತ್ತಾಗಬೇಕಾದ್ರೆ ನಿತ್ಯ ನಿರಂತರ ಈ ಯುದ್ಧ ನಡೀತಲೇ ಇರಬೇಕು. ಇದನ್ನು ಆ ಗುರುಗಳನ್ನು ಮಾಡ್ತಾ ಇರ್ತಾರಲ್ವ. ಇನ್ನು ಶುಕ್ರ ಗ್ರಹ ಆಗ್ಬಿಟ್ಟವರು ಲೋಕಕ್ಕೆ ಮಳೆ ಬೆಳೆ ಸಂಪತ್ತುಗಳನ್ನು ಕೊಟ್ಟು ಅವ್ರು ಪೋಷಣೆ ಮಾಡ್ತಾ ಇಲ್ವ? ಇಡೀ ಪ್ರಪಂಚದ ಸಂಪತ್ತೆಲ್ಲ ಅವರಿಗೆ ಸೇರಿದೆಯಲ್ಲ. ಯಾವನಾದರೂ ಕುಂಡಲಿ ಶುಕ್ರದಶೆ ಬಂದಾಗ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಆ ವ್ಯಕ್ತಿಗೆ ಧಾರೆ ಎರೆಯೋಕ್ಕೋಸ್ಕರ, ಅಂದರೆ ಇಟ್ ಮೀನ್ಸ್ ನಿಮ್ಮ ಕುಂಡಲಿಯಲ್ಲಿ ಶುಕ್ರದಶೆ ಬಂದಾಗ ನಿಮಗೆ ಸಂಪತ್ತು ಬರುತ್ತೆ. ಆ ಸಂಪತ್ತು ಕೊಡೋರು ಯಾರು? ಆ ಶುಕ್ರಾಚಾರ್ಯ ತಾನೆ. ಅವ್ರು ಕೊಡಬೇಕಾದ್ರೆ ಅವ್ರ ಹತ್ರ ಸಂಪತ್ತು ಇರಬೇಡವಾ? ಹೆಚ್ಚಗಿಂಚಿತ್ ಸರ್ವಗತಂ ಭೂಮೌ ವಾ ಯದಿವಾ ದಿವಿ ತಸ್ಯಾಹಮೀಶ್ವರೋ ನಿತ್ಯಂ ಅಹಂ ಜಲಂ ವಿಮುಂಚಾಮಿ ಪ್ರಜಾನಂ ಹಿತಕಾಮ್ಯಯ ಪುಷ್ಣಾಮ್ಯೋಷಧಯ ಸರ್ವಾಹ ಅಂತ ಶುಕ್ರಾಚಾರ್ಯ ಹೇಳ್ತಾರೆ ಈ ಮಾತನ್ನು. ಇಂಥ ಶುಕ್ರಾಚಾರ್ಯರಿಗೆ ಆಸ್ತಿ ಇದೆ ಎನ್ನುವುದು ಲಕ್ಷ್ಮಿಗೆ ಅದು ಲಕ್ಷ್ಮಿಗೆ ಆ ಪುರೋಹಿತ ಬೇಡ ಅಂತ ಅಷ್ಟೇ. ಆದರೆ ಅವರ ಹತ್ರ ಪುರೋಹಿತದಿಂದ ಬಂದಿರತಕ್ಕಂಥ ಅಷ್ಟು ಸ್ವತ್ತಿದೆ ಅಂತೇಳಿ ಶುಕ್ರಾಚಾರ್ಯನ ನೀವು ಅವನ ಅವಮಾನ ಮಾಡೋಕ್ಕೆ ಹೋಗಬಾರ್ದು. ಹಂಗೇನಾದರೂ ಅವಮಾನ ಮಾಡಿದ್ರೆ ನಿಮ್ಮ ಕುಂಡಲಿ ಶುಕ್ರ ದಶೆನೇ ಬರಲ್ಲ, ಹುಷಾರ್. ಇನ್ನು ಬೃಹಸ್ಪತ್ಯಾಚಾರ್ಯರ ವಿಷಯವನ್ನು ಈಗ ತಗೊಳ್ಳೋಣ. ಅಂದರೆ ಮೊದಲೆಲ್ಲ ಆಕ್ಷೇಪ ಶುರುವಾಗಿತ್ತಲ್ವ, ಆ ಆಕ್ಷೇಪಕ್ಕೆ ಉತ್ತರ ಇವಾಗ ಅದಕ್ಕೆ ನಾವು ಏನು ಉತ್ತರ ಕೊಡ್ತೀವಿ ಅಂದರೆ, ಲಕ್ಷ್ಮೀದೇವಿ ಆಕ್ಷೇಪ ಮಾಡಾಗಿದೆ. ಆದರೆ ವೇದಮುಖದಿಂದ ನೋಡಿದಾಗ ಲಕ್ಷ್ಮೀನೇ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾಳೆ. ಇಂಥ ಪುರೋಹಿತರನ್ನು ನಾವು ನಿಂದನೆ ಮಾಡಬಾರ್ದು. ಯಾರದು? ಬೃಹಸ್ಪತಿ ಆಚಾರ್ಯರ ಹೆಸರೇನು? ಇಂಗ್ಲೀಷಲ್ಲಿ ಜುಪಿಟರ್, ಗುರು ಗ್ರಹ. ಅವನಿಗೆ ಜೀವ ಅಂತ ಒಂದು ಹೆಸರಿದೆ ಗೊತ್ತಾ? ಜೀವಗ್ರಹ ಅಲ್ರಿ. ದೇಹದಲ್ಲಿ ಜೀವ ಇಲ್ಲಿ
ಇಲ್ಲದೆ ಇದ್ರೆ ಅಂತ ಈ ಆತ್ಮ ಹೆಂಗ್ರಿ ಇರುತ್ತೆ, ಈ ಆತ್ಮವಿಲ್ಲದೆ ದೇಹ ಹೆಂಗಿರುತ್ತೆ, ಈ ಆತ್ಮಕ್ಕೆ ಜೀವ ಇಲ್ಲದೆ ಹೆಂಗ್ರಿ ಇರುತ್ತೆ. ಅಂತಹ ಬೃಹಸ್ಪತಿಯ ಬಲ ಇದ್ದರೆ ಮಾತ್ರ ಪ್ರಾಣೀನಾಂ ಜೀವರೂಪತ್ವಾತ್ ಗುರು ಜೀವ ಇದು ಸ್ಮೃತಃ ತಸ್ಮಾತ್ ಜೀವಬಲಂನೋ ಚೇದ್ದೇಹೋ ನಿರ್ಜೀವ ಉಚ್ಯತೆ. ಪ್ರಾಣಿಗಳೊಳಗೆ ಜೀವರೂಪತ್ವಾತ್ ಜೀವರೂಪದಿಂದ ಗುರೋಹೋ ಜೀವ ಇದು ಸ್ಮೃತಃ ಗುರುವು ಜೀವ ಎಂಬುದಾಗಿ ಕರೆಸಿಕೊಳ್ಳುತ್ತಾನೆ. ತಸ್ಮಾತ್ ಅವನ ಬಲದಿಂದ ಜೀವನಿಗೆ ಬಲವುಂಟಾಗಿ ಚೇದ್ದೇಹೋ ನಿರ್ಜೀವ ಉಚ್ಯತೆ. ಆ ಗುರುವಿನ ಸತ್ಯತೆ, ಗುರುವಿನ ನಿರಾಕಾರತೆ ಆ ದೇಹದೊಳಗೆ ಉಂಟಾಗ್ಬಿಟ್ಟಾಗ ಆ ದೇಹನ ಹೆಣ ಅಂತ ಕರೀತಾರಲ್ಲಪ್ಪ. ಗುರು ಬಲ ಇಲ್ಲದವನು ಜೀವಚ್ಛವದಂತೆ. ಜೀವಚ್ಛವ ಅಂದರೆ ಜೀವ ಇದ್ದು ಹೆಣದಂತೆ. ಜಾತಕದಲ್ಲಿ ನಮ್ಮ ಕೇಂದ್ರದಲ್ಲಿ ಗಜಕೇಸರಿ ಯೋಗ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಗಜ ಅಂದರೆ ಆನೆ, ಕೇಸರಿ ಅಂದರೆ ಸಿಂಹ. ಅಂದರೆ ಗುರುಗ್ರಹ ಮತ್ತು ಪ್ಲಸ್ ಚಂದ್ರಗ್ರಹ ಕೇಂದ್ರದಲ್ಲಿ ಬಂದ್ಬಿಟ್ಟಾಗ ಅದಕ್ಕೇನಂತ ಹೇಳ್ತಾರೆ ಗೊತ್ತಾ? ಲಕ್ಷಂ ದೋಷಾನ್ ಹಂತಿ ದೇವೇಂದ್ರ ಪೂಜ್ಯ ಕೇಂದ್ರ ಪ್ರಾಪ್ತ. ಕೇಂದ್ರದಲ್ಲಿ ಗಜಕೇಸರಿ ಯೋಗ ಉಂಟಾದರೆ 1,00,000 ದೋಷ ಇವಿದ್ದರೂ ಕೂಡ ಆ ಗುರುಗ್ರಹರು ಅದನ್ನು ಪರಿಹಾರ ಮಾಡಿ ದೇವೇಂದ್ರನ ರೀತಿಯಲ್ಲಿ ಪೂಜೆಗೆ ಅವನನ್ನು ಕೂರಿಸ್ತಾರೆ ಅಂತ ಹೇಳಬೇಕಾದ್ರೆ, ಇಂಥ ಮಹಾತ್ಮರಾಗಿರ್ತಕ್ಕಂತಹ ಬೃಹಸ್ಪತಿ ಆಚಾರ್ಯರು, ಶುಕ್ರಾಚಾರ್ಯರು ಪ್ರಾರಬ್ಧ ಕರ್ಮದಿಂದ ಮತ್ತು ಶ್ರೀ ಹರಿಯ ಸಂಕಲ್ಪದಿಂದ, ಭಗವಂತನ ಸಂಕಲ್ಪದಿಂದಲೇ ಪೌರೋಹಿತ್ಯಕ್ಕೆ ಒಳಗಾಗಿದ್ದಾರಷ್ಟೇ. ಆದರೆ ಅವರನ್ನೇಕೆ ನಾನು ವರಿಸಬೇಕು? ಶುಕ್ರಾಚಾರ್ಯರನ್ನ ಮತ್ತು ದೇವಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರ ಪೌರೋಹಿತ್ಯದ ವಿಚಾರದ ಮೂಲಕ ಜಗತ್ತಲ್ಲಿ ನಡೆಯುವಂತಹ ಹುಚ್ಚು ಪುರೋಹಿತರ ಬಗ್ಗೆ ಲಕ್ಷ್ಮಿಯ ದೇವಿಯ ಆಕ್ಷೇಪವೇ ವಿನಃ ಶುಕ್ರಾಚಾರ್ಯರ ಮೇಲಾಗಲಿ ಮತ್ತು ದೈತ್ಯಾಚಾರ್ಯರಾಗಿರ್ತಕ್ಕಂಥ ಶುಕ್ರಾಚಾರ್ಯರ ಮೇಲಾಗಲಿ ದೇವಾಚಾರ್ಯರಾಗಿರ್ತಕ್ಕಂಥ ಗುರುಗಳ ಮೇಲಾಗಲಿ ಅವಳ ಆಕ್ಷೇಪಗಳು ಖಂಡಿತ ಇಲ್ಲ. ಇದರ ಒಳಗಿನ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಈ ಶ್ಲೋಕಕ್ಕೆ ಯಾವುದೇ ಪುರೋಹಿತರನ್ನಾಗಲಿ ನಿಂದನೆ ಮಾಡಿದ್ದೇವೆ. ಪೌರೋಹಿತ್ಯ ಎನ್ನುವುದು ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು, ಅಂಥ ಪುರೋಹಿತರೆಲ್ಲ ನಾಯಿ ಆಗುತ್ತಾರೆ ಅಂತ ನಾವು ತಿಳ್ಕೋಬಾರ್ದು. ಪೌರೋಹಿತ್ಯವನ್ನು ಅರ್ಥಸಹಿತವಾಗಿ ಮಾಡಿಸದೆ ಕೇವಲ ಹಣಕ್ಕಾಗಿ ಮಾಡ್ತಾ ಇದ್ದರೆ ಅದನ್ನು ಮಾಡೋದಕ್ಕಿಂತ ಮುಂಚೆ ನೀವು ಸರ್ಟಿಫೈ ಆಗಬೇಕು. ಆ ಸರ್ಟಿಫಿಕೇಷನ್ ಯಾವುದು ಅಂತಂದರೆ ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು ಆಪಾತಾತು ಎಲ್ಲ ಅರ್ಥಾನುಸಂಧಾನ ಮಾಡಿಕೊಂಡು ಓದಬೇಕು. ರಾಮಾಯಣವನ್ನು ಚೆನ್ನಾಗಿ ಪೂರ್ತಿ ಅಧ್ಯಯನ ಮಾಡಬೇಕು. ಮಹಾಭಾರತವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಭಗವದ್ಗೀತೆಯನ್ನು ಎಲ್ಲಂದ್ರಲ್ಲಿ ಕೇಳೋ ಹಾಗಿರಬೇಕು. ಅದರ ಒಳಗೆ 1000 ಉಪಾಯಗಳಿದ್ದರೂ ಜೀವನದಲ್ಲಿ ಒಂದನ್ನಾದರೂ ನಡೆಸುವಂಥ ಒಂದು ಯೋಗ್ಯತೆ ನಿಮ್ಮದಾಗಿರಬೇಕು. ಎಲ್ಲೆಲ್ಲೋ ತಿಂದೆ, ಎಲ್ಲೆಲ್ಲೋ ಬಂದೆ, ಯಾರ್ಯಾರ ಮನೆಯಲ್ಲೋ ಹೋಗೋ ಮಲ್ಕೊಂಡೆ, ಇಂಥ ಎಲ್ಲ ಆಚರಣೆಗಳಿದ್ದರೆ ಅದನ್ನೆಲ್ಲ ತೊರೆದ ಮೇಲೆ ಪೌರೋಹಿತ್ಯವನ್ನು ಮಾಡಿ. ಇಲ್ಲದೇ ಇದ್ದರೆ ಭೌ ಎನ್ನುವುದಕ್ಕೆ ತಯಾರಾಗಿ ಇರಬೇಕಾಗತ್ತೆ. ಸರ್ವಂ ಶ್ರೀಹರಿ ಕೃಷ್ಣ.